ದಿನಗಳ ಕಾಲ ನಾವು ವಿಷ್ಣುವಿನ ಒಂದು ಆ ಸ್ಮರಣೆಯನ್ನ ಕಥೆಯನ್ನ ನಾವು ಕೇಳಿಲ್ಲ. ಅದಕ್ಕೋಸ್ಕರ ಮೊದಲಿಗೆ ಒಂದು ಸ್ವಲ್ಪ ವಿಷ್ಣುವಿನ ಆರಾಧನೆಯನ್ನ ಅವನ ವೈಭವನ್ನ ಎಲ್ಲರೂ ಕೂಡ ಕೇಳಿಸ್ಕೊಂಡು ನಂತರ ಒಂದ್ ಸ್ವಲ್ಪ ಒಂದು 10 ನಿಮಿಷ ಪಾರಾಯಣಕ್ಕಂತಾನೆ ಟೈಮ್ ಇಟ್ಕೊಂಡು ನಂತರದಲ್ಲಿ ಪಾರಾಯಣವನ್ನು ಮಾಡೋಣ ಅಂತ ಅನ್ಕೊಂಡೆ ಇವತ್ತು. ಸೊ ಲಾಸ್ಟ್ ಕ್ಲಾಸ್ ನಲ್ಲಿ ನಾವು 7ನೇ ಶ್ಲೋಕದಲ್ಲಿದ್ವಿ. 7ನೇ ಶ್ಲೋಕದ ಇಷ್ಟು ನಾಮ ಆಗಿತ್ತು, 3 ನಾಮಗಳಾಗಿತ್ತು ಅನ್ಸುತ್ತೆ. ಕೃಷ್ಣ ಕೂಡ ಆಗಿತ್ತು, ನಂತರದಲ್ಲಿ ಲೋಹಿತಾಕ್ಷ ಕೂಡ ಆಗಿತ್ತು. ಮುಂದಿನ ನಾಮ ಬಂದು ಪ್ರತರ್ಧನಃ ಇಂದ ಸ್ಟಾರ್ಟ್ ಮಾಡಬೇಕು. ಒಂದು ಸಾರಿ 7ನೇ ಅಧ್ಯಾಯದ ಒಂದು ಶ್ಲೋಕವನ್ನ ನಿಮಗೆಲ್ಲರೂ ಕೂಡ ಹೇಳಿ ನಂತರದಲ್ಲಿ ಪ್ರತರ್ಧನ ಅನ್ನೋ ನಾಮದಿಂದ ನಾವು ವಿಷ್ಣುವಿನ ಒಂದು ಇದನ್ನ ತಿಳ್ಕೊಳ್ತಾ ಹೋಗೋಣ. 7ನೇ ಶ್ಲೋಕ ಈ ರೀತಿ ಇದೆ. ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರತರ್ಧನಃ ಪ್ರಭೂತಸ್ತ್ರಿಕ ಕುಬ್ಧಾಮ ಪವಿತ್ರಂ ಮಂಗಳಂ ಪರಂ. 7ನೇ ಶ್ಲೋಕದಲ್ಲಿ 9 ನಾಮಗಳಿದೆ. ಅಗ್ರಾಹ್ಯ ಶಾಶ್ವತಃ ಕೃಷ್ಣಃ ಲೋಹಿತಾಕ್ಷಃ ಪ್ರತರ್ಧನಃ ಪ್ರಭೂತಃ ತ್ರಿಕ ಕುಬ್ಧಾಮ ಪವಿತ್ರಂ ಮಂಗಳಂ ಪರಂ ಅನ್ನುವಂಥ 9 ನಾಮಗಳನ್ನ ಇದೆ. ನಾವು ಅಗ್ರಾಹ್ಯ, ಶಾಶ್ವತಃ, ಕೃಷ್ಣಃ, ಲೋಹಿತಾಕ್ಷಃ ಅನ್ನೋದನ್ನ ಕಳೆದ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ವಿ. ಒಂದು ನಾಮಕ್ಕೂ ಏನು ಅಂತ ತಿಳ್ಕೊಂಡಿದ್ವಿ, ಅದಕ್ಕೆ ಸಂಬಂಧಪಟ್ಟಂತಹ ಕಥೆಯ ಮುಖಾಂತರನೂ ಕೂಡ ಆ ಒಂದು ನಾಮದ ವೈಭವವನ್ನ, ವಿಷ್ಣುವಿನ ಒಂದು ತೇಜಸ್ಸನ್ನ ನಾವು ತಿಳ್ಕೊಂಡಿದ್ವಿ. ಇವತ್ತು ನಾವು ಪ್ರತರ್ಧನ ಅನ್ನುವಂಥ ನಾಮ ಅಂದ್ರೆ 5ನೇ ನಾಮದಿಂದ ನಾವು ತಿಳ್ಕೊಬೇಕಾಗಿದೆ. ಮೊದಲಿಗೆ ಶಂಕರರು ಏನ್ ಕಾಮೆಂಟ್ರಿ ಕೊಡ್ತಾರೆ, ಅವರ ಒಂದು ಭಾಷ್ಯದಲ್ಲಿ ಶಂಕರರು ಏನ್ ಹೇಳ್ತಾರೆ ಈ ನಾಮಕ್ಕೆ ಅನ್ನೋದನ್ನ ತಿಳ್ಕೊಳ್ಳೋದಾದ್ರೆ, ಪ್ರಳಯೇ ಭೂತಾನಿ ಪ್ರತರ್ಧಯತಿ ಅಂತಸ್ಥಿತಿ ಪ್ರತರ್ಧನಃ ಅಂತ ಶಂಕರರು ಬರೀತಾರೆ. ಅಂದ್ರೆ ಪ್ರಳಯ ಅಂದ್ರೆ ಪ್ರಳಯ ಕಾಲದಲ್ಲಿ ಯಾರು ಭೂಮಿಯನ್ನು ಅವನೇ ಸೃಷ್ಟಿ ಮಾಡಿ ಅವನೇ ಕಾರಣಕರ್ತನಾಗಿ ಅವನೇ ನೆರವೇರಿಸ್ತಾ ಇರುವಂತಹ, ಅವನೇ ಸಲಹುತ್ತಾ ಇರುವಂತಹ ಈ ಒಂದು ಭೂಮಂಡಲ ಏನಿದೆ ಅಥವಾ ಒಂದು ಜಗತ್ತು ಅನ್ನೋದೇನಿದೆ, ಅದರ ಒಂದು ಅಂತ್ಯ ಕಾಲದ ಅಂದ್ರೆ ಪ್ರಳಯ ಕಾಲದಲ್ಲಿ ಎಲ್ಲಾ ಜೀವಿಗಳನ್ನು ಅವನ ವಶಕ್ಕೆ ಪಡ್ಕೊಳ್ಳುವಂಥ ಅಥವಾ ನಾಶ ಮಾಡುವಂತಹ ಒಂದು ಕಾರ್ಯ ಅಂದ್ರೆ ಲಯದ ಒಂದು ಕಾರ್ಯನೂ ಕೂಡ ಅವನೇ ಮಾಡ್ತಾನೆ. ಅದಕ್ಕೆ ಪ್ರತರ್ಧನಃ ಅಂತ ವಿಷ್ಣುಗೆ ಇನ್ನೊಂದು ಹೆಸರನ್ನ ಇರ್ತಾರೆ. ಪ್ರಳಯೇ ಭೂತಾನಿ, ಭೂತಾನಿ ಅಂದ್ರೆ ಎಲ್ಲ ಏನು ಕ್ರಿಯೇಟ್ ಮಾಡಿರ್ತಾನಲ್ಲ, ಈ ಪಂಚಭೂತಗಳು ಇರ್ಬೋದು ಅಥವಾ ಜಗತ್ತಿರ್ಬೋದು, ಎಲ್ಲರೂ ಕೂಡ ಏನು ಅವನ ಒಂದು ಅವನೇ ಕ್ರಿಯೇಟ್ ಮಾಡಿರುವಂತಹ ಒಂದು ಜಗತ್ತನ್ನ ಅವನೇ ತನ್ನ ವಶಕ್ಕೆ ತಗೊಳ್ಳುವಂತಹ ಆ ಒಂದು ಕ್ರಿಯೆಗೆ ಪ್ರತರ್ಧನ ಅಂತ ಕರೀತಾರೆ ಅಂತ. ಸೊ ಇದನ್ನ ಒಂದು ಕಥೆಯ ಮುಖಾಂತರ ನಾವು ಈ ನಾಮವನ್ನು ಅರ್ಥ ಮಾಡ್ಕೊಬಹುದು ಅಥವಾ ನಾಮಕ್ಕೆ ಇನ್ನು ಚೆನ್ನಾಗಿ ನಮ್ಗೆ ಅದರ ಅರ್ಥೈಸ್ಕೊಬಹುದು ಅಂದಾಗ, ಯಾವಾಗಲೂ ಕೂಡ ನಾವು ಕೃಷ್ಣನ ಒಂದು ಬಾಲಲೀಲೆಗಳನ್ನ ಸುಮಾರು ಸತಿ ಕೇಳಿರ್ತೀವಿ. ಆ ಬಾಲಲೀಲೆಗಳನ್ನೇ ಬೇಕಾದ್ರೆ ನಾವು ಒಂದು 100 ಎಪಿಸೋಡ್ ತನಕನೂ ಪಾಠ ಮಾಡ್ಬೋದು ಅಥವಾ 100 ಕೂತ್ಕೊಂಡು ಕೇಳ್ಬೋದು ಅನ್ನೋಷ್ಟು ಮಟ್ಟಿಗೆ ಬಾಲಲೀಲೆಗಳು ಕೃಷ್ಣಂದಿದೆ ಅಲ್ವಾ. ಹಾಗೆ ಕಲಿ ಅನ್ನುವಂತಹ ಒಂದು ಹಾವು, ಅವನ ಒಂದು ಬಾಲಲೀಲೆಯ ಒಂದು ಚಿತ್ರಗಳನ್ನು ನೋಡ್ತಾ ಇದ್ರೆ, ಒಂದು ಹಾವಿನ ಏಳು ಎಲೆಯ ಒಂದು ಸರ್ಪದ ಹಾವಿನ ಮೇಲೆ ಕೃಷ್ಣ ನಾಟ್ಯ ಮಾಡುವಂತಹ ಒಂದು ಕತೆ ನಿಮ್ಗೆ ಗೊತ್ತೇ ಇದೆ ಅಲ್ವಾ. ಸೊ ಹೇಗೆ ಈ ನಾಮ ಆ ಕತೆಗೆ ಹೊಂದ್ಕೊಳ್ಳುತ್ತೆ ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಯಮುನಾ ನದಿಯ ಒಂದು ತಟದಲ್ಲಿ ಕೃಷ್ಣ ಮತ್ತೆ ಅವನ ಸ್ನೇಹಿತರು ಎಲ್ಲರೂ ಕೂಡ ಬಹಳ ಒಂದು ಉಲ್ಲಾಸದಿಂದ ಒಂದು ಬಾಲ ಲೀಲೆಗಳನ್ನ ಎಲ್ಲರಿಗೂ ಕೂಡ ಒಂದು ಗೋಳುಕೊಂಡು ಅಥವಾ ಆಟಗಳನ್ನ ಆಡ್ಕೊಂಡು ಅವನ ಒಂದು ವೈಭವನ ತೋರಿಸ್ಕೊಂಡು, ರಾಕ್ಷಸರು ಬಂದಾಗ ಅವರ ಒಂದು ಸಂಹಾರವನ್ನು ಮಾಡಿಕೊಂಡು ಈ ತರದ ಒಂದು ಕ್ರಿಯೆಗಳನ್ನ ಕೃಷ್ಣ ಲೀಲೆಗಳಲ್ಲಿ, ಬಾಲ ಲೀಲೆಗಳಲ್ಲಿ ನಾವು ಸಾಧಾರಣವಾಗಿ ನೋಡೇ ಇರ್ತೀವಲ್ವಾ. ಸೊ ಅಂತಹ ಒಂದು ಇದೇನೆ ಕೂಡ ಇದು ಕೂಡ. ಸೊ ಈ ಕಲಿ ಅನ್ನುವಂತಹ ಒಂದು ಹಾವು ಏನಿರುತ್ತೆ, ಕಾಲಿ ಅನ್ನುವಂತಹ ಒಂದು ಹಾವು, ಅದನ್ನ ಕೃಷ್ಣನನ್ನ ಸಂಹಾರ ಮಾಡಬೇಕು ಅಂತಾನೆ ಕಂಸನ ಒಂದು ಆಜ್ಞೆ ಮುಖಾಂತರ ಆ ಒಂದು ಯಮುನಾ ನದಿ ತೀರದಲ್ಲಿ ಬಂದಿರುತ್ತೆ. ಸೊ ಎಲ್ಲಿ ಕೃಷ್ಣ ಇದನ್ನ ಅವನು ಕಂಡುಹಿಡಿಯೋದು ಹೇಗೆ ಅನ್ನೋದು ಆ ಕಾಲಿ ಅನ್ನೋ ಹಾವು ಗೊತ್ತಾಗೋದಿಲ್ಲ ಅಲ್ವಾ. ಅದಕ್ಕೆ ಆ ಇಡೀ ನಗರವನ್ನೇ ನಾಶ ಮಾಡಬೇಕು ಅಂತ ಅಂದ್ಬಿಟ್ಟು ಏನ್ ಮಾಡ್ತಾನೆ,
ಆ ಕಾಲಿ ಅನ್ನುವಂತಹ ಒಂದು ವಿಷಕಾರಿಯಾದಂತಹ ಒಂದು ಹಾವು ಬಂದು ಆ ಇಡೀ ಯಮುನಾ ನದಿಯ ಒಂದು ನೀರನ್ನ ಕಲುಷಿತ ಮಾಡಿಬಿಡುತ್ತೆ. ಅದು ಕಲುಷಿತ ಅಂದ್ರೆ ವಿಷಪೂರಿತವಾಗಿ ಅನ್ನೋಗಿ ಮಾಡಿಬಿಡುತ್ತೆ. ಸೊ ಯಾರೇ ಅದನ್ನೆಲ್ಲ ಸ್ನಾನ ಮಾಡಿಕೊಂಡ್ರು ಕೂಡ ಅವರಿಗೆ ಸ್ನಾನದಲ್ಲಿ ಅವರ ಚರ್ಮಕ್ಕೆ ಕಾಯಿಲೆಗಳಿರ್ಬೋದು ಅಥವಾ ಹಸುಗಳು ಸಾಯೋದಿರ್ಬೋದು ಆ ನೀರನ್ನ ಕುಡಿದು, ಮತ್ತೆ ಅಲ್ಲಿರೋ ಜೀವ ಜಂತುಗಳೆಲ್ಲವೂ ಕೂಡ ಮರಣವನ್ನ ಅಪ್ತಾ ಇರೋದು, ಇವೆಲ್ಲವೂ ಕೂಡ ಆ ಒಂದು ದಿನ ನಡೀತಾ ಇರುತ್ತೆ. ಸೊ ಹಾಗೆ ಅದು ಕೃಷ್ಣನಿಗೂ ಕೂಡ ಗೊತ್ತಾಗತ್ತೆ, ಯಾಕಂದ್ರೆ ಯಮುನಾ ನದಿಯ ತಟದಲ್ಲೇ ಅವನು ಆಟ ಆಡ್ತಿರೋದ್ರಿಂದ ಅವನಿಗೂ ಕೂಡ ಇದರ ಬಗ್ಗೆ ಗೊತ್ತಾಗತ್ತೆ. ಈ ತರದ ಒಂದು ವಿಷಪೂರಿತವಾದಂತಹ ಒಂದು ವಿಷ ಏನಿದೆ ಅದು ಆ ನೀರಿಗೆ ಮಿಕ್ಸ್ ಆಗಿದೆ ಅಥವಾ ನೀರಿನಲ್ಲಿ ಇದೆ ಅನ್ನುವಂಥದ್ದನ್ನ ಕಂಡುಕೊಂಡ ಕೃಷ್ಣ ಆ ಒಂದು ಯಮುನಾ ನದಿಯ ಒಳಗಡೆ ಮುಳುಗ್ತಾನೆ. ಮುಳುಗ್ಬಿಟ್ಟು ಆ ಕಾಲಿ ಅನ್ನುವಂತಹ ಒಂದು ಹಾವನ್ನ ಹೋಗಿ ಹಿಡ್ಕೊಂತಾನೆ. ಹಿಡಿದು ಅದರ ಮುಡಿಯನ್ನ ಕಟ್ತಾನೆ. ಮುಡಿಯನ್ನ ಕಟ್ಟಿ ಆ ಏನ್ ವಿಷವನ್ನ ಕಾರ್ತಿತ್ತು, ವಿಷವನ್ನ ಏನು ಅದು ಆಚೆಗೆ ಹುಗುಳುತ್ತಾ ಇತ್ತು, ಅಂತಹ ಮುಡಿಯನ್ನ ಕಟ್ತಾನೆ. ಮುಡಿಯನ್ನ ಕಟ್ಟಿ ಆ ಹಾವಿಗೆ ಒಂದು ಚಿತ್ರ ಹಿಂಸೆಯನ್ನ ಕೊಡ್ತಾನೆ. ಅಂದ್ರೆ ಯಾವ ರೀತಿ ಎಷ್ಟು ಹಿಂಸೆ ಜನರು ಅನುಭವಿಸ್ತಾ ಇದ್ರು ಇದರಲ್ಲಿ, ಅಷ್ಟು ಹಿಂಸೆಯನ್ನ ಆ ಹಾವು ಅನುಭವಿಸೋ ರೀತಿ ಅದರ ತಪ್ಪಿಗೆ ಪಶ್ಚಾತ್ತಾಪ ಪಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಕೃಷ್ಣನು ಕೂಡ ಆ ಒಂದು ಹಾವಿನ ಜೊತೆ ಒಂದು ಚಮತ್ಕಾರವನ್ನು ಮಾಡ್ತಾನೆ. ಅವನ ಶಕ್ತಿಯನ್ನೆಲ್ಲ ಬಿಟ್ಟು ಹಾವಿನ ಒಂದು ತಲೆಯನ್ನ ಮುರಿತಾನೆ ಅಂತ. ತಲೆಯನ್ನ ಮುರಿದ ತಕ್ಷಣ ಆ ಒಂದು ಕಾಲಿ ಹೆಂಡತಿ ಏನಿರುತ್ತೆ, ಅಂದ್ರೆ ಒಂದು ಸಂಸಾರದ ಒಂದು ಇದು ಅಂದಾಗ ಬಂದು ಕೃಷ್ಣನ ಬೇಡ್ಕೊಳ್ಳುತ್ತೆ, ದಯವಿಟ್ಟು ಅವನ ಒಂದು ಅಜ್ಞಾನದಿಂದ ಅಥವಾ ಕಂಸನ ಒಂದು ಆಜ್ಞೆಯ ಮುಖಾಂತರ ಈ ರೀತಿ ಮಾಡ್ಬೇಕಾಯ್ತು, ದಯವಿಟ್ಟು ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸು, ಈ ಕಾಲಿ ಎನ್ನುವಂತಹ ಒಂದು ಸರ್ಪವನ್ನು ನೀನು ಸಾಯಿಸ್ಬೇಡ ಅಂತ ಬೇಡ್ಕೊಂಡಾಗ ಮತ್ತೆ ಆ ಹಾವಿನ ಮೇಲೆ ನೃತ್ಯವನ್ನ ಮಾಡಿ ಇಡೀ ಒಂದು ಅಲ್ಲಿ ನೆರೆದಿರುವಂತಹ ಎಲ್ಲಾ ಭಕ್ತಾದಿಗಳಿಗೆ ಅವನ ಲೀಲೆಯನ್ನು ತೋರಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಥವಾ ಒಂದು ಚಮತ್ಕಾರವನ್ನು ತೋರಿಸ್ಬೇಕು ಅಂತ ನಿಟ್ಟಿನಲ್ಲಿ ನಾಟ್ಯವನ್ನ ಮಾಡಿ ಸರ್ಪದ ಮೇಲೆ ಆ ಸರ್ಪನು ಕೂಡ ಅಷ್ಟೇ ಉತ್ಸಾಹದಿಂದ ಆ ನಾಟ್ಯವನ್ನಗೆ ಅದು ಸಾಥ್ ಕೊಡುತ್ತೆ ಅನ್ನುವಂಥದ್ದು. ಆ ಜ್ಞಾನದ ಒಂದು ಬೆಳಕನ್ನ ಆ ಸರ್ಪವು ಕೂಡ ಪಡೆಯುತ್ತೆ. ಈ ರೀತಿಯಲ್ಲಿ ಕಲಿಯನು ತಾನು ಮಾಡಿದ ಎಲ್ಲಾ ದೋಷಗಳ ಒಂದು ಪಶ್ಚಾತ್ತಾಪನು ಕೂಡ ಪಡಿತಾನೆ. ಹಾಗೆ ಯಮುನಾ ಸಾಗರವನ್ನ ಬಿಟ್ಟು ಆ ವಿಷವನ್ನ ಏನ್ ಕಕ್ಕಿತ್ತು ಅದನ್ನು ಮತ್ತೆ ತನ್ನಾಗಿ ಸ್ವೀಕಾರ ಮಾಡಿ ಅದರ ಕಾರ್ಯಕ್ಕೆ ಅದರ ಸದ್ಗತಿಯನ್ನ ಪಡೆಯುತ್ತೆ ಅಥವಾ ಮುಕ್ತಿಯನ್ನ ಪಡೆಯುತ್ತೆ ಅನ್ನೋದು ಕೃಷ್ಣನ ಒಂದು ಲೀಲೆಯಲ್ಲಿ ಭಾಗವತದಲ್ಲಿ ಬರುವಂತಹ ಒಂದು ಕಥೆ ಇದು. ಸೊ ಪ್ರತರ್ಧನಃ ಅಂತ ಅಂದ್ರೆ ಆ ವಿಷವನ್ನ ಸೃಷ್ಟಿ ಮಾಡಿದಂತಹ ಅಥವಾ ಹಾವನ್ನು ಸೃಷ್ಟಿ ಮಾಡಿದಂತಹ ಶಕ್ತಿ ಏನಿದೆ, ಆ ಚೈತನ್ಯ ಏನಿದೆ, ಅದು ಕೂಡ ವಿಷ್ಣುನೇ, ವಿಷ್ಣು ತತ್ವದಿಂದನೇ ಅದು ಸೃಷ್ಟಿಯಾಗಿರುವಂಥದ್ದು ಅಲ್ವಾ. ಸೊ ಹಾಗೆ ಆ ಒಂದು ಪ್ರಳಯ ಕಾಲದಲ್ಲಿ ಅಂದ್ರೆ ಇಡೀ ಪ್ರಪಂಚ ಅಥವಾ ಇಡೀ ಒಂದು ನಗರ ಏನಿತ್ತು ಅದು ಒಂದು ವಿನಾಶ ಕಾಲಕ್ಕೆ ಬಂದಾಗ ಆ ನಾಶವನ್ನ ತಡೆಗಟ್ಟಬೇಕು ಅಂತಹ ಆ ವಿಷವನ್ನ ಮತ್ತೆ ಎಡೆಮುಡಿ ಕಟ್ಟಿ ಆ ವಿಷವನ್ನ ನಿಲ್ಲಿಸಿದಂತಹ ಶಕ್ತಿನೂ ಕೂಡ ವಿಷ್ಣು ತತ್ವನೇ ಆಗಿರೋದು ಅಲ್ವಾ. ಒಂದು ನಿರ್ಮಲವಾದಂತಹ ಒಂದು ವಾತಾವರಣವನ್ನ, ಒಂದು ಕೆಟ್ಟದ್ದನ್ನ ಎಲ್ಲಿ ಅಧರ್ಮವನ್ನ ಇದೆ ಅಥವಾ ಕೆಟ್ಟದ್ದು ನಡೀತಾ ಇದೆ ಅದರ ರಕ್ಷಣೆಗಾಗಿ ಬರುವಂತಹ ಕಾಪಾಡುವಂತಹ ಶಕ್ತಿನೂ ಕೂಡ ಆ ವಿಷ್ಣುದೇ ಆಗಿರುತ್ತೆ ಅನ್ನುವಂಥದ್ದು. ಸೊ ಅಂತ್ಯಕಾಲದಲ್ಲಿ ನಾಶ ಮಾಡೋನು ಕೂಡ ಅವನೇ, ಅವನನ್ನ ಸೃಷ್ಟಿ ಮಾಡೋನು ಕೂಡ ಅವನೇ, ಹಾಗೆ ಪಾಲಿಸೋನು ಕೂಡ ಅವನೇ ಅನ್ನೋದನ್ನ ನಾವು ಈಗ ಸುಮಾರು ಈ ಒಂದು ಕಾನ್ಸೆಪ್ಟು ಎಲ್ಲಾ ಒಂದು ನಾಮಕ್ಕೂ ಸಾಧಾರಣವಾಗಿ ಅನ್ವಯ ಆಗ್ತಾನೆ ಇರುತ್ತೆ ಅಲ್ವಾ. ಆ ರೀತಿ ಈ ಕತೆ ಪ್ರಾಬ್ಲಿ ನಮ್ಮಲ್ಲಿ ಏನು ಅಜ್ಞಾನ ಮೂಡುತ್ತೆ ಅಥವಾ ನಮ್ಮಲ್ಲಿ ಏನೋ ಒಂದು ತಪ್ಪ ಆಗ್ಬಿಟ್ಟಿರುತ್ತೆ, ಆ ಒಂದು ತಪ್ಪನ್ನ ಕೂಡ ಇವತ್ತಿಗೂ ಕೂಡ ನಾವು ಅದನ್ನ ತಿದ್ದುಕೊಂಡು ಅದನ್ನ ಒಳ್ಳೆಯ ರೀತಿಯಲ್ಲಿ ಮುಂದುವರಿಯೋಕ್ಕೆ ಒಂದು ಅವಕಾಶ ಇದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಕತೆ ನಮಗೆ ಉದಾಹರಣೆಯಾಗಿ ಬರುತ್ತೆ. ಸೊ ಪ್ರತರ್ಧನಃ ಅಂತ ಅಂದ್ರೆ ಏನ್ ಸೃಷ್ಟಿ ಮಾಡಿದ್ದಾನೆ, ಅವನ ಒಂದು ಸೃಷ್ಟಿ ಏನಿದೆ ಅದರ ಅಂತ್ಯನೂ ಕೂಡ ಅವನೇ ಮಾಡ್ತಾನೆ, ಅದರ ಹುಟ್ಟನ್ನು ಕೂಡ ಅವನೇ ಮಾಡ್ತಾನೆ, ಅದರ ಒಂದು ಸಲಹೆಯನ್ನು ಅಥವಾ ಅವನ್ನ ನಡೆಸೋದು ಕೂಡ ಅವನೇ ಆಗಿರ್ತಾನೆ ಅನ್ನೋದಕ್ಕೆ ಪ್ರತರ್ಧನಃ ಅನ್ನುವಂಥ ಒಂದು ನಾಮ ನಮಗೆ ಸಾಕ್ಷಿಯಾಗತ್ತೆ. ಇನ್ನ ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ಬಂದು ಪ್ರಭೂತಃ ಅಂತ. ಸೊ ಶಂಕರರು ಏನ್ ಹೇಳ್ತಾರೆ ಅಂತ ಒಂದ್ಸತಿ ನೋಡೋದಾದ್ರೆ, ಎಲ್ಲರೂ ಕೂಡ ಅಟ್ಲೀಸ್ಟ್ ಒಂದು ಸಣ್ಣ 1 ಲೈನರ್ 2 ಲೈನರ್ ನೋಟ್ಸ್ ಮಾಡ್ಕೊಂಡ್ರಾಗ ಯಾವಾಗ್ಲೋ ಒಂದು 6 ತಿಂಗಳು 1 ವರ್ಷ ಆದ್ಮೇಲೆ ಒಂದ್ಸತಿ ಆ ಪುಸ್ತಕವನ್ನ ಓಪನ್ ಮಾಡಿ ನೋಡಿದ್ರೆ ಪ್ರತಿ ನಾಮಕ್ಕೆ ಈ ಒಂದು ನಾಮದ ಹೆಸರು ಹೀಗಿತ್ತಲ್ವಾ ಅಂತ ಗೊತ್ತಾಗುತ್ತೆ. ಸೊ ಆದಷ್ಟು ಅಟ್ಲೀಸ್ಟ್ 1 ಲೈನರ್ ಶಂಕರ ಭಾಷ್ಯ ಬರ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಗೆ ಸಂಸ್ಕೃತ ಜ್ಞಾನ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಕನ್ನಡದ ಒಂದು ಅರ್ಥವನ್ನ ಅಟ್ಲೀಸ್ಟ್ ಬರ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಿ ಕಥೆನ ಅಟ್ಲೀಸ್ಟ್ ಆಲಿಸಿ ಆನಂದಿಸಿ ಕಥೆಯನ್ನು ಬರ್ಕೊಳ್ಳುವಂಥ ಅವಶ್ಯಕತೆನೂ ಏನು ಇರೋದಿಲ್ಲ ಅನ್ಸುತ್ತೆ. ಆದರೆ ಸುಮಾರು ಜನ ಸ್ಟೂಡೆಂಟ್ಸ್ ನನಗೆ ಕಥೆನೂ ಕೂಡ ಬರೆದು ಒಂದು ಬುಕ್ಕನ್ನೇ ಇಟ್ಟು ನನಗೆ ನೋಟ್ಸ್ ಮಾಡಿ ಕಳಿಸ್ತಾ ಇದ್ದಾರೆ, ಮೋದೆ ಇದು ಸರಿಗಿದೆಯಾ ನೋಡಿ, ನನಗೆ ಬರ್ಕೊಂಡ್ರೆ ಸರಿಗಿದೆಯಾ, ಏನೋ ತಿದ್ದುಪಡಿ ಮಾಡಬೇಕಾ ಅಂತ. ಬಹಳ ಖುಷಿ ಅನ್ಸುತ್ತೆ ಆ ಥರದೊಂದು ವಿಚಾರಗಳನ್ನ ನೋಡಿ.
ಸೊ ಹೀಗೆ ಪ್ರಭೂತಃ ಅನ್ನುವಂತಹ ನಾಮ ಏನ್ ಹೇಳುತ್ತೆ ಅಂತ ನೋಡೋಣ. ಅದಕ್ಕೆ ಶಂಕರರು ಏನು ಹೇಳ್ತಾರೆ ಅಂತಂದ್ರೆ, ಜ್ಞಾನೈಶ್ವರ್ಯ, ಜ್ಞಾನ ಮತ್ತೆ ಐಶ್ವರ್ಯ, ಜ್ಞಾನೈಶ್ವರ್ಯಾದಿ ಗುಣೈ ಸಂಪನ್ನ ಪ್ರಭೂತಃ ಅಂತ ಶಂಕರರು ಬರೀತಾರೆ. ಏನು ಪ್ರಭೂತಃ ಅಂತ ಅಂದ್ರೆ, ಯಾರಿಗೆ ಜ್ಞಾನ, ಐಶ್ವರ್ಯ, ಆದಿ ಅಂದ್ರೆ ಇವೆಲ್ಲವೂ ಕೂಡ ಗುಣ ಎಲ್ಲವೂ ಕೂಡ ಸಂಪನ್ನವಾಗಿ ಯಾರು ಬಂದಿರ್ತಾರೋ ಅವನಿಗೆ ಪ್ರಭೂತಃ ಅಂತ ಕರೀತಾರೆ ಅಂತ. ಜ್ಞಾನೈಶ್ವರ್ಯಾದಿ ಗುಣೈ ಸಂಪನ್ನ ಪ್ರಭೂತಃ, ದ ಒನ್ ಹೂ ಇಸ್ ರಿಚ್ ವಿತ್ ವರ್ಚ್ಯೂಸ್ ಲೈಕ್ ನಾಲೆಡ್ಜ್, ಪವರ್, ಅದಕ್ಕೆ ಪ್ರಭೂತಃ ಅಂತ ಕರೀತಾರೆ ಅಂತ. ಸೊ ಯಾರು ಪ್ರಭೂತಃ? ಭಗವಾನ್ ವಿಷ್ಣುನೇ ಪ್ರಭೂತಃ ಅಲ್ವಾ. ಆ ಸೃಷ್ಟಿಕರ್ತನವನ್ನು ಮಾಡಿ ಈ ಒಂದು ನಾಟಕದ ರೂಪದಲ್ಲಿ ಇಡೀ ಒಂದು ಸೃಷ್ಟಿಯನ್ನು ಮಾಡಿ ನಮಗೆ ಭಾವನೆಗಳನ್ನ ಕೊಟ್ಟು, ಮಾತುಗಳನ್ನ ಕೊಟ್ಟು, ಸಂಬಂಧಗಳನ್ನ ಕೊಟ್ಟು, ಆ ಸಂಬಂಧಗಳಲ್ಲಿ ಒಂದು ಆಟವನ್ನ ಆಡಿಸಿ ದುಃಖ, ಸುಖ, ನೋವು, ನಲಿವು ಎಲ್ಲವನ್ನೂ ಕೊಟ್ಟು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಲ್ಲವನ್ನೂ ಹೇಳಿ ನೀನು ಯಾವುದನ್ನ ಚೂಸ್ ಮಾಡ್ಕೊಂತೀಯ ಅದನ್ನೇ ಚೂಸ್ ಮಾಡ್ಕೊಳಪ್ಪ ಅಂತ ಒಂದು ಆಪ್ಷನ್ ಕೂಡ ನಮಗೆ ಕೊಟ್ಟು ಒಬ್ಬ ಸೂತ್ರಧಾರಿಯಾಗಿರುವಂತಹವನೇ ಪ್ರಭೂತಃ ಅಂತ. ಜ್ಞಾನೈಶ್ವರ್ಯಾದಿ ಗುಣೈ ಸಂಪನ್ನ ಪ್ರಭೂತಃ ಅಂತ. ಸೊ ಇದಕ್ಕೆ ರಿಲೇಟ್ ಆದಂತಹ ಒಂದು ಕಥೆಯ ಮುಖಾಂತರ ನಾವು ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ, ಮಹಾಭಾರತದ ಅಂತ್ಯಕಾಲದಲ್ಲಿ ನಿಮ್ಗೆಲ್ಲರಿಗೂ ಸಾಧಾರಣವಾಗಿ ಗೊತ್ತಿದೆ, ಗಾಂಧಾರಿ ಶಾಪವನ್ನ ಹಾಕ್ತಾಳೆ ಕೃಷ್ಣನಿಗೆ. ನನ್ನ ಇಡೀ 101 ಜನ ಮಕ್ಕಳ ಸಾವಿಗೆ ಕಾರಣಕರ್ತ ನೀನಾದೆ, ಇಲ್ಲಾಂದ್ರೆ ಖಂಡಿತ 101 ಜನ ಮಕ್ಕಳು ನನ್ನ ಜೊತೆ ಇರ್ತಾ ಇದ್ರು. ಆ ಒಂದು ದುಃಖ ನನ್ನಲ್ಲಿ ಏನಿದೆ, ಮಕ್ಕಳನ್ನ ಕಳ್ಕೊಂಡು ದುಃಖ ಏನಿದೆ, ಆ ದುಃಖಕ್ಕೆ ನಾನು ನಿಂಗೆ ಶಾಪ ಕೊಡ್ತೀನಿ. ಯಾರೋ ಒಬ್ಬ ಬೇಡ ಬಂದು ಅಂದ್ರೆ ಒಂದು ನಿನ್ನ ಸಾವು ಒಂದು ಅನಿರೀಕ್ಷಿತವಾಗಿಲ್ಲ ಇರುತ್ತೆ. ಬೇಡ ಬಂದು ಅಂತ ಗಾಂಧಾರಿ ಹೇಳೋದಿಲ್ಲ. ನಿನ್ನ ಸಾವು ಬಂದು ಯಾರೋ ಒಬ್ಬ ಕೀಳು ವ್ಯಕ್ತಿ ಅಂತ ನಿನ್ನ ಸಾವಾಗ್ಲಿ, ಮತ್ತೆ ನಿನ್ನ ಕುಲ ಏನಿದೆ, ಇದು ಕುಲ ಅಂತ ಏನಿದೆ ಅದೆಲ್ಲರೂ ಕೂಡ ಕಚ್ಚಾಡ್ಕೊಂಡು ಒಡೆದಾಡ್ಕೊಂಡು ಸಾಯುವಂತ ಆಗ್ಲಿ ಅನ್ನುವಂತಹ ಒಂದು ಶಾಪವನ್ನ ಗಾಂಧಾರಿ ಕೊಡ್ತಾಳೆ. ಅಲ್ಲಿಗೆ ಮಹಾಭಾರತ ಆಕ್ಚುಲಿ ಎಂಡ್ ಆಗುತ್ತೆ. ಮಹಾಭಾರತ ಎಂಡ್ ಆಗಿ ಯದುಕುಲ ಅಂದ್ರೆ ಕೃಷ್ಣನ ಒಂದು ಕುಲ ಏನಿದೆಯಲ್ಲ, ಯದುಕುಲ ಅನ್ನೋದು ಅಲ್ಲಿ ಆ ಒಂದು ಇದು ಪ್ರಾರಂಭ ಆಗ್ತಾ ಹೋಗುತ್ತೆ. ಸೊ ಇಲ್ಲಿಯ ಒಂದು ಕಥೆಯನ್ನ ಇವತ್ತು ಈ ಒಂದು ನಾಮಕ್ಕೆ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ಏನಾಗತ್ತೆ, ಒಂದು ದಿನ ಸುಮಾರು ಋಷಿಗಳು ಒಂದ್ ಕಡೆ ಸೇರ್ಕೊಂತಾರೆ. ಪುಂಡರೀಕ, ಮತ್ತೆ ಯತ್ರಿ, ವಿಶ್ವಾಮಿತ್ರ, ವಶಿಷ್ಠರು, ಮತ್ತೆ ಕಣ್ವ, ದೂರ್ವಾಸ ಮುನಿಗಳು, ಭೃಗು ಮಹರ್ಷಿಗಳು, ಅತ್ರಿ, ಇವೆಲ್ಲರೂ ಕೂಡ ನಿಮ್ಗೆ ಗೊತ್ತಿರೋ ಹಾಗೆ ಇವೆಲ್ಲ ಸಪ್ತ ಋಷಿಗಳಲ್ಲಿ ಕೂಡ ಒಬ್ರು, ಮತ್ತೆ ಅವರ ಶಿಷ್ಯಂದ್ರು ಎಲ್ಲರೂ ಕೂಡ ಒಂದು ಕಡೆ ಬಂದು ಸೇರ್ಕೊಂತಾರೆ. ಅಂದ್ರೆ ಕೃಷ್ಣನ ಒಂದು ರಾಜ್ಯ ಏನಿರುತ್ತೆ ಅಲ್ಲಿಗೆ ಬರ್ತಾರೆ, ಕೃಷ್ಣನ ಕಾಣ್ಬೇಕು ಅಂತಾನೆ ಬರ್ತಾರೆ. ಹಾಗಿದ್ದಾಗ ಸ್ವಲ್ಪ ಜನ ಯಾದವರು ಏನ್ ಮಾಡ್ತಾರೆ, ಆ ಋಷಿಗಳನ್ನ ಆಡ್ಕೊಬೇಕು ಅಥವಾ ಏನೋ ಟೀಸ್ ಮಾಡ್ಬೇಕು, ಫನ್ ಮಾಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ವಲ್ಪ ಜನ ಏನ್ ಮಾಡ್ತಾರೆ, ಅವ್ರನ್ನ ಆಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಯಾವ ರೀತಿ ಆಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ ಅಂತಂದ್ರೆ, ಈ ಜಾಂಬವಂತನ ಮಗ ಅಂದ್ರೆ ಕೃಷ್ಣನ ಮಗ, ಕೃಷ್ಣ ಮತ್ತೆ ಜಾಂಬವಂತಿಗೆ ಜನಿಸಿದಂತ ಮಗ ಸಾಂಬ ಅಂತ ನಿಮ್ಗೆ ಗೊತ್ತಿರುತ್ತೆ. ಕೃಷ್ಣನ ಮಗನ ಹೆಸರು ಸಾಂಬ ಅಂತ. ಸೊ ಜಾಂಬವಂತಿಯ ಮಗ ಅವನು. ಸೊ ಅವನು ಕೂಡ ಆ ಒಂದು ಯಾರು ಆಡ್ಕೊಬೇಕು ಅಂತ ಹೇಳಿದ್ನಲ್ಲ ಅವರ ಜೊತೆ ಸೇರ್ಕೊಂಡು ಈ ಎಲ್ಲಾ ಋಷಿಗಳನ್ನ ಒಂದು ಮಾನಭಂಗ ಅಥವಾ ಒಂದು ಟೀಸ್ನ ಮಾಡ್ಬೇಕು ಅಂತ ಅನ್ಕೊಂಡು ಪ್ರಯತ್ನ ಮಾಡ್ತಾರೆ. ಸೊ ಯಾವ ರೀತಿ ಪ್ರಯತ್ನ ಮಾಡ್ತಾರೆ ಅಂತ ಅಂದ್ರೆ, ಈ ಸಾಂಬ ಏನಿರ್ತಾನೆ ಅವನು ಒಂದು ಗರ್ಭಿಣಿಯ ಒಂದು ರೂಪವನ್ನು ಧರಿಸ್ಕೊಂಡು, ಅಂದ್ರೆ ಅವನು ಗಂಡಸಾಗಿದ್ರು ಕೂಡ, ಅಂದ್ರೆ ಪುರುಷನಾಗಿದ್ರು ಕೂಡ ಏನೋ ಒಂದು ಟೀಸ್ ಮಾಡಬೇಕು ಅಥವಾ ಋಷಿಗಳನ್ನ ಆಡ್ಕೊಬೇಕು ಅನ್ನೋ ನಿಟ್ಟಿನಲ್ಲಿ ಆ ಹೊಟ್ಟೆಗೆ ಒಂದು ಒನಕೆಯನ್ನ ಅಥವಾ ಕಡ್ಡಿಯನ್ನ ಕಟ್ಕೊಂಡು, ಒನಕೆ ಅಲ್ಲ ಆಕ್ಚುಲಿ ಒಂದು ಕಡ್ಡಿಯನ್ನ ಕಟ್ಕೊಂಡು ಆ ಬಟ್ಟೆಗಳನ್ನ ಸುತ್ಕೊಂಡು ಆ ಋಷಿ ಹತ್ರ ಹೋಗ್ಬಿಟ್ಟು ಕೇಳ್ತಾರಂತೆ ಎಲ್ಲರೂ, ಈ ಹೊಟ್ಟೆನಲ್ಲಿ ಮಗು ಬೆಳೀತಾ ಇದೆಯಲ್ಲ, ಈ ಮಗು ಎಂತ ಮಗು, ಯಾವ ರೀತಿ ಅದು ಜನನ ಆಗತ್ತೆ, ಅದು ಗಂಡಾಗತ್ತಾ ಹೆಣ್ಣಾಗತ್ತಾ ಅಂತ ಅಂದ್ಬಿಟ್ಟು ಆ ಋಷಿಗಳ ಹತ್ರ ಆಡ್ಕೊಳಕ್ ಬಂದ್ರಂತೆ. ಋಷಿಗಳಿಗೆ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಲ್ಲ, ಇಡೀ ಒಂದು ಬ್ರಹ್ಮಾಂಡದ ಜ್ಞಾನವನ್ನೇ ಪಡ್ಕೊಂಡಿದ್ದವ್ರಿಗೆ ಈ ರೀತಿ ಅವ್ರು ನಮ್ಮನ್ನ ಆಡ್ಕೊಂತ ಇದ್ದಾರೆ ಅಥವಾ ನಮ್ಮನ್ನ ಕೆಣಕ್ತಾ ಇದ್ದಾರೆ, ಟೀಸ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಏನು ಆಗೋದಿಲ್ಲ ಅವ್ರಿಗೆ. ಸೊ ಅವರ ಕೋಪ ತುಂಬಾ ಜಾಸ್ತಿ ಬಂದು ಒಂದು ಶಾಪವನ್ನ ಕೊಡ್ತಾರೆ. ಯಾರಿಗೆ? ಸಾಂಬಾಗೆ ಒಂದು ಶಾಪವನ್ನ ಕೊಡ್ತಾರೆ. ಏನ್ ಶಾಪವನ್ನ ಕೊಡ್ತಾರೆ ಅಂತ ಅಂದ್ರೆ, ಈ ನೀನು ನಮ್ಮನ್ನ ಆಡ್ಕೊಳ್ಳೋ ಒಂದು ನಿಟ್ಟಿನಲ್ಲಿ ನೀನು ಪ್ರಯತ್ನ ಮಾಡಿದ್ದಿಲ್ಲ, ಇಂಥ ದುಷ್ಕೃತ್ಯಕ್ಕೆ ನೀನು ಕೈ ಹಾಕಿದ್ಯಲ್ಲ, ನಿನ್ನಲ್ಲಿ ಹೊಟ್ಟೆಯಲ್ಲಿ ಏನು ಮಗು ಅಂತ ಹೇಳ್ತಾ ಇದೆಯಲ್ಲ, ಅದು ಒನಕೆಯ ರೂಪವಾಗಿ ಬಂದು ನಿನ್ನ ಇಡೀ ವಂಶವನ್ನ ನಾಶ ಮಾಡ್ಲಿ ಅಂತ ಶಪಿಸ್ತಾರೆ ಆ ಋಷಿಗಳು.
ಸೊ ಅಲ್ಲಿ ಕಡ್ಡಿಯ ರೂಪದಲ್ಲಿ, ಸಾಮನ ಹೊಟ್ಟೆಯಲ್ಲಿ ಕಡ್ಡಿಯ ರೂಪದಲ್ಲಿ ಇದ್ದಂತಹ ಒಂದು ಸಣ್ಣ ಕಡ್ಡಿ ಒನಕೆಯಾಗಿ ಪರಿವರ್ತನೆ ಆಗತ್ತೆ. ಒನಕೆಯಾಗಿ ಪರಿವರ್ತನೆ ಆಗಿ ಆ ಹೊಟ್ಟೆಯಿಂದ ಕೆಳಗಡೆ ಬೀಳುತ್ತೆ ಒನಕೆ. ಆವಾಗ ಗೊತ್ತಾಗತ್ತೆ ಅವ್ರಿಗೆ, ಓ ಇದು ಸಾಮಾನ್ಯವಾದಂತಹ ಶಾಪ ಅಲ್ಲ, ಅಂತಹ ಭೃಗುಮುನಿಗಳು, ದುರಾಸ ಮುನಿಗಳು, ಅತ್ರಿ ಅಂತ ಕಣ್ವ ಅಂತಹ ಮಹಾನ್ ಋಷಿಗಳು ಶಾಪವನ್ನು ಕೊಟ್ಟರೆ ಅದು ಖಂಡಿತ ಅದು ನೆರವೇರುತ್ತೆ ಅಂತ ಅಂದ್ಬಿಟ್ಟು ಉಗ್ರಸೇನನ ಹತ್ರ ಹೋಗ್ತಾರೆ. ಉಗ್ರಸೇನ ಬಂದು ಆ ಒಂದು ಯದುಕುಲದ ಒಂದು ರಾಜನಾಗಿರ್ತಾನೆ. ಅವನ ಹತ್ರ ಹೋಗ್ಬಿಟ್ಟು ಈ ರೀತಿ ಆಯ್ತು, ನಾವು ಈ ರೀತಿ ಏನೋ ಹುಡುಗಾಟ ಮಾಡೋದಕ್ಕೆ ಅಂತ ಹೋದ್ವಿ, ಆದ್ರೆ ಈ ರೀತಿ ನಮಗೆ ಶಾಪ ಬಂತು ಅಂತ ಹೇಳ್ತಾರೆ. ಅಲ್ಲಿ ಕೂಡ ಕೃಷ್ಣನು ಕೂಡ ಇರ್ತಾರೆ. ಯಾಕಂದ್ರೆ ಕೃಷ್ಣ ಅಲ್ಲಿ ಒಂದ್ ಕಡೆ ಸೈಲೆಂಟ್ ಆಗಿರ್ತಾನೆ. ಯಾಕೆ ಅಂತಂದ್ರೆ ಆ ಗಾಂಧಾರಿಯ ಶಾಪವು ಕೂಡ ಅಲ್ಲಿ ನೆರವೇರಬೇಕು ಅನ್ನೋದು ಅವನಿಗೂ ಕೂಡ ಗೊತ್ತಿತ್ತು. ಮತ್ತೆ ಎಲ್ಲೋ ಒಂದ್ ಕಡೆ ಆ ವಿನಾಶ ಆಗತ್ತೆ ಅನ್ನೋದು ಕೂಡ ಕೃಷ್ಣನಿಗೆ ಗೊತ್ತಿತ್ತು. ಈಗ ನಮ್ಗೆ ಸ್ಟೋರಿ ಗೊತ್ತಿದ್ರೆ ಒಂದ್ಸತಿ ಮೂವಿನಲ್ಲಿ ಹಿಂಗೆ ಆಗತ್ತೆ ಅಂತ ನಮ್ಗೆ ಸರ್ಪ್ರೈಸಸ್ ಅಂತ ಏನ್ ಅನ್ಸೋದಿಲ್ಲ ಅಲ್ವಾ. ಸೊ ಆ ರೀತಿ ಕೃಷ್ಣನು ಕೂಡ ಇವೆಲ್ಲವೂ ಕೂಡ ಆಗ್ಬೇಕು ಅಂತ ಕೃಷ್ಣನ ಒಂದು ಸಂಕಲ್ಪನೂ ಕೂಡ ಆಗಿತ್ತು ಅನ್ಸತ್ತೆ. ಸೊ ಆ ನಿಟ್ಟಿನಲ್ಲಿ ಕೃಷ್ಣನು ಕೂಡ ಸೈಲೆಂಟ್ ಆಗಿದ್ದ. ಆದ್ರೆ ಉಗ್ರಸೇನ ಮಹಾರಾಜ ಇಡೀ ಒಂದು ರಾಜ್ಯವನ್ನ ಸಂರಕ್ಷಣೆ ಮಾಡುವಂತಹ ಜವಾಬ್ದಾರಿ ಅವನಿರುತ್ತಲ್ವಾ. ಸೊ ಎಲ್ಲಾ ದ್ವಾರಕವಾಸಿಗಳಿಗೆ ಒಂದು ಹೇಳ್ತಾನೆ, ಏನ್ ಈ ಒನಕೆ ಅನ್ನೋದು ಏನಿದೆ ಅದೆಲ್ಲ ಚೆನ್ನಾಗಿ ಪುಡಿ ಮಾಡ್ಬೇಡಿ, ಒಂದು ಅಣು ಕೂಡ ಇವಾಗ ಆ ರೀತಿ ಚೆನ್ನಾಗಿ ಪುಡಿ ಮಾಡಿ ತಗೊಂಡು ಹೋಗ್ಬಿಟ್ಟು ಅದನ್ನ ಯಮುನಾ ನದಿಗೆ ಬಿಸಾಕ್ಬೇಡಿ. ಅಂದ್ರೆ ಆ ಧೂಳನ್ನ ಯಮುನಾ ನದಿಗೆ ಬಿಸಾಕ್ಬೇಡಿ, ಅವಾಗ ಆ ಶಾಪ ಫಲಿಸೋದಿಲ್ಲ. ಆ ಒನಕೆ ಇದ್ರೆ ತಾನೇ ಅದರಿಂದ ನಮಗೆ ಶಾಪ ಆಗು, ನಮ್ಮ ಕುಲ ನಾಶ ಆಗುವಂಥದ್ದು. ಆ ಒನಕೆಯನ್ನ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ತಗೊಂಡು ಹೋಗ್ಬಿಟ್ಟು ಅದನ್ನ ಸಮುದ್ರಕ್ಕೆ ಎಸ್ಬಿಡಿ ಅಂತ ಆಜ್ಞೆಯನ್ನ ಮಾಡ್ತಾರೆ. ಹಾಗೆ ಎಲ್ಲರೂ ಕೂಡ ಒನಕೆನ ತಗೊಂಡು ಪೀಸ್ ಮಾಡ್ತಾರೆ, ಮುರಿದಾಕ್ತಾರೆ. ಒಂಥರ ಆಲ್ಮೋಸ್ಟ್ ಒಂದು ಕಡ್ಡಿ, ಸಣ್ಣ ಅಣುವಿನ ರೂಪದಲ್ಲಿ ಕಡ್ಡಿ ಯಾವ ರೀತಿ ಇರುತ್ತೋ ಆ ರೀತಿ ಪುಡಿಯನ್ನು ಹಾಕಿ ಮಾಡಿ ಅದನ್ನ ಸಮುದ್ರಕ್ಕೆ ತಗೊಂಡು ಎಸ್ಬಿಡ್ತಾರೆ. ಆದ್ರೆ ಇಲ್ಲಿ ಶಾಪ ಅನ್ನೋದು ಏನಿರುತ್ತೆ ಅದು ಖಂಡಿತ ಫಲ ಕೊಡ್ಲೇಬೇಕಲ್ವಾ. ಅದಕ್ಕೇನಾಗತ್ತೆ, ಈ ಧೂಳಿನ ಮುಖಾಂತರ ಅಂದ್ರೆ ಸಣ್ಣ ಸಣ್ಣ ಒಂದು ಪುಡಿಯ ಮುಖಾಂತರ ಏನು ಸೃಷ್ಟಿಯಾಗಿತ್ತಲ್ಲ, ಸಮುದ್ರಕ್ಕೆ ಹೋಗಿ ಬಿತ್ತಲ್ಲ, ಅದೆಲ್ಲವೂ ಕೂಡ ಸಮುದ್ರದ ಅಲೆಗೆ ಬಂದು ಸಮುದ್ರದ ತಟದಲ್ಲಿ ಮಳೆಯ ರೂಪದಾಗಿ, ಮಳೆ ಅಂದ್ರೆ ಗೊತ್ತಲ್ಲ, ಸಣ್ಣ ಒಂದು ಮಳೆಯ ರೂಪದಲ್ಲಿ ಅಥವಾ ಒಂದು ಕಬ್ಬಿಣದ ಒಂದು ತುಂಡಿನ ರೂಪದಲ್ಲಿ ಅದೊಂದು ಕಡ್ಡಿಯ ರೂಪದಲ್ಲಿ ಬಂದು ಶೇಖರಣೆ ಆಗ್ತಾ ಬರುತ್ತೆ ತಟದಲ್ಲಿ. ಸೊ ಅಲ್ಲೇ ಒಬ್ಬ ಫಿಶರ್ ಮ್ಯಾನ್ ಅಥವಾ ಏನು ಮೀನುಗಾರ ಇರ್ತಾನಲ್ಲ, ಬೇಡ ಅಂತಲ್ಲ, ಎಲ್ಲರೂ ಕೂಡ ಜೀವಿಸ್ತಾ ಇರ್ತಾರೆ ತಟಗಳಲ್ಲಿ. ಮೀನ್ ಮಾರೋನ್ ಜೀವಿಸ್ತಾ ಇರ್ತಾನೆ ಅಥವಾ ಬೇಡ ಜೀವಿಸ್ತಾ ಇರ್ತಾನೆ ಕಾಡಿನಲ್ಲಿ. ಅವ್ರಿಗೆಲ್ಲರೂ ಕೂಡ ಈ ಒಂದು ಅಣು ರೂಪದ ಒಂದು ಕಡ್ಡಿ ಅಥವಾ ಆ ಒಂದು ಒನಕೆಯಿಂದ ಬಂದಂತಹ ಒಂದು ಐಟಮ್ ಏನಿದೆ ಎಲ್ಲವೂ ಕೂಡ ಸಿಗುತ್ತೆ. ಹಾಗೆ ಈ ಒಂದು ಬೇಡನಿಗೆ ಒಂದು ಮಳೆಯ ಒಂದು ಇದರಲ್ಲಿ ಒಂದು ಮಳೆ ಸಿಗತ್ತೆ. ಆ ಮಳೆಯನ್ನ ತಗೊಂಡು ಅವನೊಂದು ಬಿಲ್ಲನ್ನ ಮಾಡ್ತಾನೆ. ಆ ಬಿಲ್ಲನ್ನ ಕಟ್ಟಿ ಆ ಮಳೆಯನ್ನ ಆ ಬಿಲ್ಲಿಗೆ ಕಟ್ಟೋ ತರ ಅದನ್ನ ಯೂಸ್ ಮಾಡ್ತಾನೆ. ಸೊ ಆ ರೀತಿ ಮಾಡಿದಾಗ ಯೂಸ್ ಮಾಡ್ತಾನೆ. ಮತ್ತೆ ನಂತರದಲ್ಲಿ ಬೇರೆ ಬೇರೆ ಆಯುಧಗಳು, ಈಗ ಸುತ್ತಿ ಅಥವಾ ಬೇರೆ ಒಂದು ಕೈ ಏನಾದ್ರೂ ಒಂದು ಆಯುಧ ಮಾಡ್ಕೊಂಡಾಗ ಆ ಒಂದು ಮಳೆಗಳನ್ನ ಎಲ್ಲರೂ ಕೂಡ ಯೂಸ್ ಮಾಡ್ತಾರೆ. ಯಾರು ಯದುಕುಲದವರು ಯಾರು ಇರ್ತಾರೋ ಎಲ್ಲರೂ ಕೂಡ ಅನಿರೀಕ್ಷಿತವಾಗಿ ಗೊತ್ತಿಲ್ದಲೆ, ಅದು ಅವನಿಗೆ ಒಂದು ಇದು ಅಂತ ಗೊತ್ತಿಲ್ದಲೆ ಅದನ್ನ ಯೂಸ್ ಮಾಡ್ತಾರೆ. ಅದನ್ನ ಯೂಸ್ ಮಾಡಿದ ಪರಿಣಾಮದಲ್ಲಿ ಏನಾಗುತ್ತೆ, ಅಲ್ಲೇ ಒಂದು ಕಲಹ ಸೃಷ್ಟಿ ಆಗುತ್ತೆ. ಯಾಕಂದ್ರೆ ಅದು ಯೂಸ್ ಮಾಡಿರೋ ಒಂದು ಇದಕ್ಕೋಸ್ಕರ ಒಂದು ಕಲಹ ಸೃಷ್ಟಿ ಆಗುತ್ತೆ. ಏನೋ ಒಂದು ಸಣ್ಣ ವಿಚಾರಕ್ಕೆ ಅವರವರೇ ಕಿತ್ತಾಡ್ಕೊಂತಾರೆ. ಅವರು ಏನು ಒನಕೆ ಒಂದು ಅಣುವಿನಿಂದ ಯೂಸ್ ಮಾಡಿದ ಆಯುಧಗಳು, ಆ ಆಯುಧಗಳಿಂದ ಒಬ್ರೊಬ್ರು ಹೊಡೆದಾಡ್ಕೊಂಡು ಸಾಯ್ತಾರೆ. ಕಡೆಗೆ ಈ ಮಳೆ ಏನು ಉಪಯೋಗಿಸಿದ್ನಲ್ಲ ಒಬ್ಬ ಬೇಡ, ಅಲ್ಲೂ ಜರ ಅನ್ನುವಂತಹ ಒಬ್ಬ ಬೇಡ ಬಂದು ಯಾವುದೋ ಒಂದು ಪ್ರಾಣಿ ಕೂತಿದೆ ಮರದ ಕೆಳಗಡೆ ಅಂತ ಅಂದ್ಬಿಟ್ಟು, ಕೃಷ್ಣ ಒಂದು ಮರದ ಕೆಳಗಡೆ ಕೂತಿರ್ತಾನೆ, ಆರಾಮವಾಗಿ ಅವನು ಸುಧಾರಿಸ್ಕೊಂತ ಇರ್ತಾನೆ. ಯಾವುದೋ ಒಂದು ಪ್ರಾಣಿ ಕೂತಿದೆ ಅಂತ ಅಂದ್ಬಿಟ್ಟು ಕಾಲಿಗೆ ಜರ ಅನ್ನುವಂತಹ ಒಬ್ಬ ಬೇಡ ಒಂದು ಬಾಣವನ್ನು ಬಿಡ್ತಾನೆ. ಅಲ್ಲಿಂದ ಕೃಷ್ಣನ ಒಂದು ದೇಹತ್ಯಾಗ ಕೂಡ ಆಗತ್ತೆ ಅನ್ನೋದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಸೊ ಹಾಗೆ ಗಾಂಧಾರಿಯ ಶಾಪನೂ ಕೂಡ ಅಲ್ಲಿ ಫಲಿಸತ್ತೆ. ಯದುಕುಲ ನಾಶ ಆಗ್ಬೇಕು, ಮತ್ತೆ ಯಾರೋ ಒಬ್ಬ ಅಲ್ಪ ಮಾನವನಿಂದ ನಿನ್ನ ಸಾವಾಗಬೇಕು ಅನ್ನುವಂಥ ಒಂದು ಶಾಪ ಏನಿತ್ತು, ಜರ ಅನ್ನುವಂತಹ ಒಬ್ಬ ಬೇಡನಿಂದ ಕೃಷ್ಣ ದೇಹತ್ಯಾಗವನ್ನು ಮಾಡಬೇಕಾಗತ್ತೆ. ಮತ್ತೆ ಯದುಕುಲ ಅನ್ನುವಂಥದ್ದು ಈ ರೀತಿ ನಾಶ ಆಗುತ್ತೆ. ನಮಗೆಲ್ಲರೂ ಕೂಡ ಈ ಋಷಿ ಶಾಪಗಳಿಂದನೇ ಅಥವಾ ಸಾಂಬನಿಗೆ ಕೊಟ್ಟಂತ ಶಾಪದಿಂದನೇ ಆ ಒನಕೆ ಬಂದಿದ್ದು, ಅದರಿಂದ ಆದದ್ದ ಆಯುಧಗಳಿಂದನೇ ಹೊಡೆದಾಡ್ಕೊಂಡು ಸತ್ರು ಅನ್ನುವಂಥ ವಿಚಾರ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಗೊತ್ತಿರೋದಿಲ್ಲ. ಸೊ ಹಾಗೆ ಯದುಕುಲ ನಾಶ ಆಗ್ತಾ ಹೋಗುತ್ತೆ. ಯಾಕೆ ಈ ನಾಮ ಅಥವಾ ಈ ಕತೆ ಇದಕ್ಕೆ ಇದಾಗತ್ತೆ ಅಂತಂದ್ರೆ, ಯಾರಿಗೆ ಜ್ಞಾನ ಐಶ್ವರ್ಯ ಸಂಪನ್ನ ಎಲ್ಲವೂ ಕೂಡ ಇರ್ತಾನೋ
ಅವನಿಗೆ ಪ್ರಭೂತಃ ಅಂತ ಕರೀತಾರಲ್ವಾ. ಸೊ ಹೀಗೆ ಎಲ್ಲವೂ ಕೂಡ ಇದ್ದವನು ಕೃಷ್ಣನೇ. ಅವನಿಗೆಲ್ಲವೂ ಕೂಡ ಗೊತ್ತಿತ್ತು, ಮುಂದೆ ಏನಾಗತ್ತೆ, ಹಿಂದೆ ಏನಾಗಿತ್ತು, ಮುಂದೆ ಏನ್ ನಡೀತಾ ಇದೆ, ಎಲ್ಲವೂ ಕೂಡ ಗೊತ್ತಿತ್ತು. ಮಹಾಭಾರತವನ್ನ ಯುದ್ಧ ಅಥವಾ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡ್ಬೇಕು ಅನ್ನೋದು ಏನೂ ಇರಲಿಲ್ಲ ಕೃಷ್ಣನಿಗೆ. ಆದ್ರೆ ಧರ್ಮವನ್ನ ಎಲ್ಲರಿಗೂ ಕೂಡ ಹೇಳಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಡ್ರಾಮಾ ತರ ಬಂದಿದೆ ಮಹಾಭಾರತ ಅನ್ನುವಂಥದ್ದು. ಸೊ ಹಾಗೆ ಯದುಕುಲನೂ ಅಷ್ಟೇ, ಎಲ್ಲರೂ ಕೂಡ ಅಲ್ಲಿ ಮೂಢರಲ್ಲ ಅಥವಾ ಅಂಧರಲ್ಲ ಅಥವಾ ಗೊತ್ತಿಲ್ಲ ಅನ್ನುವಂಥ ಯಾವುದೇ ರೀತಿಯ ಇದಲ್ಲ. ಸೊ ಅವರ ಒಂದು ಅಜ್ಞಾನನೇ ಹೇಗೆ ಅವರನ್ನ ವಿನಾಶಕ್ಕೆ ತಲುಪುತ್ತೆ ಅನ್ನೋದಕ್ಕೆ ಜ್ಞಾನ ಇರಬೇಕು. ಅಜ್ಞಾನದಿಂದ ನಾವು ಮುಕ್ತರಾಗಿ ಜ್ಞಾನದ ಕಡೆ ನಾವು ಹೋಗ್ಬೇಕು ಅನ್ನೋದೇ ನಮ್ಮ ಧ್ಯೇಯ ಆಗಿರ್ಬೇಕು ಅನ್ನೋದಕ್ಕೆ ಈ ನಾಮ ಬಹಳ ಸೂಟ್ ಆಗತ್ತೆ ಅಂತ ಅನ್ಸುತ್ತೆ. ಸೊ ಇಲ್ಲಿ ಪ್ರಭೂತಃ ಅಂತ ಅಂದ್ರೆ ಜ್ಞಾನ ಐಶ್ವರ್ಯಾದಿ ಗುಣೈ ಸಂಪನ್ನ ಪ್ರಭೂತಃ ಅಂತ ಹೇಳ್ತಾರೆ. ಸೊ ಯಾರು ಜ್ಞಾನವನ್ನ, ಐಶ್ವರ್ಯವನ್ನ, ಗುಣಗಳನ್ನ, ಒಳ್ಳೆ ಸದ್ಗುಣಗಳನ್ನ ಹೊಂದಿರುತ್ತಾರೋ ಅವನು ಮಹಾವಿಷ್ಣು, ಅವನೇ ಶ್ರೀಮನ್ ನಾರಾಯಣ ಅನ್ನುವಂಥದ್ದು. ಸೊ ಇದು ಪ್ರಭೂತಃ ಅನ್ನುವಂತಹ ನಾಮದ ಒಂದು ಕತೆ ಆಗಿತ್ತು ಅಥವಾ ಅವನ ಒಂದು ಲೀಲೆ ಆಗಿತ್ತು. ಎಲ್ಲರಿಗೂ ಅರ್ಥ ಆಗ್ತಿದ್ಯಾ? ಥಮ್ಸಪ್ ಮಾಡಿ ಇದು ಮಾಡ್ಬೋದು. ವಾಯ್ಸ್ ಎಲ್ಲ ಸರಿಯಾಗಿ ಕೇಳಿಸ್ತಾ ಇದೆಯಾ? ಹಾಗೆ ಖಂಡಿತ. ಇನ್ನು ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ಬಂದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಅದರ ಕಥೆನೂ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಬಂದಿರುವಂತಹ ಒಂದು ನಾಮ ಆಗಿದೆ ಇದು. ಎಲ್ಲರೂ ಕೂಡ ಸಾಧ್ಯ ಆದ್ರೆ ಒಂದು ಪೆನ್ನು ಪೇಪರ್ನ ಇಟ್ಕೊಳ್ಳಿ, ಇದನ್ನು ಬರ್ಕೊಳ್ಳಿ. ಎಲ್ಲೋ ಒಂದ್ ಕಡೆ ಅದನ್ನ ಕಾರ್ಯರೂಪಕ್ಕೆ ತರುವಂತಹ ಒಂದು ಕೆಲಸನೂ ನಿಮ್ಮಿಂದ ಆಗತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದು ಪೆನ್ನು ಪೇಪರ್ ಎಲ್ಲರೂ ಕೂಡ ಇಟ್ಕೊಳ್ಳಿ. ಈ ನಾಮದ ಹೆಸರು ತ್ರಿಕಕುಬ್ಧಾಮ ಅಂತ. ತ್ರಿಕಕುಬ್ಧಾಮ ಅಂತ. ಇಲ್ಲಿ ಕುಕ್ಕುಬ್ ಅಂತ ಅಂದ್ರೆ ಡೈರೆಕ್ಷನ್ ಅಂತ ಅರ್ಥ ಬರುತ್ತೆ ಸಂಸ್ಕೃತದಲ್ಲಿ. ತ್ರಿ ಅಂತ ಅಂದ್ರೆ ಮೂರು ಅಂತ ಹೆಸರು ಬರುತ್ತೆ. ಧಾಮ ಅಂತ ಅಂದ್ರೆ ಆಧಾರ ಅನ್ನುವಂತ ಹೆಸರು ಬರುತ್ತೆ. ಅಂದ್ರೆ ಮೂರು ಡೈರೆಕ್ಷನ್ಗೂ ಕೂಡ ಆಧಾರ ಆಗಿರುವಂತಹವನು ಯಾರು ಅಂತ ಅಂದ್ರೆ ಅವನು ಶ್ರೀಮನ್ ನಾರಾಯಣ ಅಂತ. ಸೊ ಈ ಮೂರು ಡೈರೆಕ್ಷನ್ ಯಾವುದು? ಶಂಕರರು ಏನ್ ಹೇಳ್ತಾರೆ ಅಂತ ಅಂದ್ರೆ ಊರ್ಧ್ವ ಅಂದ್ರೆ ನಿಮ್ಗೆ ಗೊತ್ತಿದೆ ಮೇಲೆ, ಮತ್ತೆ ಅಧಃ ಅಂದ್ರೆ ಕೆಳಗಡೆ ನಿಮ್ಗೆ ಗೊತ್ತಿದೆ. ಊರ್ಧ್ವ ಅಧೋ ಮಧ್ಯೆ ಭೇದೇನ, ಮೇಲೆ ಕೆಳಗೆ ಮತ್ತೆ ಮಧ್ಯ, ಇವು ಮೂರು ಒಂದು ಡೈರೆಕ್ಷನ್ ಅಲ್ಲಿ ಮೂರು ಕಡೆ ಸಮಕಾಲದಲ್ಲಿ ನೋಡುವಂತಹ ಅಥವಾ ಸಮಕಾಲದಲ್ಲಿ ಮೇಂಟೈನ್ ಮಾಡುವಂತಹ ಒಬ್ಬರು ಯಾರಾದರೂ ಇದ್ರೆ ಅವನಿಗೆ ತಿಸೃಣಾಂ ಕುಕುಭಾಮಿ ಅಂತ ಕರೀತಾರೆ. ಅಂದ್ರೆ ಮೂರು ಡೈರೆಕ್ಷನ್ ಅಲ್ಲಿ ಊರ್ಧ್ವ ಅಧೋ ಮಧ್ಯಭೇದೇನ ತ್ರಿಸೃಣಾಂ ಕುಕುಧಾಮಪಿ ಧಾಮೇತಿ ತ್ರಿಕುಬ್ಧಾಮ ಇತ್ಯೇಕಂ ನಾಮ ಅಂತ ಶಂಕರರು ಹೇಳ್ತಾರೆ. ಯಾರು ಮೂರೂ ಡೈರೆಕ್ಷನ್ ಅಲ್ಲಿ ಅಂದ್ರೂ ಅದು ಪಾತಾಳವಾದರೂ ಆಗಿರ್ಬೋದು ಅಥವಾ ಈ ಒಂದು ಮಧ್ಯ ಲೋಕವನ್ನು ಆಗಿರ್ಬೋದು ಅಥವಾ ಊರ್ಧ್ವ ಲೋಕವನ್ನು ಆಗಿರ್ಬೋದು. ಸೊ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ 14 ಲೋಕಗಳಿವೆ ಅಲ್ವಾ? ಸತ್ಯಲೋಕ, ತಪಲೋಕ, ಜನಲೋಕ, ಮಹರ್ಲೋಕ, ಸುವರ್ಲೋಕ, ಭುವರ್ಲೋಕ, ಭೂಲೋಕ, ನಾವಿರುವಂಥದ್ದು ಭೂಲೋಕ. ಇನ್ನ ನಾನು ಇಷ್ಟು ಹೇಳಿದ್ದು ಮೇಲ್ಗಡೆಯ ಒಂದು ಲೋಕಗಳು. ಇನ್ನ ಕೆಳಗಡೆ ಬಂದು ಅಥಳ, ವಿತಳ, ಸುತಳ, ತಳಾತಳ, ಮಹಾತಳ, ರಸಾತಳ ಮತ್ತೆ ಪಾತಾಳ ಅನ್ನುವಂಥ 7 ಲೋಕಗಳು ಅಧ ಕೆಳಗಡೆ ಇರುವಂಥದ್ದು. ಮತ್ತೆ ನಾನು ಅದನ್ನ ನಿಧಾನಕ್ಕೆ ಹೇಳ್ತೀನಿ ಅಥವಾ ಗ್ರೂಪಲ್ಲಿ ಕೂಡ ಶೇರ್ ಮಾಡ್ತೀನಿ, ನೀವು ಯಾರು ಕೂಡ ಬರ್ಕೊಂಡಿಲ್ಲ ಅಂತ ಅಂದ್ರೆ. ಸೊ ನಾವೆಲ್ಲರೂ ಕೂಡ ಇರೋದು ಭೂಲೋಕದಲ್ಲಿ. ಭೂಲೋಕ ಅಂದ್ರೆ ಇದು ಮಧ್ಯಲೋಕ ಅನ್ನೋದು. ಯಾರ್ಯಾರು ಇರ್ತಾರೆ ಇಲ್ಲಿ ಅಂತಂದ್ರೆ ಜ್ಞಾನಿಗಳಿರ್ತಾರೆ, ಅಥವಾ ಯಾರು ಜ್ಞಾನವನ್ನ ಪಡ್ಕೊಬೇಕು ಅಂತ ಜಿಜ್ಞಾಸಿಗಳು ಇರ್ತಾರೆ, ಅಥವಾ ಜ್ಞಾನವನ್ನು ಪಡ್ಕೊಂಡಿರೋರು ಇರ್ತಾರೆ, ಅಥವಾ ಅಜ್ಞಾನಿಗಳು ಇರ್ತಾರೆ. ಅವರ ಗುಣಕ್ಕೆ ತಕ್ಕ ಹಾಗೆ, ಅವರ ಕರ್ಮಗಳಿಗೆ ತಕ್ಕ ಹಾಗೆ ಇಷ್ಟು ಲೋಕ ನಾನು ಏನ್ ಹೇಳಿದ್ನಲ್ಲ, 14 ಲೋಕವನ್ನು ಏನ್ ಹೇಳಿದ್ನಲ್ಲ, ಈ 14 ಲೋಕದಲ್ಲಿ ಜನನವನ್ನ ತಗೊಂತಾರೆ. ಸೊ ನಾವು ಭೂಲೋಕದಲ್ಲಿ ಜನವನ್ನ ತಗೊಂಡಿದ್ದೀವಿ ಅಂದ್ರೆ ನಾವು ಮಧ್ಯ ಲೋಕದಲ್ಲಿ ಇದ್ದೀವಿ ಅಂತ. ಅದು ಕೆಳಗಡೆ ಲೋಕ ಬಂದು ಸರ್ಪಗಳು, ನಾಗಲೋಕಗಳು ಅಥವಾ ಪಿಚಾಚಿಗಳು, ದೆವ್ವಗಳು, ಇವೆಲ್ಲವೂ ಕೂಡ ಯಾರು ಜಾಸ್ತಿ ತುಂಬಾ ಕರ್ಮಗಳನ್ನ ಮಾಡಿರ್ತಾರೆ ಅವರೆಲ್ಲರೂ ಕೂಡ ಕೆಳಗಡೆ ಲೋಕದಲ್ಲಿ ಅಂದ್ರೆ ಅತಳ, ವಿತಳ, ಸುತಳ, ಪಾತಾಳ, ತಳಾತಳ, ರಸಾತಳ ಲೋಕದಲ್ಲಿ ಜನರನ್ನ ತಗೊಂತಾರೆ. ಯಾರು ತುಂಬಾ ಪುಣ್ಯವನ್ನ ಮಾಡಿರ್ತಾರೆ, ತುಂಬಾ ಸದ್ಗತಿಯನ್ನ ಮಾಡಿರ್ತಾರೆ, ದೇವರ ಹತ್ರಕ್ಕೆ ಯಾರು ಹೋಗ್ತಿರ್ತಾರೋ ಅವರೆಲ್ಲರೂ ಕೂಡ ಸತ್ಯ ಲೋಕವನ್ನ ಹೋಗಿ ತಲುಪ್ತಾರೆ ಅಂತ ನಾನು ಹೇಳಿದ್ರೆ. ಸತ್ಯಲೋಕ, ತಪಲೋಕ, ಜನಲೋಕ, ಮಹರ್ಲೋಕ, ಸವರ್ಲೋಕ ಮತ್ತೆ ಭುವರ್ಲೋಕ ಅಂತ. ಸೊ ಇಷ್ಟು ಲೋಕಗಳನ್ನು ಹೋಗಿ ತಲುಪ್ತಾರೆ. ಸೊ ಒಂದು ಸಣ್ಣದಾಗಿ ಹೇಳ್ಬಿಡ್ತೀನಿ ಯಾರ್ಯಾರು ಇರ್ತಾರೆ ಒಂದೊಂದು ಲೋಕದಲ್ಲಿ ಅಂತ.
ಸೊ ಅತಳದಲ್ಲಿ ಸಾಮಾನ್ಯವಾಗಿ ಈ ಒಂದು ಅಂದ್ರೆ ತುಂಬಾ ಹೇಗೆ ಹೇಳೋದಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಯಾರು ಹೆಣ್ಣಿಗೆ ಗೌರವವನ್ನ ಕೊಡೋದಿಲ್ಲ ಅಥವಾ ಯಾರು ಹೆಣ್ಣನ್ನ ತುಂಬಾ ಶೋಷಣೆಯಲ್ಲಿ ನೋಡ್ಕೊಂತಾರೆ ಅಥವಾ ಹೆಣ್ಣನ್ನು ಒಂದು ಭೋಗದ ವಸ್ತುವಾಗಿ ಟ್ರೀಟ್ ಮಾಡ್ತಾರೆ ಅಥವಾ ಅವರ ಒಂದು ಚಿತ್ತ ಅಂದ್ರೆ ಸ್ಯಾಡಿಸ್ಟ್ ಅಂತ ಏನ್ ಹೇಳ್ತಾರಲ್ಲ, ಅವರೆಲ್ಲರೂ ಕೂಡ ಈ ಒಂದು ಲೋಕದಲ್ಲಿ ಜನರನ್ನು ತಾಳ್ತಾರೆ ಅಂತ. ಅಂದ್ರೆ ಪ್ರಾಸ್ಟಿಟ್ಯೂಷನ್ ಇರ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ಒಂದು ವಿಕೃತ ಮನೋಭಾವ ಇರ್ಬೋದು, ಅಂತವರೆಲ್ಲರೂ ಕೂಡ ಈ ಅತಳ ಲೋಕದಲ್ಲಿ ಅಂದ್ರೆ ಭೂಲೋಕಕ್ಕಿಂತ ಕೆಳಗಡೆ ಅದು ಇರುವಂತಹ ಲೋಕದಲ್ಲಿ. ಇನ್ನು ವಿತಳ ಅಂತಂದ್ರೆ ಇನ್ನೂ ಸ್ವಲ್ಪ ಕೆಳಗಿನ ಲೋಕ. ಅಲ್ಲಿ ಪ್ರೇತಗಳು ಅಂದ್ರೆ ಆತ್ಮಹತ್ಯೆ ಮಾಡಿಕೊಂಡು ತಮ್ಮ ಜೀವನ ಪಡ್ಕೊಂಡು ತ್ಯಾಗ ಮಾಡಿರ್ಬೋದು ಅಥವಾ ಇನ್ನೊಬ್ಬರಿಗೆ ಹಿಂಸೆಯನ್ನ ಕೊಟ್ಟು ಮಾಡಿರುವಂತಹ ದೇವರನ್ನ ದೂಷಿಸಿ ಅಥವಾ ದೇವರನ್ನ ಒಂದು ಮರ್ಯಾದೆ ಇದರಿಂದ ನೋಡ್ಕೊಂಡೇ ಇರುವಂತದ್ದು, ಪೂಜೆ ಪುನಸ್ಕಾರಗಳನ್ನ ಶಾಸ್ತ್ರಗಳನ್ನ ಗೌರವಿಸದೇ ಇರುವಂತವ್ರು, ಇವರೆಲ್ಲರೂ ಕೂಡ ಈ ಲೋಕದಲ್ಲಿ ಜನನವನ್ನ ತಾಳ್ತಾರೆ ಅಂತ ಹೇಳ್ತಾರೆ. ಯಾರು ಚಿನ್ನದ ಗಡಿಗಳನ್ನ ಅಪಹರಣ ಮಾಡಿರ್ತಾರೆ ಅಂತ, ದೊಡ್ಡ ದೊಡ್ಡ ಕಳ್ತನಗಳನ್ನ ಮಾಡಿರ್ತಾರೆ, ಎಸ್ಪೆಷಲಿ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ದೊಡ್ಡ ದೊಡ್ಡ ಹಗರಣಗಳೆಲ್ಲ ಮಾಡ್ತಾರಲ್ಲ, ಅಂತಹ ಕರ್ಮಗಳನ್ನ ಹೊತ್ಕೊಂಡಿರುವಂತವರೆಲ್ಲರೂ ಕೂಡ ಈ ವಿತಳ ಲೋಕದಲ್ಲಿ ಜನನನ್ನ ತಾಳ್ತಾರೆ ಅಂತ ಹೇಳ್ತಾರೆ. ಇನ್ನು ಹಾಗೆ ಇನ್ನು ಹೇಳ್ಬೇಕಾಗಿಲ್ಲ ನಿಮ್ಗೆ. ಆದ ರೀತಿ ಸುತ್ತಳ, ತಳಾತಳ, ಪಾತಾಳ ಎಲ್ಲರೂ ಕೂಡ ಮತ್ತೆ ನಾಗಲೋಕದಲ್ಲೂ ಕೂಡ ಅವರು ಜನನವನ್ನು ಮಾಡ್ತಾರೆ. ಅಂದ್ರೆ ಕೆಟ್ಟ ವಿಷವನ್ನು ಕಾರುವಂತಹ ಹಾವಾಗಿ ಅವರ ಒಂದು ಜೀವನ ಇದು ಮಾಡ್ತಾರೆ. ಈ ರೀತಿ ಅಧೋಲೋಕಗಳಿವೆಲ್ಲರೂ ಕೂಡ ನಮ್ಮ ಪಾಪಕ್ಕೆ ಅನುಸಾರವಾಗಿ ಜನ್ಮವನ್ನು ತಾಳುವಂಥದ್ದು. ಇನ್ನು ಮೇಲಿನ ಲೋಕದಲ್ಲಿ ಒಂದು ಭುವರ್ಲೋಕ ಅಂದ್ರೆ ಯಾರು ಈ ಜ್ಞಾನಿಗಳಾಗಿರ್ತಾರೆ ಅಥವಾ ಸಂಶೋಧನೆಯನ್ನ ಮಾಡುವಂತಹ ಒಂದು ಸೈಂಟಿಸ್ಟ್ ಅಂತ ಹೇಳ್ತಾರಲ್ಲ, ಅವರೆಲ್ಲರೂ ಕೂಡ ಒಂದು ಲೆವೆಲ್ ಮೇಲೆ ಅಂದ್ರೆ ಸಮಾಜಕ್ಕೆ ಏನಾದ್ರು ಒಂದು ಹಿತವನ್ನ ಕೊಡೋದು. ಈಗ ಅಬ್ದುಲ್ ಕಲಾಂ ಇರ್ಬೋದು ಅಥವಾ ಸ್ವತಂತ್ರಕ್ಕೆ ಹೋರಾಡಿದವರು ಎಲ್ಲರೂ ಕೂಡ ಪ್ರಾಬ್ಲಮ್ ಮತ್ತೆ ಭೂಲೋಕದಲ್ಲಿ ಅವ್ರ ಜನನ ಆಗೋದಿಲ್ಲ ಅಂತ, ಮೇಲಿನ ಲೋಕದಲ್ಲಿ ಜನನ ಆಗುತ್ತೆ ಅಂತ. ಹಾಗೆ ಸುರಲೋಕ ಅಂದ್ರೆ ದೇವತೆಗಳಿರುವಂತಹ ಲೋಕ. ನಾವು ದೇವತೆಗಳಾಗ್ಬೋದಾ? ಖಂಡಿತ ಆಗತ್ತೆ. ಆ ಒಂದು ಕಥೆಯ ಮುಖಾಂತರ ಅದನ್ನು ಹೇಗೆ ನಾವು ದೇವತೆ ಆಗ್ಬೋದು ಅಂತ ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಯಾರು ದೇವತೆಗಳಿರ್ತಾರೆ ಅವರೆಲ್ಲರೂ ಕೂಡ ಅಪ್ಸರೆದಿರು, ಗಂಧರ್ವರು, ಇವರೆಲ್ಲರೂ ಕೂಡ ಸುರಲೋಕದಲ್ಲಿ ಜನ್ಮವನ್ನ ತಾಳ್ತಾರೆ, ನಮ್ಮ ರೀತಿಯೇ ಜನ್ಮವನ್ನ ತಾಳ್ತಾರೆ. ಹಾಗೆ ಮಹರ್ಲೋಕ ಅನ್ನೋದಿರುತ್ತೆ. ಅವ್ರು ಯಾರು ಈಗ ಬುದ್ಧ, ಮಾರ್ಕಂಡೇಯ ಅಂತ ಯಾರು ಎಂಟ್ಲೈನ್ಮೆಂಟ್ ಮಾಡ್ಕೊಂಡಿರ್ತಾರಲ್ಲ, ಅವರ ಏನೋ ಒಂದು ದೇವರ ಒಂದು ಸೂಕ್ಷ್ಮತವನ್ನ ಕಂಡಿಡ್ಕೊಂಡಿರ್ತಾರೆ, ಅವರೆಲ್ಲ ಮಹರ್ಲೋಕದಲ್ಲಿ ಜನ್ಮವನ್ನ ತಾಳ್ತಾರೆ ಅಂತ. ಹಾಗೆ ಜನಲೋಕ, ತಪಲೋಕ ಮತ್ತು ಸತ್ಯಲೋಕ ಅನ್ನುವಂಥದ್ದು. ಸತ್ಯಲೋಕ ಅಂದ್ರೆ ನಿಜವಾದ ಬ್ರಹ್ಮ ಅಂತ ಅಂದ್ರೆ ಚತುರ್ಮುಖ ಬ್ರಹ್ಮನಲ್ಲ, ಆ ಬ್ರಹ್ಮನಿಗೂ ಮಿಗಿಲಾದಂತಹ ಇನ್ನೊಂದು ಬ್ರಹ್ಮನ್ ಅಂತ ಏನ್ ಕರೀತಾರೆ, ನಿರ್ಗುಣ ನಿರಾಕಾರ ಪರಬ್ರಹ್ಮ ಅಂತ, ಅದು ಸತ್ಯಲೋಕದಲ್ಲಿ. ಅಂದ್ರೆ ನಾವು ದೇವರಲ್ಲಿ ಒಬ್ಬನಾಗಿ ಅಂತ ನಾವೇನ್ ಹೇಳ್ತೀವಲ್ಲ, ಆ ಒಂದು ಲೋಕಕ್ಕೆ ನಾವು ಜನನವನ್ನ ಜನನ ತೊಗೊಳೋದಕ್ಕಿಂತ ನಮ್ಮ ಸೂಕ್ಷ್ಮ ಶರೀರ ಅಲ್ಲಿ ಹೋಗಿರುತ್ತೆ ಅನ್ನುವಂಥದ್ದು. ಸ್ಥೂಲ ಶರೀರ ಭೂಲೋಕದಲ್ಲಿದ್ರೆ ಸೂಕ್ಷ್ಮ ಶರೀರ ಬಂದು ಸತ್ಯಲೋಕದಲ್ಲಿ ಜನ್ಮವನ್ನ ತಾಳುತ್ತೆ ಅನ್ನೋದು. ಸೊ ಹಾಗೆ ಈ 14 ಲೋಕಗಳಿರುತ್ತೆ. ಸೊ ಈ 14 ಲೋಕಗಳನ್ನ ಕಾಪಾಡುವಂತಹ ಅಥವಾ 14 ಲೋಕಗಳನ್ನು ಕೂಡ ಸಮನಾಗಿ ನೋಡುವಂತಹ ಶಕ್ತಿ ಇರೋನು ತ್ರಿಕಕುಬ್ಧಾಮ. ತ್ರಿ ಅಂತ ಅಂದ್ರೆ 3, ಕುಬ್ ಅಂತ ಅಂದ್ರೆ ಡೈರೆಕ್ಷನ್, ಮತ್ತೆ ಧಾಮ ಅಂತಂದ್ರೆ ಆಧಾರ ಅನ್ನುವಂಥದ್ದು. 3 ಲೋಕಗಳಿಗೆ ಆಧಾರ ಯಾರು, 3 ಲೋಕಗಳನ್ನ ನಡೆಸ್ತಾ ಇರೋನು ಯಾರು, ಆ ಶಕ್ತಿ ಯಾರು ಅಂತಂದ್ರೆ ಅವನೇ ಶ್ರೀಮನ್ನಾರಾಯಣ. ಅದನ್ನ ನಾವು ನಾರಾಯಣ ಅನ್ನುವಂಥ ಹೆಸರಿನಲ್ಲಿ ಸಂಬೋಧನೆ ಮಾಡ್ತೀವಿ, ಆದ್ರೆ ಅದೊಂದು ಶಕ್ತಿ, ಅದೊಂದು ಎನರ್ಜಿ ಅನ್ನುವಂಥ. ಸೊ ಇನ್ನು ಮುಂದಕ್ಕೆ ನಾನು ಹೇಳಿದ್ನಲ್ಲ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಹೇಗೆ ನಾವು ಸತ್ಯಲೋಕಕ್ಕೆ ಹೋಗೋದು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಮೊದಲಿಗೆ ನಾವೆಲ್ಲರೂ ಕೂಡ ಭೂಲೋಕದಲ್ಲಿ ನಾನಿದ್ದೀವಿ, ನೀವಿದ್ದೀರಾ. ಇವತ್ತು ಸಿಸ್ಟಮ್ ಒಳಗಡೆ ನಾವೆಲ್ಲರೂ ಕೂಡ ವಿಷ್ಣುವಿನ ಒಂದು ಆರಾಧನೆಯನ್ನ ಅಥವಾ ಒಂದು ಸತ್ಸಂಗದಲ್ಲಿ ಭಾಗಿಯಾಗ್ತಾ ಇದ್ದೀವಿ. ಈ ಕ್ಷಣ ನಾವೇನು ಪ್ರತಿಜ್ಞೆ ಮಾಡಬೇಕು ಅಥವಾ ಒಂದು ಸಂಕಲ್ಪವನ್ನು ಮಾಡ್ಬೇಕಂತ ಅಂದ್ರೆ, ಅಟ್ಲೀಸ್ಟ್ ನಾವು ಮೇಲಿನ ಲೋಕಕ್ಕೆ ಹೋಗೋದಕ್ಕೆ ಒಂದು ಪ್ರಯತ್ನ ಮಾಡೋ ಒಂದು ನಿಟ್ಟಿನಲ್ಲಿ ಏನ್ ಮಾಡ್ಬೇಕಂದ್ರೆ 5 ಫ್ಯಾಕ್ಟರ್ಸ್ ಆಫ್ ಭಕ್ತ ಅಂತ ಒಂದು ಇದೆ. ಒಬ್ಬ ಭಕ್ತನಾದವನು 5 ನಿಯಮಗಳನ್ನ ಪಾಲನೆ ಮಾಡಲೇಬೇಕು ಅಧೋಲೋಕಕ್ಕೆ ಹೋಗ್ಬೇಕು ಅಂತ ಅಂದ್ರೆ. ಏನು ಅದು 5 ಅಂತ ಅಂದ್ರೆ, ಮೊದಲಿಗೆ ನಂಬಿಕೆ ಅನ್ನೋದು ಇರಬೇಕು. ಯಾರ ಮೇಲೆ ನಂಬಿಕೆ ಇರಬೇಕು? ಇವಾಗ ನಾವು ವಿಷ್ಣು ಸಹಸ್ರನಾಮವನ್ನ ಕೇಳ್ತಾ ಇದ್ದೀರಾ, ನೀವು ನಂಬಿಕೆ ಇಟ್ಟು ಕ್ಲಾಸನ್ನ ಕೇಳಬೇಕು. ನಂಬಿಕೆ ಇಟ್ಟು ಅಂತಂದ್ರೆ ಈ ನಾಮವನ್ನ ನಾನು ತಿಳ್ಕೊಳ್ಳೋದ್ರಿಂದ ಅಥವಾ ನಾಮದ ಪಾರಾಯಣವನ್ನ ನಾನು ಮಾಡೋದ್ರಿಂದ ನನಗೆ ಸದ್ಗತಿ ಸಿಗುತ್ತೆ, ನನಗೆ ಸಾತ್ವಿಕ ಬುದ್ಧಿ ಸಿಗುತ್ತೆ ಅನ್ನುವಂತಹ ಒಂದು ನಂಬಿಕೆ. ಆ ನಂಬಿಕೆ ಇಲ್ಲ ಅಂದ್ರೆ ನೀವು ಕ್ಲಾಸನ್ನ ಅಟೆಂಡ್ ಮಾಡಿ ಕೂಡ ವೇಸ್ಟ್ ಅನ್ನೋ ತರ ಆಗುತ್ತೆ. ಸೊ ಹಾಗೆ ಒಬ್ಬ ಭಕ್ತನಿಗೆ ಮೊದಲಿಗೆ ದೇವರೊಬ್ಬ ಇದ್ದಾನೆ, ಅದು ಶಕ್ತಿ ಇದೆ ಅನ್ನುವಂಥ ಒಂದು ನಂಬಿಕೆ ಇರಬೇಕು. ಸೊ ಅದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಆಗಿರುತ್ತೆ ನಾವು ಊರ್ಧ್ವಲೋಕಕ್ಕೆ ಪ್ರಯಾಣವನ್ನು ಬಯಲಿಸ್ಬೇಕಂತ ಅಂದ್ರೆ. ಇನ್ನೊಂದು
ನಮ್ಮ ಗೋಲ್ ಏನು ಲೈಫಲ್ಲಿ ಅಂತ ಗೊತ್ತಾಗಿದೆ. ವಾಟ್ ಇಸ್ ಮೈ ಗೋಲ್? ನಾವು ಯಾವುದಕ್ಕೋಸ್ಕರ ಜನ್ಮವನ್ನು ತಾಳಿದ್ದೀನಿ, ನನ್ನ ಒಂದು ಧ್ಯೇಯ ಏನು? ನಾನು ಯಾರೋ ಒಬ್ಬ ಮಗನಾಗಿ ಹುಟ್ಟಿದ್ದೀನಿ, ಯಾರೋ ಒಬ್ಬ ಅಕ್ಕನಾಗಿ ಒಂದು ಸಂಬಂಧವನ್ನ ಇಟ್ಕೊಂಡಿದ್ದೀನಿ, ಯಾರೋ ಒಬ್ಬ ಗಂಡನಿಗೆ ಹೆಂಡತಿ ಆಗಿದ್ದೀನಿ, ಅಥವಾ ಯಾವುದೋ ಒಬ್ಬ ಮಗುವಿಗೆ ನಾನು ತಾಯಿ ಆಗಿದ್ದೀನಿ. ಆದರೆ ನನ್ನ ಗೋಲ್ ಏನು? ನಾನು ಯಾವುದಕ್ಕೋಸ್ಕರ ಜನ್ಮವನ್ನು ತಾಳಿದ್ದೀನಿ? ನನ್ನ ಸಂಸಾರದಲ್ಲಿ ನಾನಿದ್ರೂ ಕೂಡ ನಾನು ದೇವರನ್ನ ಕಾಣಬೇಕು, ದೇವರನ್ನಲ್ಲಿ ನಾನು ಹತ್ರ ಆಗಬೇಕು ಅಂದರೆ ನಾನು ಏನೇನು ಮಾಡಬೇಕು ಅನ್ನುವಂತಹ ಒಂದು ನಿಲುವನ್ನ, ಒಂದು ನಕ್ಷೆಯನ್ನ ಇಟ್ಕೊಂಡಿರ್ಬೇಕು ಭಕ್ತ ಆದವನು. ಸುಮ್ಮನೆ ನಾನು ಬೆಳಿಗ್ಗೆ ಪೂಜೆ ಮಾಡ್ತೀನಿ, ನಾನು ಯಾರಿಗೂ ಏನೋ ದ್ರೋಹ ಮಾಡಿಲ್ಲ. ಸುಮಾರು ಜನ ಹೇಳ್ತಾರೆ, ಅಯ್ಯೋ ಮಹೋದಯ, ನಾನು ಯಾರಿಗೂ ಏನೂ ಮೋಸ ಮಾಡಿಲ್ಲ ಮಹೋದಯ, ನನಗೆ ಯಾಕೆ ದೇವ್ರು ಕಷ್ಟ ಕೊಡ್ತಾನೆ. ಸೊ ಯಾರಿಗೂ ಮೋಸ ಮಾಡೋದಿಲ್ಲ. ಆದರೆ ನಿಮ್ಮ ಲಕ್ಷ್ಯ, ನಾವು ಜನ್ಮವನ್ನು ತಗೊಂಡಿದ್ದೀವಿ, ಮುಂದಿನ ಜನ್ಮದಲ್ಲಿ ನಾನು ಇದಕ್ಕಿಂತ ಒಳ್ಳೆ ಜನ್ಮವನ್ನು ತಗೊಂಡು, ಅಟ್ಲೀಸ್ಟ್ ನಾನು ಸುರಲೋಕದಲ್ಲೋ ಅಥವಾ ಭೂರ್ಲೋಕದಲ್ಲೋ ಜನ್ಮವನ್ನು ತಾಳ್ಬೇಕು ಅಂದಾಗ ನಾವು ಹೇಳ್ತೀವಲ್ಲ, ಈಗ 10th ಎಕ್ಸಾಮ್ ಇದೆ ಮುಂದೆ ಮಾರ್ಚಲ್ಲಿ ಅಂತಂದಾಗ, ಆ ಮಾರ್ಚ್ಗೆ ನಾವು ಇವತ್ತಿಂದನೇ ಪ್ರಿಪೇರ್ ಆಗಬೇಕಲ್ವಾ? ಆ ಮಾರ್ಚ್ ಪ್ರಿಪೇರ್ ಆಗಕ್ಕಾಗಲ್ಲ. ಹಾಗೆ ಇವತ್ತು ನಮ್ಗೆ ಸ್ವಲ್ಪ ಟೈಮ್ ಸಿಕ್ಕಿದೆ. ಮನುಷ್ಯನಾಗಿ ಹುಟ್ಟಿ, ಶಂಕರರು ಹೇಳಿದಾಗೆ ತ್ರಯ ದುರ್ಲಭ, ಮನುಷ್ಯನಾಗಿ ಹುಟ್ಟೋದೇ ದುರ್ಲಭ. ಆ ಒಂದು ದುರ್ಲಭದಲ್ಲಿ ಒಂದು ಮುಕ್ತಿಯನ್ನ ಪಡ್ಕೊಳ್ಳುವಂತ ಅವಕಾಶ ನಮ್ಗೆ ಸಿಕ್ಕಿದೆ. ಆ ಒಂದು ಅವಕಾಶವನ್ನ ನಾವು ಸದುಪಯೋಗ ಪಡ್ಕೊಬೇಕಂದ್ರೆ ನಾವು ಏನ್ ಮಾಡ್ಬೇಕು, ಯಾವ ರೀತಿಯ ಕರ್ಮಗಳನ್ನ ಮಾಡಬೇಕು, ಏನ ತಿಳ್ಕೊಬೇಕು, ಏನ ತಿಳ್ಕೊಬಾರ್ದು, ಯಾವುದನ್ನ ತ್ಯಾಗ ಮಾಡಬೇಕು, ಯಾವ ಹ್ಯಾಬಿಟ್ಸ್ನ ಬಿಡಬೇಕು, ಯಾರನ್ನ ಬಿಡಬೇಕು, ಇವೆಲ್ಲವೂ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಸೊ ಹಾಗೆ ಅದು ಸೆಕೆಂಡ್ ಒನ್. ಆದ್ರೆ ಇನ್ನು ಮೂರನೇದು, ನಾವು ಸದಾ ಭಗವಂತನ ಸ್ಮರಣೆಯಲ್ಲಿ ಇರಬೇಕು ಅನ್ನುವಂಥದ್ದು. ಸೊ ಭಕ್ತ ಆದವನಿಗೆ ಅದೊಂದು ಕ್ರೈಟೀರಿಯಾ ಅನ್ನುವಂಥದ್ದು. ಏನೆಲ್ಲ ಇರ್ತೀವಿ ನಾವಲ್ಲಿಗೆ, ಎಲ್ಲರೂ ಕೂಡ ಒಂದು ಸಂಸಾರದಲ್ಲಿ ಬಂಧಿತರಾದವ್ರೆ, ನಾನು ಕೂಡ, ಅದರಲ್ಲಿ ಏನು ನಿಸ್ಸಂದೇಹ ಇಲ್ಲ. ಆದ್ರೂ ಕೂಡ ಸದಾ ಅವನೊಂದು ಸ್ಮರಣೆಯನ್ನು ಮಾಡುವಂತಹ ಒಂದು ಹವ್ಯಾಸವನ್ನು ನಾವು ಬಳಸ್ಕೊಂಡಿರೋದು. ಬೆಳಗ್ಗೆ ಇದ್ರೆ ಅಟ್ಲೀಸ್ಟ್ ಪೂಜೆ ಪುರಸ್ಕಾರಗಳನ್ನ ಮಾಡುವಂಥದ್ದು, ಸಣ್ಣ ಸಣ್ಣ ವ್ರತಗಳನ್ನ ಮಾಡುವಂಥದ್ದು, ಏಕಾದಶಿ ಅಂತ ವ್ರತಗಳನ್ನ ಮಾಡುವಂಥದ್ದು, ಈ ರೀತಿಯಾದ ಇದನ್ನ ಇಟ್ಕೊಂಡಿರ್ಬೇಕು ಅಂತ ಸಾಮಾನ್ಯವಾಗಿ ಇಟ್ಕೊಂಡಿರ್ಬೇಕು. ನಾನು ತುಂಬಾ ಎಲಾಬ್ರೇಟ್ ಮಾಡ್ಕೊಂಡು ಹೇಳೋಕ್ಕಾಗಲ್ಲ, ಯಾಕಂದ್ರೆ ಮುಂದಿನ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಬಟ್ ಅದಕ್ಕೆ ಪ್ರೀ ರಿಕ್ವಿಸಿಟ್ಸ್ ಅನ್ನೋ ತರ ಇವೆಲ್ಲವೂ ಕೂಡ ಅವಶ್ಯಕತೆ ಆಗಿದೆ ಅಂತ ಹೇಳ್ತಾರೆ. ಮತ್ತೆ ನಿಮ್ಮ ನಾಲ್ಕನೇದು ಬಂದು, ನೀವು ಮಾಡ್ತಿರುವಂತಹ ಕೆಲಸ, ಆಕ್ಷನ್ ಎಲ್ಲವೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡುವಂತಹ ಕೆಲಸಗಳಾಗಬೇಕು. ಇವತ್ತು ನೀವೇನೋ ಒಂದು ಬಟ್ಟೆ ಒಗಿತಾ ಇದ್ದೀರಾ, ಪಾತ್ರೆ ತೊಳಿತಾ ಇದ್ದೀರಾ, ಏನೋ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀರ ಅಂದ್ರು, ಸ್ವಾಮಿ ನಾನು ಈ ಕೆಲಸವನ್ನ ಮಾಡ್ತಿದ್ದೀನಿ, ನಾನು ನಿನಗೆ ಅರ್ಪಣೆ ಮಾಡ್ತೀನಿ. ಅಂದ್ರೆ ನನ್ನ ಧರ್ಮ ರೀತಿಯಾಗಿ ನಾನು ಇದ್ದೀನಿ, ಧರ್ಮ ರೀತಿಯಲ್ಲಿ ನಾನು ಕೆಲಸವನ್ನ ಮಾಡ್ತಿದ್ದೀನಿ, ನಿನಗೆ ಸಮರ್ಪಣೆ ಮುಖಾಂತರ ನಾನು ಕೆಲಸವನ್ನ ಮಾಡ್ತಿದ್ದೀನಿ ಅನ್ನುವಂತಹ ಭಾವವನ್ನು ಇಟ್ಕೊಂಡು ಕೆಲಸ ಮಾಡೋದು. ಏನೇ ಕೆಲಸ ಆಗಿರ್ಬೋದು, ಒಂದು ಮಗುಗೆ ಊಟ ಮಾಡಿಸೋದ್ರಿಂದ ಇಟ್ಕೊಂಡು ಬೇರೆ ಇನ್ಯಾವುದೇ ಒಂದು ಕೆಲಸ ಮಾಡೋದು, ಎವ್ರಿಥಿಂಗ್ ಟು ಬಿ ಆಫರ್ಡ್ ಟು ಗಾಡ್ ಅನ್ನೋ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಅಂತ. ಸೊ ನಮ್ಮ ಕರ್ಮಗಳು, ಎಸ್ಪೆಷಲಿ ಕರ್ಮಗಳು ಭಗವಂತನಿಗೆ ಅರ್ಪಣೆ ಮಾಡಬೇಕು, ಅವನ ಧ್ಯಾನದಲ್ಲಿ ಇರಬೇಕು, ಅವನನ್ನ ನಂಬಬೇಕು, ಅವನ್ ಮಾತ್ರ ಭಕ್ತ ಆಗ್ತಾನೆ ಅನ್ನೋಂಥದ್ದು. ಐದನೇದು ಬಂದು ಟೋಟಲ್ ಸರೆಂಡರ್ ಟು ಗಾಡ್. ಸ್ವಾಮಿ ಎಲ್ಲ ನನಗೆ ಬಿಟ್ಬಿಟ್ಟಿದ್ದೀನಪ್ಪ, ನೀನೇ ನಂಗೆ ದಾರಿ ತೋರಿಸ್ಬೇಕು. ಅಥವಾ ಅವ್ರ ಹತ್ರ ಮಾತಾಡುವಂತಹ ಒಂದು ಹವ್ಯಾಸವನ್ನ ಬೆಳೆಸ್ಕೊಳ್ಳುವಂಥದ್ದು. ಸುಮಾರು ಜನ ಯಾರು ಜ್ಞಾನಿಗಳಿರ್ತಾರೆ ಅಥವಾ ತುಂಬಾ ಅಧ್ಯಾತ್ಮದಲ್ಲಿ ಇರ್ತಾರೆ, ಸುಮಾರು ಜನ ಅವ್ರು ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ ದೇವ್ರ ಜೊತೆ. ಕಷ್ಟ ಆಗ್ಲಿ ದುಃಖ, ಒಬ್ಬೊಬ್ಬರೇ ಹೇಳ್ತಿರ್ತಾರೆ, ಒಬ್ಬೊಬ್ಬರೇ ಸುಮ್ಮನೆ ದೇವ್ರ ಮನೆ ಬಂದು ಕೂತ್ಕೊಂಡು ಈ ತರ ಆಗ್ತಿದೆ ನನ್ನ ಮನಸ್ಸಲ್ಲಿ, ಏನ್ ಮಾಡ್ಬೇಕು, ಅಥವಾ ನಾನು ಏನ್ ಡಿಸಿಷನ್ ತಗೋಬೇಕು, ಈ ರೀತಿ ಆ ಪ್ರತಿಕ್ರಿಯೆ ಬರುತ್ತೋ ಇಲ್ವೋ ಆದ್ರೂ ಕೂಡ ಅವ್ರು ಡಿಸ್ಕಸ್ ಮಾಡ್ತಾರೆ ದೇವ್ರ ಜೊತೆ. ಆ ರೀತಿಯ ಒಂದು ಶರಣಾಗತಿ ಭಾವ ನಮ್ಮಲ್ಲಿ ಇರ್ಬೇಕು. ಅಯ್ಯೋ ಆ ದೇವ್ರ ಮನೆಗೆ ಹೋಗಿ ದೀಪ ಹಚ್ಬಿಟ್ಟು ಬಂದ್ರೆ ಸಾಕು, ನಮ್ಮ ಕೆಲಸ ಯಾರನ್ನೋ ಬೇರೆಯವ್ರು ಕೇಳೋಣ, ಇನ್ನೊಬ್ರಿಗೆ ಯಾರಿಗೋ ಫೋನ್ ಮಾಡಿ ಕೇಳೋಣ ಅನ್ನೋ ತರ ಒಂದು ಮನಸ್ಥಿತಿಯನ್ನು ಇಟ್ಕೊಂಡ್ರೆ, ದೇವ್ರು ಅಲ್ಲೇ ಇರ್ತಾರೆ, ನೀವಿಲ್ಲೇ ಇರ್ತಾರೆ, ದೇವ್ರಿಗೂ ನಿಮಗೂ ಯಾವುದೇ ರೀತಿಯ ಒಂದು ಲಿಂಕ್ ಅಥವಾ ಒಂದು ಸಿಂಕ್ ಅನ್ನೋದು ಆಗೋದಿಲ್ಲ. ಸೊ ಮೊದಲಿಗೆ ಆ ಒಂದು ಭಾವ ಇರ್ಬೇಕು, ನಾನು ದೇವ್ರ ಜೊತೆ ಮಾತಾಡ್ತೀನಿ, ನಾನು ದೇವ್ರ ಜೊತೆ ಸಂಪರ್ಕವನ್ನ ಇಟ್ಕೊಂತೀನಿ ಅನ್ನುವಂತಹ ಒಂದು ಲಕ್ಷ್ಯ ನಮ್ಮಲ್ಲಿ ಇರ್ಬೇಕಾಗತ್ತೆ. ಅದು ಎಲ್ಲವೂ ಕೂಡ ಮಾಡಕ್ಕೆ ಇವಾಗ ನಾನು 5 ಕಾನ್ಸೆಪ್ಟ್ಸ್ ಹೇಳಿದ್ನಲ್ಲ ನಿಮಗೆ, 5 ಫ್ಯಾಕ್ಟರ್ಸ್ ಟು ಬಿಕಮ್ ಎ ಭಕ್ತ ಅಂತ. ಒಂದು ನಂಬಿಕೆ, ಇನ್ನೊಂದು ಲಕ್ಷ್ಯ, ನಾನು ಏನು ಆಗಿದ್ದೀವಿ, ನಾನು ಏನಕ್ಕೋಸ್ಕರ ಹುಟ್ಟಿದ್ದೀನಿ ಅನ್ನುವಂತಹ ಒಂದು ಪ್ರಜ್ಞೆ, ಮತ್ತೆ ಮೂರನೇದಾಗಿ ನಮ್ಮ ಕರ್ಮಗಳನ್ನ ನಾವು ದೇವರಿಗೆ ಅರ್ಪಣೆ ಮಾಡುವಂಥದ್ದು, ಮತ್ತೆ ನಮ್ಮ ಶರಣಾಗತಿ ಆಗುವಂಥದ್ದು. ಇವೆಲ್ಲವೂ ಕೂಡ ನಾನೇನು ಹೇಳಿದ್ನಲ್ಲ, ಇದನ್ನೆಲ್ಲ ಮಾಡೋದಕ್ಕೊಬ್ಬ ಗುರು ಬೇಕಾಗ್ತಾನೆ ನಮ್ಗೆ. ಗುರು ಅಂತ ಅಂದ್ರೆ ಅದು ನಾನಾಗಿರ್ಬೋದು ಅಥವಾ ಬೇರೆ ಯಾರೋ ಒಬ್ಬ ನಮಗಿಂತ ಇನ್ನೂ ಅವಿದ್ಯಾವಂತನ ಅಥವಾ ಒಬ್ಬ ಗುರು ಆಗ್ತಾನೆ. ಯಾವುದೇ ರೀತಿಯಲ್ಲಿ ಒಂದು ಮಾರ್ಗದರ್ಶನವನ್ನು ತಗೊಂಡು ಈ ಒಂದು ಭಕ್ತನಾಗಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಒಬ್ಬ ಗುರು ಖಂಡಿತ ಬೇಕಾಗ್ತಾರೆ. ಆ ಗುರು ಈ ಒಂದು ಕ್ವಾಲಿಟೀಸ್ ನಿಮ್ಮಲ್ಲಿ ಇದೆ ಅಂದ್ರೆ ಗುರು ತಂತಾನಾಗೆ ಹುಡ್ಕೊಂಡು ಬರ್ತಾನೆ ನಿಮ್ಮ ಹತ್ರ ಅಂತ. ಸೊ ಹಾಗೆ ಈ ರೀತಿ ಆಧ್ಯಾತ್ಮದ ಪ್ರಪಂಚದಲ್ಲಿ ನಾವು ಮುಳುಗೋದಕ್ಕೆ ಎಷ್ಟು ಪ್ರೀ ರಿಕ್ವಿಸಿಟ್ಸ್ ಅಂದ್ರೆ ಏನಂತಾರೆ, ಎಕ್ಸಾಮ್ಗೆ ನಾವು ಹೋಗೋದಕ್ಕಿಂತ ಮುಂಚೆ ಪ್ರಿಪ್ರೇಟರಿ ಟೆಸ್ಟ್ ಪಾಸ್ ಮಾಡಬೇಕು ಅಂತಾರಲ್ಲ, ಆ ರೀತಿ ಭಕ್ತನಾಗಬೇಕು.
ಸೊ ನಾನು ಹೇಳ್ಬೇಕಂದ್ರೆ ಕಾನ್ಸೆಪ್ಟ್ ಏನಪ್ಪಾ ಅಂತ ಅಂದ್ರೆ, ಒಂದೇ ನಿಮಿಷ ಕ್ಷಮಿಸಿ. ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ನಾವು ಮಾನವರಾಗಿ ಜೀವನವನ್ನ ತಾಳಿದೀವಿ ಅಥವಾ ಜನ್ಮವನ್ನ ತಾಳಿದೀವಿ. ಇನ್ನು ನಾವು ಸತ್ಯ ಲೋಕಕ್ಕೆ ನಾವೇನಾದ್ರೂ ಹೋಗ್ಬೇಕು ಅಂತ ಟಾರ್ಗೆಟ್ನ ಇಟ್ಕೊಂಡ್ರೆ ಅಥವಾ ಲಕ್ಷ್ಯನ ಇಟ್ಕೊಂಡ್ರೆ ನಾವು ಏನೇನ್ ಮಾಡ್ಬೇಕು, ಅಥವಾ ಹೇಗಾಗತ್ತೆ, ಅಥವಾ ಭೂಮಂಡಲದಲ್ಲಿ ಅಥವಾ ದೇವರು ತ್ರಿಕುಬ್ಧಾಮ ಯಾವ ರೀತಿ ಪ್ಲಾನ್ ಮಾಡಿದ್ದಾನೆ ಅನ್ನೋದನ್ನ ಇವತ್ತು ಸ್ವಲ್ಪ ತಿಳ್ಕೊಳ್ಳೋಣ. ಹೇಗೆ ಮನುಷ್ಯ ಸತ್ಯ ಲೋಕವನ್ನ ರೀಚ್ ಆಗೋದಕ್ಕೆ ಸಾಧ್ಯ ಆಗತ್ತೆ ಅಂತ. ಸೊ ಅದನ್ನ ತಿಳ್ಕೊಬೇಕಂದಾಗ ನಾವು ಮೊದಲು ಈ ವಾತಾವರಣ ಏನಿದೆ ಅಥವಾ ಪ್ರಕೃತಿ ಏನಿದೆ ಅನ್ನೋದು ತಿಳ್ಕೊಬೇಕಾಗತ್ತೆ. ಏನ ಪ್ರಕೃತಿ ಅಂತಂದ್ರೆ, ಈ ಲೋಕವನ್ನ ಆ ಎರಡು ವಿಭೂತಿಯಾಗಿ ನೋಡ್ತಾರೆ. ಒಂದು ಲೀಲಾ ವಿಭೂತಿ, ಇನ್ನೊಂದು ನಿತ್ಯ ವಿಭೂತಿ ಅನ್ನುವಂಥದ್ದು. ನಾವೆಲ್ಲರೂ ಕೂಡ ಲೀಲಾ ವಿಭೂತಿನಲ್ಲಿ ಇರುವಂಥದ್ದು. ಇವಾಗ ಸದ್ಯಕ್ಕೆ ಅದನ್ನ ಜ್ಞಾಪನ ಇಟ್ಕೊಳ್ಳಿ ಅಥವಾ ಬರೆದಿಟ್ಕೊಳ್ಳಿ. ನಾವಿರುವಂಥದ್ದು ಲೀಲಾ ವಿಭೂತಿನಲ್ಲಿ. ಲೀಲಾ ವಿಭೂತಿ ಅಂತಂದ್ರೆ ಈ 14 ಲೋಕಗಳನ್ನ ಏನ್ ಹೇಳಿದ್ನಲ್ಲ, 14 ಲೋಕದಲ್ಲಿ ಭೂಲೋಕನೂ ಕೂಡ ಒಂದು. ಆ ಲೋಕದಲ್ಲಿ ಏನು ಈ ಭಾವನೆಗಳ ಮುಖಾಂತರ, ಕರ್ಮಗಳ ಮುಖಾಂತರ ಅಥವಾ ಭಾವನೆಗಳ ಮುಖಾಂತರ ಅಥವಾ ಏನೋ ಒಂದು ಸಂಬಂಧ ಮುಖಾಂತರ ನಾವೆಲ್ಲ ಇದೀವೆಲ್ಲ, ನಮಗೆಲ್ಲ ಇಮೋಷನ್ಸ್ ಬರುತ್ತೆ, ಅಳು ಬರುತ್ತೆ, ನಗು ಬರುತ್ತೆ. ಈ ಒಂದು ಸಂಸಾರದ ಒಂದು ಇದರಲ್ಲಿ ನಾವೇನು ಇದೀವಲ್ಲ, ಇವೆಲ್ಲವೂ ಕೂಡ ಲೀಲಾ ವಿಭೂತಿನಲ್ಲಿ ಬರುವಂಥದ್ದು. ಇನ್ನ ನಿತ್ಯ ವಿಭೂತಿ ಆಮೇಲೆ ನಾನು ಹೇಳ್ತೀನಿ ಅದನ್ನ. ಸೊ ಈ ಲೋಕ ಏನಿದೆ, ಈ ಲೀಲಾ ವಿಭೂತಿ ಲೋಕ ಅನ್ನೋದೇನಿದೆ, ಇವು ಸಾಮಾನ್ಯವಾಗಿ ಖಂಡಗಳು ಅಂತ ವಿಭಾಗವನ್ನು ಮಾಡ್ತಾರೆ. 7 ಖಂಡಗಳಿದ್ದಾರೆ ಅಥವಾ 7 ಆವರಣಗಳು ಅಂತಾನೂ ಕೂಡ ಕರೀತಾರೆ. ಏನು 7 ಆವರಣಗಳು ಅಂತ ಅಂದ್ರೆ, ಅಪಹ, ಅನಲಹ, ವಾಯು, ಖಂ, ಮನಃ, ಬುದ್ಧಿ, ಅಹಂಕಾರ ಅಂತ. ಇವು 7 ಆವರಣಗಳು ಅಂತ. ಸುಮಾರು ಜನಕ್ಕೆ ಏನಪ್ಪ ಮಹೋದಯ ಏನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ಭಾಸ ಆಗಿರ್ಬೋದು. ಆದ್ರೆ ಸುಮ್ಮನೆ ಕೇಳಿಸ್ಕೊಳ್ಳಿ, ಪ್ರಾಬ್ಲಿ ಒಂದು 10 ನಿಮಿಷದಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಏನಿದು ಅನ್ನುವಂಥದ್ದು. ಆಪಹ ಅಂತ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ನೀರು, ಸಂಸ್ಕೃತದಲ್ಲಿ ನೀರಿಗೆ ಆಪಹ ಅಂತ ಕರೀತಾರೆ. ನಾವೆಲ್ಲರೂ ಕೂಡ ಮನುಷ್ಯ ಸೃಷ್ಟಿಯಾಗಿರೋ ಪಂಚಭೂತಗಳಿಂದ ಅಲ್ವಾ. ಅದು ಅಗ್ನಿ, ವಾಯು, ನೀರು, ಆಕಾಶ ಇವೆಲ್ಲವೂ ಕೂಡ ಸೇರಿಸಿ ಪಂಚಭೂತಗಳು ಸೃಷ್ಟಿಯಾಗಿರುವಂಥದ್ದು. ಹಾಗೆ ನಾನೇನು ಈ ವಿಭೂತಿ ಅಂತ ಹೇಳಿದ ಲೀಲಾ ವಿಭೂತಿ ಅನ್ನುವಂಥದ್ದು ಕೂಡ ಈ 7 ಸತ್ವಗಳಿಂದ ಅಥವಾ 7 ಆವರಣಗಳಿಂದ ಸೃಷ್ಟಿಯಾಗಿರುವಂಥದ್ದು. ಸೊ ಈ 7 ಆವರಣಗಳು ಕೂಡ ಲೀಲಾ ವಿಭೂತಿನಲ್ಲೇ ಇರುವಂಥದ್ದು. ಅಥವಾ ನಾವು ಕೂಡ ಇವತ್ತು ನಾವು ನೀರಿಲ್ದರೆ ನಾವು ಜೀವನವನ್ನು ಮಾಡೋಕ್ಕಾಗಲ್ಲ. ಅದೇ ರೀತಿ ಅಗ್ನಿ ಇಲ್ದರೆ ನಾವು ಜೀವನವನ್ನು ಮಾಡೋಕ್ಕಾಗಲ್ಲ. ಆ ರೀತಿ ತೇಜಸ್ಸು ಇಲ್ದರೆ ನಾವೇನು ಜೀವನವನ್ನು ಮಾಡೋಕ್ಕಾಗಲ್ಲ. ಸೊ ಎಲ್ಲವನ್ನೂ ಕೂಡ ಈ ಈ ಈ 7 ನಾನೇನು ಹೇಳಿದ್ನಲ್ಲ, ಬುದ್ಧಿ, ಅಹಂಕಾರ, ಮನ, ಕಂ, ಇವೆಲ್ಲವೂ ಕೂಡ ನಮಗೆ ಒಂದಲ್ಲ ಒಂದು ರೀತಿ ಪರೋಕ್ಷವಾಗೋ ಅಥವಾ ಪ್ರತ್ಯಕ್ಷವಾಗೋ ನಮಗೆ ಅನುಕರಣೆಯ ರೀತಿನಲ್ಲಿ ನಮಗೆ ಒಬ್ಬ ಜೀವಾತ್ಮನಿಗೆ ಸಾಥ್ ಕೊಡ್ತಾ ಇರುತ್ತೆ ಅಲ್ವಾ. ಅಂದ್ರೆ ಅದು ನಡೀತಾ ಇರುತ್ತೆ. ಈ 5ಕ್ಕಿಂತ ತುಂಬಾ ಮಿಗಿಲಾದದ್ದು ಬಂದು ಮೂಲ ಪ್ರಕೃತಿ ಅನ್ನುವಂಥದ್ದು. ಜ್ಞಾಪನ ಇಟ್ಕೊಳ್ಳಿ, ಮೂಲ ಪ್ರಕೃತಿ ಅನ್ನೋದು ಈ 7 ನಾನು ಹೇಳಿದ್ನಲ್ಲ ಆವರಣಗಳು, ಅದಕ್ಕೆಲ್ಲದಕ್ಕಿಂತ ಮಿಗಿಲಾದದ್ದು ಮೂಲ ಪ್ರಕೃತಿ ಅನ್ನುವಂಥದ್ದು. ಈ ಒಂದು ಲೀಲಾ ವಿಭೂತಿನಲ್ಲಿ ಈ 7 ಆವರಣಗಳಿದೆ. ಈ 7 ಆವರಣಗಳಲ್ಲಿ ಒಬ್ಬ ಜೀವಾತ್ಮ ಜೀವಿಸ್ತಾ ಇರ್ತಾನೆ. ಇಷ್ಟನ್ನ ಅರ್ಥ ಮಾಡ್ಕೊಂಡ್ರಿ ಅಂತ ಭಾವಿಸ್ತೀನಿ. ಜೀವಿಸ್ತಾ ಇರ್ತಾನೆ. ಅದೆಲ್ಲದಕ್ಕಿಂತ ಮಿಗಿಲಾದದ್ದು ಮೂಲ ಪ್ರಕೃತಿ ಅನ್ನುವಂಥದ್ದು. ದ ಬಿಗ್ಗೆಸ್ಟ್ ಅಮಾಂಗ್ ಆಲ್ ದಿಸ್ ಇಸ್ ಮೂಲ ಪ್ರಕೃತಿ ಅನ್ನುವಂಥದ್ದು. ಸೊ ಇಷ್ಟು ನಾನೇನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಒಬ್ಬ ಮನುಷ್ಯ ಜೀವಾತ್ಮನಾಗಿ ಜೀವನ ತಾಳಿ ಈ ಒಂದು ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ, ಅಹಂಕಾರ ಇವೆಲ್ಲವನ್ನೂ ಕೂಡ ಮಿಶ್ರಿತವಾಗಿ ಅವನು ಕರ್ಮಗಳನ್ನ ಮಾಡ್ತಾ ಹೋಗ್ತಾನೆ. ಅದಕ್ಕಿಂತ ಮಿಗಿಲಾದದ್ದು ಮೂಲ ಪ್ರಕೃತಿ ಅನ್ನುವಂಥದ್ದು. ಆ ಮೂಲ ಪ್ರಕೃತಿ ಇವಿಷ್ಟು ಏನು 8 ಹೇಳಿದ್ನಲ್ಲ, ಇವೆಲ್ಲವೂ ಕೂಡ ಲೀಲಾ ವಿಭೂತಿನಲ್ಲಿ ಬರುವಂಥದ್ದನ್ನ ನೀವು ಅರ್ಥೈಸ್ಕೊಂಡಿದ್ದೀರ ಅಂತ ಭಾವಿಸ್ತೇನೆ. ಇನ್ನ ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಏನಂತಂದ್ರೆ, ಇನ್ನ ನಿತ್ಯ ಪ್ರಕೃತಿ ಅಂದ್ರೆ ಎಂತ ನೋಡೋಣ. ನಿತ್ಯ ಪ್ರಕೃತಿ ಏನು ಅಂತ ನಾವು ನೋಡೋದಕ್ಕಿಂತ ಮುಂಚೆ ಈ ಮೂಲ ಪ್ರಕೃತಿ ಏನಿದೆ ನಾನು ಹೇಳಿದ್ನಲ್ಲ, ಇದು ಇಟ್ಸ್ 1/4 ಆಫ್ ನಿತ್ಯ ಪ್ರಕೃತಿ. ಏನು ಅಂದ್ರೆ ಕಾಲ್ಭಾಗ. ನಿತ್ಯ ಪ್ರಕೃತಿ ಏನಿದೆ ಅದರ ಕಾಲ್ಭಾಗ ಬಂದು ಈ ಲೀಲಾ ಪ್ರಕೃತಿ ಇದೆ. ಅಂದ್ರೆ ಅದಕ್ಕಿಂತ ಮುಂಚೆ ನಿತ್ಯ ವಿಭೂತಿ ಏನಂತ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ನಿತ್ಯ ವಿಭೂತಿ ಅಂತ ಅಂದ್ರೆ ಅದು ಪರ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಭಗವದ್ಗೀತೆಯಲ್ಲಿ ಬರುತ್ತೆ. ಪರ ಮತ್ತೆ ಅಪರ ಅನ್ನುವಂಥದ್ದು. ಯಾರು 7ನೇ ಅಧ್ಯಾಯವನ್ನ ಅಧ್ಯಯನ ಮಾಡಿರ್ತಾರೋ ಅಲ್ಲಿ ಕೃಷ್ಣ ಇದನ್ನೇ ಎಕ್ಸಾಂಪಲ್ ಆಗಿ ಕೊಟ್ಟು ಹೇಳ್ತಾನೆ. ಪರ ಮತ್ತೆ ಅಪರ ಅನ್ನುವಂಥದ್ದು ಒಂದು ಶ್ಲೋಕ ಕೂಡ ಬರುತ್ತೆ. ಭೂಮಿರ ಅಪೋನಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿರಷ್ಟದ. ಇದನ್ನೇ ಅವನು ಹೇಳಿರೋದು. ಭೂಮಿ
ರಾಪೋ ನಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಂತ ಇವೆಲ್ಲವೂ ಕೂಡ ಅಪರ ಪ್ರಕೃತಿಗಳು. ನಾನೇನಿದ್ದೀನಿ ಜ್ಞಾನ ವಿಜ್ಞಾನ ಯೋಗದಲ್ಲಿ ಬರುವಂತದ್ದು ನಾನೇನಿದ್ದೀನಿ ಅದು ಒಂದು ಪರಾಪ್ರಕೃತಿ ಅಂತ ಕೃಷ್ಣ ಹೇಳುವಂಥದ್ದು. ಸೊ ಇದನ್ನ ಯಾರು ಅರ್ಥಕೊಂಡಿರ್ತಾನೆ ಅನ್ನೋದನ್ನು ಕೂಡ ಕೃಷ್ಣ ಹೇಳ್ತಾನೆ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಚ್ಚಿನ್ಮಾಂ ವೇತ್ತಿ ತತ್ವತಃ. ಈ ಒಂದು ಸೂಕ್ಷ್ಮ ಇದೆಯಲ್ಲ, ಈ ಮನುಷ್ಯ ಅನ್ನೋನು ಈ ಎರಡು ಪ್ರಕೃತಿನಲ್ಲಿ ಇರ್ತಾನೆ, ನಿತ್ಯ ಪ್ರಕೃತಿ ಮತ್ತೆ ಮೂಲ ಪ್ರಕೃತಿ ಅಂತ. ಇದನ್ನ ಯಾರು ಅರ್ಥ ಮಾಡ್ಕೊಂಡಿರ್ತಾರಲ್ಲ ಅವರು ಕೂಡ ತುಂಬಾ ವಿರಳ ಅಂತ ಕೃಷ್ಣ ಹೇಳೋದು. ಮನುಷ್ಯಾಣಾಂ ಸಹಸ್ರೇಷು, ಸಹಸ್ರ ಮನುಷ್ಯರು ಇದ್ರು ಕೂಡ ಈ ಒಂದು ವಿಜ್ಞಾನವನ್ನು ನಾನು ಹೇಳಿದ್ರು ಕೂಡ ಇದನ್ನ ಅರ್ಥೈಸ್ಕೊಂತಾರಲ್ಲ ಅವರು ತುಂಬಾ ವಿರಳ, ಮತ್ತೆ ನನ್ನನ್ನು ಸೇರೋರು ಕೂಡ ತುಂಬಾ ವಿರಳ ಅಂತ ಭಗವದ್ಗೀತೆಯಲ್ಲಿ ಜ್ಞಾನ ವಿಜ್ಞಾನ ಯುಗದಲ್ಲಿ ಕೃಷ್ಣ ಹೇಳ್ತಾ ಬರ್ತಾನೆ. ಸೊ ಇವತ್ತು ನಾನು ಒಂದು ಪ್ರಯತ್ನ ಮಾಡ್ತಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಇದು ಅರ್ಥ ಆಗಲಿ ಏನು ಅಂತ. ಅಂದ್ರೆ ಏನು ನಿತ್ಯ ವಿಭೂತಿ ಅಂದ್ರೆ ಏನು ಅಥವಾ ಮೂಲ ಪ್ರಕೃತಿ ಅಂದ್ರೆ ಏನು ಅದನ್ನ ಅರ್ಥ ಮಾಡ್ಕೊಳ್ಳಿ ಅನ್ನೋ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಿದ್ದೀನಿ. ಇನ್ನ ನಾನು ಹೇಳಿದ್ನಲ್ಲ 3 times ಬಿಗರ್ ದನ್ ನಿತ್ಯ ವಿಭೂತಿ ಅನ್ನೋದು. ಅಂದ್ರೆ ಪರಮಾತ್ಮ ಅನ್ನೋನು ಮುಕ್ಕಾಲು ಭಾಗ ಆದ್ರೆ ಈ ಇಷ್ಟು ನಾನೇನು ಎಕ್ಸ್ಪ್ಲೈನ್ ಮಾಡಿದ್ರೆ ಇವರು ಕಾಲು ಭಾಗ ಅಷ್ಟೇ ಅಂತ. ಸೊ ಆ ಒಂದು ಲೆವೆಲ್ಗೆ ಅಥವಾ ಆ ಒಂದು ಮೂಲ ಪ್ರಕೃತಿಗೆ ನಾವು ಹೇಗೆ ರೀಚ್ ಆಗ್ತೀವಿ ಅನ್ನೋದನ್ನ ನಾವು ನೋಡ್ಬೇಕು ಅಂತ ಅಂದಾಗ ಈ 5 ಕ್ವಾಲಿಟೀಸ್ ಏನಲ್ಲ ಫ್ಯಾಕ್ಟರ್ಸ್ ಟು ಬಿ ಎ ಭಕ್ತ, ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಸೊ ಇಷ್ಟೆಲ್ಲ ನಿಮ್ಗೇನು ಅರ್ಥ ಆಗಿಲ್ಲ ಅಂದ್ರೂ ಪರವಾಗಿಲ್ಲ. ಪ್ರಾಬ್ಲಿ ಇದೆಲ್ಲ ಸ್ವಲ್ಪ ಸೈನ್ಸ್ ಅನ್ನೋದಕ್ಕಿಂತ ಒಂಥರ ಸ್ವಲ್ಪ ದ್ವಂದ್ವದ ರೀತಿಯಲ್ಲಿ ಧರ್ಮ ಸೂಕ್ಷ್ಮದ ರೀತಿಯಲ್ಲಿ ಇದ್ರೂ ಕೂಡ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ. ಇನ್ನೊಮ್ಮೆ ರೆಕಾರ್ಡಿಂಗ್ನ ಕೇಳಿ, ಆವಾಗ ನಿಮ್ಗೆ ಅದು ಸ್ವಲ್ಪ ಮಟ್ಟಿಗೆ ಅರ್ಥ ಆಗ್ತಾ ಹೋಗುತ್ತೆ ಅಂತ ಅನ್ಸುತ್ತೆ. ಆದ್ರೆ ಅಟ್ಲೀಸ್ಟ್ 5 ಫ್ಯಾಕ್ಟರ್ಸ್ ಆಫ್ ಭಕ್ತ ಆದ್ರೂ ಅದು ನಿಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರ್ಬೇಕು. ನಂಬಿಕೆ ಇರಬೇಕು ದೇವ್ರ ಮೇಲೆ, ಮತ್ತೆ ಅವನಲ್ಲಿ ವಿಶ್ವಾಸ ಇರಬೇಕು. ನಿಮ್ಮ ಕೆಲಸಗಳನ್ನು ಅವರಿಗೆ ಅರ್ಪಿತ ಮಾಡಿ ನೀವು ಕೆಲಸಗಳನ್ನ ಮಾಡ್ತಾ ಹೋಗ್ಬೇಕು. ಮತ್ತೆ ಅವನಿಗೆ ಶರಣಾಗತಿಯಾಗಿ ಅವನ ಜೊತೆ ನಾವು ವಾರ್ತಾಲಾಪವನ್ನ, ಅವನ ಜೊತೆ ಮಾತಾಡೋದನ್ನ ಅಟ್ಲೀಸ್ಟ್ ನೀವು ಪ್ರಾರಂಭ ಮಾಡಬೇಕು. ಅವಾಗ ಈ ಏನು ನಿತ್ಯ ವಿಭೂತಿ ಅಂತ ಹೇಳಿದ್ನಲ್ಲ ಅಲ್ಲಿಗೆ ಹೋಗೋದಕ್ಕೆ ತುಂಬಾ ಹತ್ರ ಆಗ್ತಾ ಹೋಗುತ್ತೆ. ಈಗ ಇಷ್ಟು ಹೇಳಿದ್ದಾಯ್ತಲ್ವಾ. ಈಗ ಒಬ್ಬ ಜೀವಾತ್ಮ ಅನ್ನೋನು ವೈಕುಂಠಕ್ಕೆ ಅಥವಾ ಸತ್ಯಲೋಕಕ್ಕೆ ಯಾವ ರೀತಿ ಪ್ರಯಾಣವನ್ನು ಮಾಡ್ತಾನೆ ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿಲ್ಲಂದ್ರೂ ಪರವಾಗಿಲ್ಲ, ನಾನು ಹೇಳಿದ್ನಲ್ಲ ಅದು ಅರ್ಥ ಆಗಿಲ್ಲ ಅಂದ್ರೂ ಪರವಾಗಿಲ್ಲ. ಆದ್ರೆ ಇದನ್ನ ಆನಂದಿಸಿ, ತುಂಬಾ ಚೆನ್ನಾಗಿದೆ. ಇದು ನನಗೆ ತುಂಬಾ ಇಷ್ಟವಾದಂತಹ ಒಂದು ಕಾನ್ಸೆಪ್ಟ್ ಇದು. ಒಬ್ಬ ಜೀವಾತ್ಮ ಅನ್ನೋನು ಹೇಗೆ ವೈಕುಂಠಕ್ಕೆ ಅಥವಾ ಸತ್ಯಲೋಕ ಅಂತ ಅವೆಲ್ಲ ಏನಿಲ್ಲ, ಯಾರು ಬ್ರಹ್ಮನ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅಥವಾ ಶಕ್ತಿ ಇದೆಯಲ್ಲ ಅಲ್ಲಿಗೆ ಹೇಗೆ ಪ್ರಯಾಣ ಮಾಡ್ತಾನೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲು ಚಕ್ರಗಳು ಅಂತ ನಿಮ್ಗೆಲ್ಲರೂ ಕೂಡ ಸಾಮಾನ್ಯವಾಗಿ ಗೊತ್ತಿರುತ್ತೆ ಅಲ್ವಾ. ಮನುಷ್ಯನಲ್ಲಿ ಚಕ್ರಗಳು ಒಂದು ಆಕ್ಟಿವ್ ಆಗ್ತವೆ ಅಥವಾ ನಾಡಿಗಳು ಒಂದು ಆಕ್ಟಿವ್ ಆಗ್ತವೆ ಅನ್ನೋದನ್ನ ನಾವು ಅದು ದೊಡ್ಡ ಕಾನ್ಸೆಪ್ಟ್. ಪ್ರಾಬ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಒಂದರಿಂದ 2 ಅವರ್ ಅಥವಾ 2 ಕ್ಲಾಸ್ ಬೇಕಾಗುತ್ತೆ. ಅದು ತುಂಬಾ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಯಾವತ್ತಾದ್ರೂ ಒಂದ್ಸತಿ ನಾನು ಅದರ ಬಗ್ಗೆ ಹೇಳ್ತೀನಿ. ಮನುಷ್ಯನಲ್ಲಿ ಯಾವ ರೀತಿ ಚಕ್ರಗಳು ಆಕ್ಟಿವ್ ಆಗ್ತವೆ ಅಥವಾ ಆ ಒಂದು ಲೆವೆಲ್ಗೆ ಹೋಗ್ಬೇಕಂದ್ರೆ ನಾವು ಏನು ಕೆಲಸ ಮಾಡಬೇಕಾಗಿದೆ, ನಮ್ಮ ಮನಸ್ಸು ಯಾವ ರೀತಿ ಇಟ್ಕೊಬೇಕಾಗಿದೆ ಅನ್ನೋದು ತುಂಬಾ ದೊಡ್ಡ ಕಾನ್ಸೆಪ್ಟ್. ಅದ್ರ ಬಗ್ಗೆ ಇನ್ನೊಂದ್ಸಲ ಯಾವತ್ತಾದ್ರೂ ಅದ್ರ ಬಗ್ಗೆ ಹೇಳ್ತೀನಿ. ಸೊ ಒಬ್ಬ ಜೀವಾತ್ಮ ಅನ್ನೋನು ವೈಕುಂಠಕ್ಕೆ ಪ್ರಯಾಣ ಮಾಡ್ಬೇಕಂದ್ರೆ ಅಥವಾ ಸತ್ಯಲೋಕಕ್ಕೆ ಪ್ರಯಾಣ ಮಾಡ್ಬೇಕಂತಂದ್ರೆ ಅವನ ಸ್ಟಾರ್ಟಿಂಗ್ ಬಂದು ಏನಾಗತ್ತೆ ಅಂದ್ರೆ ಅವನು ನಾಡಿ ಅಂದ್ರೆ ಅದು ಒಂದು ನಾಡಿ ಇದೆ, ಅದ್ರ ಹೆಸರು ಸುಷುಮ್ನ ನಾಡಿ ಅನ್ನೋದು. ಅದು ಆಕ್ಟಿವ್ ಆಗ್ತಾ ಹೋಗುತ್ತೆ. ಅದು ಆ ಚಕ್ರಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾರೆ, ಆ ನಾಡಿ ಬಗ್ಗೆ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಇವತ್ತಿನ ಮಟ್ಟಿಗೆ ಆ ನಾಡಿ ಒಂದು ಆಕ್ಟಿವ್ ಆಗ್ತಾ ಹೋಗುತ್ತೆ. ಯಾರು ಈ ಭಕ್ತ ಅಂತ ಅನ್ಸ್ಕೊಂಡಿರ್ತಾನಲ್ಲ ಅವನಿಗೆ ಸುಷುಮ್ನ ನಾಡಿ ಆಕ್ಟಿವ್ ಆಗಿ ಅವನು ಏನ್ ಮಾಡ್ತಾನೆ, ಬ್ರಹ್ಮರಂಧ್ರ ಅನ್ನೋದು ಈ ನತ್ತಿಯಲ್ಲಿ ಬ್ರಹ್ಮರಂಧ್ರ ನಮಗೆ ಸಾಮಾನ್ಯವಾಗಿ ಇರುತ್ತೆ. ಈಗ ಮುಟ್ಟಿದ ಮಕ್ಕಳುಗಳಿಗೆ ನೀವು ಕೈಯನ್ನ ಇಲ್ಲಿ ಸ್ಪರ್ಶ ಮಾಡಿದಾಗ ಅಲ್ಲೊಂದು ಇದು ವೈಬ್ರೇಷನ್ ನಿಮಗೆ ಉಂಟಾಗುತ್ತೆ. ಸೊ ಅದು ಬ್ರಹ್ಮರಂಧ್ರ ಅಂತಲೂ ಕೂಡ ಕರೀತಾರೆ. ಸೊ ಅಲ್ಲಿಂದ ಸುಷುಮ್ನ ನಾಡಿ ಅಂತ ಹೋಗಿ ಆ ಬ್ರಹ್ಮರಂಧ್ರಕ್ಕೆ ಟಚ್ ಆಗಿ ಅಲ್ಲಿಂದ ಆಕ್ಟಿವೇಟ್ ಆಗತ್ತಂತೆ. ಅಂದ್ರೆ ಒಂದು ಏರೋಪ್ಲೈನ್ ಅಂತ ನಾನು ಒಂದು ಎಕ್ಸಾಂಪಲ್ ತಗೊಂಡ, ಇಲ್ಲಿಂದ ಡೆಲ್ಲಿ ರೀಚ್ ಆಗ್ಬೇಕಂದ್ರೆ ಫಸ್ಟ್ ಇಲ್ಲಿ ಅದು ಇಂಜಿನ್ ಸ್ಟಾರ್ಟ್ ಮಾಡಿ ಬಿಡ್ಬೇಕಲ್ಲ ಬೆಂಗಳೂರು ಏರ್ಪೋರ್ಟ್ ದೇವನಹಳ್ಳಿನಲ್ಲಿ. ಹಾಗೆ ಒಬ್ಬ ಮನುಷ್ಯ ಜೀವಾತ್ಮನದು ಕೂಡ ಸ್ಟಾರ್ಟ್ ಆಗೋದು ಇಲ್ಲಿ. ಸುಷುಮ್ನ ನಾಡಿ ಆಕ್ಟಿವೇಟ್ ಆಗಿ ಬ್ರಹ್ಮರಂಧ್ರದಿಂದ ಆಚೆ ಬಂದು ಅವನು ಅವನ ಒಂದು ಜರ್ನಿ ಆಕ್ಟಿವೇಟ್ ಆಗುತ್ತೆ ಅಂತ, ಜೀವಾತ್ಮನ ಒಂದು ಜರ್ನಿ. ಅಲ್ಲಿಂದ ಏನಾಗುತ್ತೆ ಅಂದ್ರೆ ಈ ಸ್ಥೂಲ ಶರೀರ ಅನ್ನೋದು ಏನಿರುತ್ತಲ್ಲ ಅದು ಸೂಕ್ಷ್ಮ ಶರೀರವಾಗಿ ಟ್ರಾವೆಲ್ ಮಾಡುತ್ತೆ. ಯಾವ ದಿಕ್ಕಿಗೆ ಟ್ರಾವೆಲ್ ಮಾಡುತ್ತೆ ಅಂದ್ರೆ ಟುವರ್ಡ್ಸ್ ಅಪ್ವರ್ಡ್ಸ್, ಮೇಲಿನ ಒಂದು ಊರ್ಧ್ವಮುಖವಾಗಿ ಅದು ಟ್ರಾವೆಲ್ ಮಾಡ್ತಾ ಹೋಗುತ್ತೆ.
ಅದು ಯಾವ ರೀತಿ ಇರುತ್ತೆ, ಅದು ಸೂಕ್ಷ್ಮ ಶರೀರ ಆಗಿರುತ್ತೆ. ಅಂದ್ರೆ ನಮ್ಮ ದೈಹಿಕವಾಗಿ ನಾವಿಲ್ಲೇ ಇದ್ರೂ ಕೂಡ ಸೂಕ್ಷ್ಮವಾಗಿ ನಾವು ನಮ್ಮ ಪ್ರಯಾಣವನ್ನ ಬಲಿಸ್ತಾ ಇರ್ತೀವಿ ಅಂತ. ಅಲ್ಲಿಂದ ಒಂದು ನದಿ, ಈ ಏನು 7 ಲೋಕಗಳು ನಾನು ಹೇಳಿದ್ನಲ್ಲ, ಭುವರ್ ಲೋಕ, ಸುರಲೋಕ, ಮಹರ್ಲೋಕ, ಜನಲೋಕ, ತಪಲೋಕ ಅಂತ ಈ ಒಂದು ಲೋಕಗಳ ಮಧ್ಯೆ ಒಂದು ನದಿ, ಒಂದು ಪ್ರವಾಹ ಇದೆ. ಆ ನದಿ ಹೆಸರು ವಿರಾಜ ನದಿ ಅಂತ. ಇವೆಲ್ಲೂ ಕೂಡ ಯಾರು ಅಧ್ಯಾತ್ಮವನ್ನ ತುಂಬಾ ಡೀಪ್ ಆಗಿ ಪುಸ್ತಕಗಳನ್ನ ಓದ್ತಾರೋ ಅವರೆಲ್ಲರೂ ಕೂಡ ಇದರ ಒಂದು ಪರಿಚಯ ಇರುತ್ತೆ. ಒಂದು ಪವಿತ್ರವಾದಂತಹ ಒಂದು ನದಿ ಹರಿಯುತ್ತೆ, ಅದರ ನದಿ ಹೆಸರು ವಿರಾಜ ನದಿ ಅಂತ. ಸೊ ಈ ಸೂಕ್ಷ್ಮ ಶರೀರದಲ್ಲಿ ಯಾರೊಬ್ಬ ಪ್ರಯಾಣವನ್ನು ಮಾಡ್ತಾನೆ ಅವನು ಆ ನದಿಯಲ್ಲಿ ಮಿಂದು, ಆ ನದಿಯಲ್ಲಿ ಸ್ನಾನವನ್ನು ಮಾಡಿ ದೇವತಾ ಲೋಕಕ್ಕೆ ಯಾರು ಸುರರು ಇರ್ತಾರಲ್ಲ ಅವರೆಲ್ಲರೂ ಕೂಡ ಈ ಜೀವಾತ್ಮವನ್ನ ಎಸ್ಕಾಟ್ ಮಾಡ್ತಾರಂತೆ. ದಾಪ ನೀನು ಬ್ರಹ್ಮನನ್ನ ಬೀಟ್ ಆಗ್ಬೇಕು ಅಂತ ಹೋಗ್ತಿದ್ಯಾ, ಅಂತಹ ಕ್ವಾಲಿಟೀಸ್ನ ನೀನು ಹೊಂದಿದ್ಯಾ ಅಂತ ತುಂಬಾ ಆಶ್ಚರ್ಯಚಕಿತರಾಗಿ, ಅಥವಾ ತುಂಬಾ ಒಂದು ಯಾರಾದ್ರೂ ದೊಡ್ಡ, ಈಗ ಮೋದಿಯವರು ಬರ್ತಾರೆ ಅಂದ್ರೆ ಹೇಗೆ ನಾವೆಲ್ಲ ಸ್ವೀಕಾರ ಮಾಡ್ತೀವಲ್ಲ, ಅಥವಾ ನಮ್ಮನೆಗೆ ಮೋದಿ ಬರ್ತಾರೆ ಅಂದ್ರೆ ಎಷ್ಟು ವಿಜೃಂಭಣೆಯಿಂದ ಸ್ವೀಕಾರ ಮಾಡ್ತೀವಲ್ಲ, ಹಾಗೆ ಎಲ್ಲಾ ದೇವತೆಗಳು ಕೂಡ ಅವನಿಗೆ ಆ ರೀತಿ ಒಂದು ವಿಜೃಂಭಣೆಯಿಂದ ಕರ್ಕೊಂತಾರಂತೆ ಆ ಲೋಕಕ್ಕೆ. ಆ ವಿರಜಾ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿ ಮಿಂದು ಪಾವನಗೊಂಡು ಅಲ್ಲಿಂದ ಮುಂದೆ ಅವನು ಸೂಕ್ಷ್ಮ ಶರೀರವಾಗಿ ಆ ಒಂದು ನಿಜವಾದ ಒಂದು ದೈವದ ಒಂದು ಸ್ವರೂಪ, ಪ್ರಾಕ್ ಶರೀರ ಅಂತಲೂ ಕೂಡ ಕರೀತಾರೆ. ಅಂದ್ರೆ ಆ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಏನಿರುತ್ತೆ ಅದು ಇನ್ನೊಂದು ಶರೀರವಾಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಪ್ರಾಕ್ ಶರೀರ ಅಂತಲೂ ಕೂಡ ಕರೀತಾರೆ. ಅಂದ್ರೆ ಅವನು ದೇವತಾ ಮನುಷ್ಯನಾದ, ಅಂದ್ರೆ ಅವನು ದೇವರಲ್ಲಿ ಒಬ್ಬನಾದ ಅನ್ನುವಂಥ ಒಂದು ಇದರಲ್ಲಿ ಬರುತ್ತೆ. ಅದಕ್ಕೆ ಪ್ರಾಕ್ ಶರೀರ ಅಂತಲೂ ಕೂಡ ಬರುತ್ತಾರೆ. ಅವನನ್ನ ಯಾವ ರೀತಿ ಅಲಂಕಾರ ಮಾಡ್ತಾರೆ ಅಂತಂದ್ರೆ ಎಲ್ಲಾ ತರದ ವಜ್ರ ವೈಡೂರ್ಯಗಳನ್ನ ಹಾಕಿ, ಅವನ ಸುಗಂಧಗಳನ್ನ ಹಾಕಿ ಚೆನ್ನಾಗಿ ಅಲಂಕಾರ ಮಾಡ್ತಾರಂತೆ ದೇವತೆಗಳು. ಅಲ್ಲಿರುವಂತ ದೇವತಾ ಇವರೆಲ್ಲರೂ ಕೂಡ ಆ ಒಂದು ಮನುಷ್ಯನಿಗೆ, ಅಂದ್ರೆ ನೀನು ಬ್ರಹ್ಮನನ್ನ ನೋಡಕ್ ಹೋಗ್ತಾ ಇದೆಯಾ ಅಂತ ಅಂದ್ಬಿಟ್ಟು ಅವನಿಗೆ ಸಕಲ ಅಲಂಕಾರಗಳನ್ನು ಮಾಡಿ, ಸಕಲ ಸೇವೆಗಳನ್ನೆಲ್ಲ ಮಾಡಿ ವೈಕುಂಠ ದ್ವಾರಕ್ಕೆ ಕರ್ಕೊಂಡೋಗಿ ಬೀಳ್ತಾರಂತೆ. ಆ ವೈಕುಂಠ ದ್ವಾರದಲ್ಲಿ 7 ದ್ವಾರಗಳು ಅವ್ರಿಗೋಸ್ಕರ ಓಪನ್ ಆಗುತ್ತಂತೆ. ಇವೆಲ್ಲರೂ ಕೂಡ ಹಾಗೆ ನೀವು ಹಿಂಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದನ್ನ ಹೇಳ್ತಾ ಇದ್ದಾಗ, ಹೇಗೆ ಒಂದು ವೈಕುಂಠ ಅನ್ನೋದಿರುತ್ತೆ, ಅಲ್ಲಿನ ವಾತಾವರಣ ಯಾವಿರುತ್ತೆ, ದೇವತೆಗಳು ಒಬ್ಬ ಜೀವಾತ್ಮನನ್ನ ಹೇಗೆ ಸ್ವೀಕಾರ ಮಾಡ್ತಾರೆ, ಅವನ ಎಲ್ಲನೂ ಕೂಡ ಡೆಕೋರೇಟ್ ಮಾಡಿ ಸುಗಂಧವನ್ನ ಹಾಕಿ ಆ ಒಂದು ಇಡೀ ವಾತಾವರಣನೇ ಕೂಡ ದೈವತ್ವದಿಂದ ತಿಳ್ಕೊಂಡಿರುತ್ತೆ. ಆ ಬಾಗಿಲಿಗಳು ತಂತಾನಾಗಿ ತೆರ್ಕೊಳ್ಳುತ್ತೆ ಅಂತ ಎಲ್ಲ ನವದ್ವಾರಗಳು ಕೂಡ ಹಾಗೆ ತೆರ್ಕೊಂಡು ಅವನ್ನ ಸ್ವಾಗತ ಮಾಡುತ್ತಂತೆ ದ್ವಾರಗುಡ್ಡ. ಬಾ ನೀನು ನನ್ನಲ್ಲಿ ಬಾ, ನನ್ನಲ್ಲಿ ಬಾ ಅಂತ. ಹಾಗೆ ಅಲ್ಲಿ ವೈಕುಂಠದಲ್ಲಿ ಭಗವಾನ್ ವಿಷ್ಣು ಹೇಗೆ ಒಬ್ಬ ತಾಯಿ ಒಬ್ಬ ತುಂಬಾ ದಿವಸ ಮಗನನ್ನ ಅಥವಾ ಮಗಳನ್ನ ಬಿಟ್ಟು ಇದ್ದಾಗ ಹೇಗೆ ಬಂದು ಅಪ್ಕೊಂತಾಳಲ್ಲ, ಆ ರೀತಿ ವಿಷ್ಣು ಬಂದು ಆ ಜೀವಾತ್ಮನನ್ನ ಅಪ್ಕೊಂತಾಳಂತೆ. ಬಿಗಿಯಾಗಿ ಟೈಟಾಗಿ ಅಪ್ಕೊಂಡು ಆಲಿಂಗನೆ ಮಾಡಿಕೊಂಡು, ಬಾ ಕಂದ ಬಾ, ನಿನಗೋಸ್ಕರನೇ ಕಾಯ್ತಾ ಇದ್ದೆ ಅಂತ ಆ ಒಂದು ಶಕ್ತಿ ಅಥವಾ ವಿಷ್ಣುವಿನ ಸ್ವರೂಪ ನಾರಾಯಣ ಹೇಳ್ತಾನಂತೆ. ಇವೆಲ್ಲವೂ ಕೂಡ ಶಾಸ್ತ್ರದಲ್ಲಿದೆ. ಅದನ್ನು ಹೇಳ್ತಾ ಇರ್ಬೇಕಾದ್ರೆ ನಿಜವಾಗ್ಲೂ ಮೈ ಜುಮ್ ಅನ್ನತ್ತೆ ಓದ್ತಾ ಇರ್ಬೇಕಂತಂದ್ರೆ. ಸೊ ಹಾಗೆ ಆಲಿಂಗನೆ ಮಾಡಿ ಆ ಜೀವಾತ್ಮನ್ನ ಸೆಳ್ಕೊಳುತ್ತೆ. ಹೇಗೆ ನಾವು ದೇವರನ್ನ ಕಾಣಬೇಕು ಅನ್ನೋ ತುಡಿತ ನಮ್ಮಲ್ಲಿ ಇರುತ್ತೋ, ಹಾಗೆ ದೇವರು ಕೂಡ ನಮ್ಮನ್ನ ಕಾಣಬೇಕು ಅನ್ನೋ ತುಡಿತಾ ಇರುತ್ತಂತೆ. ಯಾಕೆಂದ್ರೆ ನಾವು ಬೇರೆ ಇಲ್ಲ, ದೇವರು ಬೇರೆ ಇಲ್ಲ, ನಾವು ದೇವರ ಒಂದು ಅಂಶನೇ. ಅಹಂ ಬ್ರಹ್ಮ ಅಸ್ಮಿ, ಅಹಂ ಶಿವೋಹಂ ಅಂತ ನಾವೇನ್ ಹೇಳ್ತೀವಿ, ನಮ್ಮ ಕರ್ಮಾನುಸಾರ ನಾವು ಒಂದು ಜೀವಾತ್ಮನಾಗಿ ಈ ಒಂದು ಲೋಕದಲ್ಲಿ, ಭೂಲೋಕದಲ್ಲಿ ನಾವು ಜನ್ಮವನ್ನ ತಾಳಿರ್ತೀವಿ. ಆದ್ರೆ ನಾವು ಯಾರ ಅಂಶ? ನಾವು ಅವನದೇ ಆದಂತಹ ಅಂಶ. ಸೊ ಆ ಸೋರ್ಸ್ಗೆ ಹೋಗಿ ಮತ್ತೆ ನಾವು ಮೀಟ್ ಆಗ್ತಿದೀವಿ ಅಂದಾಗ ಎರಡೂ ಕಡೆಯಿಂದ ಒಂದು ಅಟ್ರಾಕ್ಷನ್ ಅನ್ನೋದು ಇದ್ದೇ ಇರುತ್ತೆ. ಅದು ಸುಮಾರು ಜನಕ್ಕೆ ಭಾವನೆಗಳಲ್ಲಿ ಯಾರು ತುಂಬಾ ಮಿಂದಿರ್ತಾರೋ ಅವರಿಗೆ ತುಂಬಾ ಟಚ್ ಆಗುತ್ತೆ. ಒಬ್ಬ ಮಗಳು ಸುಮಾರು ವರ್ಷ US ಅಲ್ಲಿ ಇದ್ದು ಬಂದು ಒಂದ್ಸತಿ ಏರ್ಪೋರ್ಟ್ ಅಲ್ಲಿ ಬಂದಾಗ ಏನ್ ಟೈಟ್ ಆಗಿ ಅಪ್ಕೊಂತಾಳಲ್ವ ತಾಯಿ ಆದವಳು. ಅಥವಾ ಒಬ್ಬ ಮಗ ಕಳೆದೋಗಿರ್ತಾವ, ಒಂದಿನ ಪೂರ್ತಿ ನಾವು ಮಗನ್ ನೋಡಿರಲ್ಲ ಅಥವಾ ಮಗಳನ್ನ ನೋಡಿರಲ್ಲ, ಬಂದು ಆ ಒಂದು ಸ್ಪರ್ಶ, ಒಂದು ಎನರ್ಜಿ ಇರುತ್ತಲ್ಲ, ಸಾಧಾರಣವಾಗಿ ತುಂಬಾ ಖುಷಿ ಕೊಡುತ್ತೆ. ಸೊ ಆ ರೀತಿ ಭಗವಾನ್ ನಾರಾಯಣ ಬಂದು ಜೀವಾತ್ಮನ ಅಪ್ಕೊಂತಾನಂತೆ, ಬಾ ನೀನು ನನ್ನ ಜೊತೆ ಅಂತ. ಹಾಗೆ ಲಕ್ಷ್ಮಿ ಆದವಳು ಮತ್ತೆ ಭೂದೇವಿ ಆದವಳು ಆಶೀರ್ವಾದ ಮಾಡ್ತಾಳಂತೆ ಆ ಜೀವಾತ್ಮನನ್ನ. ಎಲ್ಲೋಗಿದ್ದೆ ಎಷ್ಟು ದಿನ ಆಯ್ತಾ, ನಿನ್ನ ಕರ್ಮಗಳೆಲ್ಲ ಮುಗೀತಾ, ಕರ್ಮಗಳೆಲ್ಲ ಸವಿತಾ ನಿಂದು, ಬಾ ನನ್ನ ಜೊತೆ ಇರು ಬಾ ಅಂತ ಲಕ್ಷ್ಮಿ ಕರೀತಾಳಂತೆ. ಹಾಗೆ ಪಕ್ಕದಲ್ಲಿದ್ದ ಭೂದೇವಿನೂ ಕೂಡ ಆಶೀರ್ವಾದವನ್ನು ಮಾಡ್ತಾಳಂತೆ. ಯಾಕೆಂದ್ರೆ ಅವಳು ತಾಯಿ ಅಲ್ವಾ, ಮಗನನ್ನ ಅಥವಾ ಮಗಳನ್ನ ಬಿಟ್ಟಿರುವಂತಹ ಒಂದು ವಾತ್ಸಲ್ಯ ಅವಳಿಗೂ ಕೂಡ ಇರುತ್ತೆ. ನಾನು ತುಂಬಾ ಪ್ರಾಬ್ಲಿ ಡ್ರ್ಯಾಗ್ ಮಾಡ್ತಾ ಇದ್ದೀನಿ ಅನ್ಸುತ್ತೆ, ಬಟ್ ನೀವೆಲ್ಲರೂ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಲಿ ಅನ್ನುವಂತಹ ದೃಷ್ಟಿಯಿಂದ ಇದು ನಿಮಗೂ ಕೂಡ ಆಗತ್ತೆ, ನನಗೂ ಕೂಡ ಆಗತ್ತೆ ಮಾಡೋದಕ್ಕೆ. ಆದ್ರೆ ಅವಲೇ ಹೇಳಿದ್ನಲ್ಲ ಭಕ್ತ ಅಂತ, ಆ ಭಕ್ತ ಅನ್ನುವಂತಹ ಪ್ರೀ ರಿಕ್ವಿಸಿಟ್ಸ್ನೆಲ್ಲ ದಾಟಿ ಹೋಗ್ಬೇಕು ಇಂತಹ ಒಂದು ಲಕ್ಸುರಿ ಎಮ್ಯುನಿಟೀಸ್ ನಮ್ಗೆಲ್ಲ ಸಿಗ್ಬೇಕು ಅಂತ ಅಂದ್ರೆ. ಸೊ ಆ ರೀತಿ ಬಂದು
ವಿಷ್ಣುವಿನ ಅಂದ್ರೆ ನಾವೇನ ನಿರ್ಗುಣ ನಿರಾಕಾರ ಪರಬ್ರಹ್ಮ ಅಂತ ನಾವೇನು ಹೇಳ್ತಾ ಆ ಒಂದಲ್ಲಿ ನಾವು ಕೈಯೋ ಕಾಲೋ ಕಿರೀಟನೋ ಮಣಿನೋ ಆಗಿ ನಾವು ಆ ಒಂದು ಸ್ಥಾನವನ್ನ ಪಡ್ಕೊಂತೀವಿ ಅಂತ. ಅಂದ್ರೆ ನಮ್ಮ ಯೋಗ್ಯತೆಗೆ ತಕ್ಕನಾಗಿ ನಾವು ವಿಷ್ಣುವಿನ ಕಿರೀಟದಲ್ಲಾದ್ರೂ ನಮ್ಮ ಸ್ಥಾನವನ್ನ ಪಡ್ಕೊಬಹುದು, ಅವನ ವಕ್ಷಸ್ಥಳದಲ್ಲಾದ್ರೂ ಸ್ಥಾನವನ್ನು ಪಡ್ಕೊಬಹುದು, ಅವನ ರೋಮದಲ್ಲಾದ್ರೂ ಅವನು ಸ್ಥಾನವನ್ನು ಪಡ್ಕೊಬಹುದು, ಅವನ ಪಾದದಲ್ಲಾದ್ರೂ ಸ್ಥಾನವನ್ನ ಪಡ್ಕೊಬಹುದು. ಹಾಗೆ ಜೀವಾತ್ಮ ಪರಮಾತ್ಮ ಆಗ್ತಾನೆ ಅಂತ. ಇಡೀ ಸಂಸಾರದ ಸಾಗರ ಎಲ್ಲವನ್ನೂ ಕೂಡ ಅವನಿಗೆ ದುಃಖ ಅಂತ ಅಂದ್ರೆ ಏನು ಅನ್ನೋದೇ ಗೊತ್ತಿರಲ್ಲ, ಚಿಂತೆ ಅಂದ್ರೆ ಏನು ಅನ್ನೋದೇ ಗೊತ್ತಿರೋದಿಲ್ಲ. ಎಲ್ಲರನ್ನೂ ಕೂಡ ಸಮತ್ವದಿಂದ ಮತ್ತೆ ಕಾಣುವಂತಹ ಪ್ರೀತಿಯಿಂದ ಕಾಣುವಂತಹ ಒಂದು ಪರಮಾತ್ಮ ಆ ಜೀವಾತ್ಮ ಆಗ್ತಾನೆ ಅನ್ನುವಂಥದ್ದು. ಸೊ ಈ ಒಂದು ಇದಿರುತ್ತಲ್ಲ, ಅದು ಯಾವಾಗ ಆಗತ್ತೆ ಅಂದ್ರೆ ಸತ್ಯಲೋಕಕ್ಕೆ ಹೋದಾಗ ಆಗತ್ತೆ. ನಾವೆಲ್ಲರೂ ಇವಾಗಿರೋದು ಭೂಲೋಕದಲ್ಲಿ, ಮಧ್ಯಲೋಕದಲ್ಲಿ ಇದ್ದೀವಿ. ಆ ಸತ್ಯಲೋಕಕ್ಕೆ ಪ್ರಯಾಣ ಮಾಡ್ಬೇಕಾದ್ರೆ ನನಗೆ ಹೇಳಿದ್ನಲ್ಲ, ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ ಅಂತ ಎಲ್ಲವೂ ಕೂಡ ದಾಟಿ ಹೋದಾಗ, ಆ ವಿರಜಾ ಅನ್ನುವಂತಹ ನದಿನಲ್ಲಿ ಮಿಂದು ಸ್ನಾನ ಮಾಡಿ ಹೋಗಿ ಪುನೀತರಾಗಿ ಹೋದಾಗ ಒಬ್ಬ ಜೀವಾತ್ಮ ಪರಮಾತ್ಮನಾಗ್ತಾನೆ ಅನ್ನುವಂಥದ್ದು. ಸೊ ಒಂದ್ ಕಡೆ ಒಂದು ಬೇರೆ ಕಡೆ ಶಾಸ್ತ್ರನ ಹೇಳ್ತಾರೆ, ಯಾರು ವೈಕುಂಠ ಏಕಾದಶಿ ದಿನ ಪ್ರಾಣವನ್ನ ಅಂದ್ರೆ ಆತ್ಮಹತ್ಯೆ ಅಲ್ಲ, ತಂತಾನಾಗೆ ಹೋದ್ರೆ ಪ್ರಾಣ ಮಾತ್ರ ಹೋಗ್ತಾರೋ ಅವೆಲ್ಲರೂ ಕೂಡ ಈ ಒಂದು ನಾನೇನು ಜೀವಾತ್ಮ ಪರಮಾತ್ಮ ಅಂತ ಹೇಳಿದ್ನಲ್ಲ, ಈ ಒಂದು ಆತಿಥ್ಯವನ್ನ ಸ್ವೀಕಾರ ಮಾಡಿ ಹೋಗ್ತಾರೆ ಅಂತ. ಅವಾಗ ನವದ್ವಾರಗಳು ಅಂದ್ರೆ ವೈಕುಂಠದ ಬಾಗಿಲು ತೆರೆದಿರುತ್ತೆ ವೈಕುಂಠ ಏಕಾದಶಿ ದಿನ ಅಂತ ಹೇಳ್ತಾರೆ. ಅವರಿಗೆ ಆ ಒಂದು ಆತ್ಮಕ್ಕೆ ಪರಿಶುದ್ಧವಾಗಿದ್ರೆ ಮಾತ್ರ, ಎಲ್ಲರಿಗೂ ಅಲ್ಲ, ಎಷ್ಟೋ ಜನ ಈ ಒಂದು ಮಿಥ್ಯ ಅಂತ ತಗೊಂಡ್ಬಿಟ್ಟು ವೈಕುಂಠ ಏಕಾದಶಿನೇ ಸಾಯ್ತಾರೆ ಎಷ್ಟೋ ಜನ. ಸೊ ಆ ರೀತಿ ಅಲ್ಲ, ತಂತಾನಾಗಿ ಸಾವು ಬಂದು ತಂತಾನಾಗಿ ಈ ರೀತಿಯ ಒಂದು ಲಕ್ಷಣಗಳು ಆ ಆತ್ಮನಲ್ಲಿ ಇದ್ರೆ ಅವನಿಗೆ ಇಂತಹ ಒಂದು ರಾಯಲ್ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನುವಂಥದ್ದು. ಸೊ ಹೀಗೆ ನಿತ್ಯ ವಿಭೂತಿಯಿಂದ ಏನು ನಿತ್ಯ ವಿಭೂತಿ ಬರೀ ಕಾಲ್ ಭಾಗ, ಇನ್ನು ಮುಕ್ಕಾಲು ಭಾಗ ಒಂದು ನಾನು ಅವೆಲ್ಲ ಹೇಳಿದಾಗೆ ಮೂಲ ಪ್ರಕೃತಿ ಅಂತ ನಾನು ಹೇಳಿದ್ನಲ್ಲ, ಆ ಮೂಲ ಪ್ರಕೃತಿಯ ಅಥವಾ ಈ 7 ಲೋಕಗಳೇನಿದೆಯಲ್ಲ, ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನಲೋಕ, ತಪಲೋಕ, ಇವೆಲ್ಲರಿಂದ ನಾವು ಜನ್ಮವನ್ನ ತಾಳ್ಬೋದು. ನಾವು ಆ ಒಂದು ಲೋಕದಲ್ಲಿ ಜನ್ಮವನ್ನ ತಾಳ್ಬೇಕು ಅಂತ ಅಂದಾಗ ನಾವು ಕೂಡ ಆ ಪುಣ್ಯವನ್ನು ಸಂಪಾದನೆಯನ್ನ ಮಾಡಬೇಕಾಗತ್ತೆ. ಇವತ್ತು ನಾನು ದೊಡ್ಡ 5 ಸ್ಟಾರ್ ಹೋಟ್ಲಿಗೆ ಹೋಗ್ಬಿಟ್ಟು ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತಂದ್ರೆ ಆ 5 ಸ್ಟಾರ್ ಹೋಟ್ಲಿಗೆ ಹೋಗಿ ಬಿಲ್ಲನ್ನು ಕಟ್ಟೋ ಅಷ್ಟು ದುಡ್ಡನ್ನು ಕೂಡ ನಾನು ಸಂಪಾದನೆ ಮಾಡಬೇಕಾಗತ್ತೆ ಅಲ್ವಾ. ಇಲ್ಲ ಅಂತ ಅಂದ್ರೆ ಅವರು 5 ಸ್ಟಾರ್ ಹೋಟ್ಲ್ ಒಳಗಡೆ ವಾಚ್ಮೆನ್ ಬಿಡಲ್ಲ, ನಮ್ಮನ್ನ ತೆಲ್ಬಿಡ್ತಾರೆ. ಸೊ ಹಾಗೆ ಪುಣ್ಯವನ್ನ ನಾವು ಸಂಪಾದನೆ ಮಾಡ್ತಾ ಹೋದಾಗ ಈ ಒಂದು ತ್ರಿಕಕುಬ್ಧಾಮ 3 ಲೋಕಗಳನ್ನ ಅಥವಾ 14 ಲೋಕಗಳನ್ನ 3 ಡೈರೆಕ್ಷನ್ ಇಂದ ಯಾರು ಕಾಯ್ತಾನೋ, ಯಾರು ಸಲಹತಾನೋ, ಯಾರು ಮೇಂಟೈನ್ ಮಾಡ್ತಿದ್ದಾನೋ, ಯಾರು ಒಂದು ಕಾರಣಕರ್ತನಾಗಿದ್ದಾನೋ ಅವನೇ ನಮ್ಮ ಶ್ರೀಮನ್ ನಾರಾಯಣ ಅಥವಾ ವಿಷ್ಣು ಅನ್ನೋದು ಈ ಒಂದು ನಾಮದ ಒಂದು ಹೆಸರು. ಸೊ ನಾವೆಲ್ಲರೂ ಕೂಡ ಜೀವಾತ್ಮರಲ್ವಾ, ನಾವೆಲ್ಲರೂ ಕೂಡ ಜೀವಾತ್ಮರು. ಆ ಪರಮಾತ್ಮನಲ್ಲಿ ನಾವು ಲೀನ ಆಗ್ಬೇಕು ಅಂತ ಅಂದ್ರೆ ಇವತ್ತಿಂದ ಅಟ್ಲೀಸ್ಟ್ ನಾವೇ ಹುಟ್ಟಿದ್ದೀವಿ, ಮತ್ತೆ ಭಗವಂತನಲ್ಲಿ ನಂಬಿಕೆ, ನಮ್ಮ ಕರ್ಮಗಳನ್ನ ಭಗವಂತನಿಗೆ ಅರ್ಪಣೆ ಮಾಡಿ ಕೆಲಸ ಮಾಡುವಂಥದ್ದು, ಅವನ ಜೊತೆ ಮಾತಾಡುವಂಥದ್ದು, ಮನಸ್ಸಿನಲ್ಲೇ ಮಾತಾಡುವಂಥದ್ದು, ಅವನ ಜೊತೆ ಕಾಂಟ್ಯಾಕ್ಟ್ನ ಇಟ್ಕೊಳ್ಳುವಂಥದ್ದು ಮೊದಲೇದಾಗಿ ಮಾಡ್ತಾ ಹೋಗಿ, ನಂತರದಲ್ಲಿ ಈ ಒಂದು ಕಾನ್ಸೆಪ್ಟ್ ಏನು ಹೇಳಿದ್ನಲ್ಲ ನಿಮ್ಗೆ, ಮತ್ತೆ ಜರ್ನಿ ಏನು ಹೇಳಿದ್ನಲ್ಲ ಜೀವಾತ್ಮ ಪರಮಾತ್ಮನಿಗೆ ಹೋಗುವಂಥ ಜರ್ನಿ, ಅವೆಲ್ಲವೂ ಕೂಡ ನಾವು ಎಲಿಜಿಬಲ್. ನಾವೇನು ಅದಕ್ಕೇನು ಜಾತಿ ಧರ್ಮ ಇದೆಲ್ಲ ಏನು, ನಮ್ಮ ಕರ್ಮಗಳನ್ನು ಶುದ್ಧವಾಗಿ ಇಟ್ಕೊಬೇಕಷ್ಟೆ. ಇವತ್ತು ನಾನು ಕೂತ್ಕೊಂಡು ವಿಷ್ಣು ಸಹಸ್ರ ನಾಮವನ್ನ ನಿಮ್ಗೆಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ ಅಂದ್ರೆ ನಾನು 100% ಕೊಡ್ತಾ ಇದ್ದೀನಿ ಅಂತ. 1.5 ಗಂಟೆ ನಾನು ಕ್ಲಾಸ್ ಮಾಡಬೇಕು ಅಂತಂದ್ರೆ ಅಟ್ಲೀಸ್ಟ್ ನಾನು 1.5 ದಿನ ಅಥವಾ 1 ದಿನ ಅಟ್ಲೀಸ್ಟ್ ಸ್ಪೆಂಡ್ ಮಾಡಿರ್ತೀನಿ, ಇವನ್ನೆಲ್ಲ ಅರ್ಥ ಮಾಡ್ಕೊಂಡು ನಿಮ್ಗೆಲ್ಲರೂ ಕೊಡಬೇಕು ಅನ್ನುವಂತಹ ಒಂದು ಕರ್ಮ ನಾನು ದೇವರಿಗೆ ಅರ್ಪಣೆ ಮಾಡಿ, ನಾನು ಕಲಿಬೇಕು ಅಥವಾ ದೇವರಲ್ಲಿ ನಾನು ಲೀನ ಆಗಬೇಕು ಅನ್ನೋಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಕಲಿಯುವಂತಹ ಕರ್ಮ ನಾನು ಮಾಡ್ತಾ ಇದ್ದೀನಲ್ವಾ. ಸೊ ಆ ರೀತಿಯ ಒಂದು ಆಕ್ಟಿವಿಟೀಸ್ ನಮ್ಮಲ್ಲಿ ಬರ್ತಾ ಹೋಗ್ಬೇಕಾಗುತ್ತೆ. ಸೊಸೈಟಿಗೋಸ್ಕರ ನಾವೇನು ಕೊಡ್ತೀವಿ ಅಥವಾ ಅನ್ನುವಂತಹ ಒಂದು ಮನಸ್ಥಿತಿ ನಮ್ದು. ಎಲ್ಲರೂ ಕೂಡ ಸ್ವಾರ್ಥದ ಒಂದು ಜೀವನ ನಾವು ಮಾಡ್ತಾ ಇದ್ದೀವಿ. ನಮ್ಮ ಹೆಂಡತಿ ಮಕ್ಕಳು, ನಮ್ಮ ಪರಿವಾರ, ನಮ್ಮ ಮೊಮ್ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ಅನ್ನುವಂತಹ ರೀತಿಯಲ್ಲಿ ಜೀವನವನ್ನು ಮಾಡ್ತಾ ಇದ್ದೀವಿ. ಅದು ಬಿಟ್ಟು ಇನ್ನೊಂದು ಪ್ರಪಂಚ ಇದೆ ಅಲ್ವಾ, ನಮ್ಮದೇ ಆದಂತಹ ಒಂದು ಪ್ರಪಂಚ ಇದೆ. ಡಿ ವಿ ಜಿಯವರು ಹೇಳ್ತಾರಲ್ವಾ, 2 ಲೋಕಗಳ ನೀ ಮಾಡು ಮನದಂಗಳದಿ, ಹೊರಲೋಕದಲ್ಲಿ ಲೋಕದಾಟಗಳನ್ನಾಡು, ವಿರಮಿಸೊಬ್ಬನೇ ಅಂತರಂಗದಲ್ಲಿ ಮಂಕುತಿಮ್ಮ ಅಂತ ಹೇಳ್ತಾರೆ. ಹಾಗೆ ಮನಸ್ಸಿನಲ್ಲಿ ನಾವು ವಿರಮಿಸ್ಬೇಕು, ಮನಸ್ಸಿನಲ್ಲಿ ನಾವು ದೇವರನ್ನ ಧ್ಯಾನಿಸ್ಬೇಕು, ಆರಾಧಿಸ್ಬೇಕು ಅನ್ನುವಂಥದ್ದೇ ಈ ಒಂದು ನಾಮದ ಒಂದು ವೈಭವ ಆಗಿರುತ್ತೆ, ತ್ರಿಕಕುಬ್ಧಾಮ ಅನ್ನುವಂಥದ್ದು. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ತುಂಬಾ ಡ್ರ್ಯಾಗ್ ಮಾಡ್ಕೊಂಡು ಹೋಗೋದಿಲ್ಲ, ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ, ಮುಂದಿನ ಕತೆ ಇನ್ನೂ ಕೂಡ ರೋಚಕವಾದದ್ದಾಗಿದೆ.
ಪವಿತ್ರಂ ಅನ್ನುವಂಥದ್ದು ಮುಂದಿನ ನಾಮ. ಶಂಕರರು ಏನ್ ಹೇಳ್ತಾರೆ ಪವಿತ್ರಂ ಅಂತ ಅಂದ್ರೆ, ಏನ ಪುನಾತಿ ಯೋವ ಪುನಾತಿ ಕುಶಿಹಿ ದೇವತಾ ವಾ ತತ್ ಪವಿತ್ರಂ ಅಂತ. ಏನಪ್ಪಾ ಇದು ಅಂತ ಅಂದ್ರೆ, ಒನ್ ಹೂ ಪ್ಯೂರಿಫೈಸ್. ಪವಿತ್ರಂ ಅಂದ್ರೆ ಕನ್ನಡದಲ್ಲೂ ಕೂಡ ಪವಿತ್ರ ಅಂದ್ರೆ ಗೊತ್ತಲ್ಲ, ತುಂಬಾ ಪವಿತ್ರವಾದದ್ದು ಅಂತ ನಾವೇನ್ ಹೇಳ್ತೇವೆ, ಡಿವೈನ್ ಆದದ್ದು, ಪ್ಯೂರಿಫೈ ಆಗಿರುವಂಥದ್ದು ಅಂತ. ಸೊ ಹಾಗೆ ಅವರು ಏನ ಪುನಾತಿ, ಯಾರು ಮನಸ್ಸಿನಲ್ಲಿ ಪರಿಶುದ್ಧರಾಗಿರ್ತಾರೋ, ಯೋವ ಪುನಾತಿ, ಮನಸ್ಸನ್ನೇ ಯಾರು ಪರಿಶುದ್ಧವಾಗಿ ಇಟ್ಕೊಂಡಿರ್ತಾರೋ ಅಲ್ಲಿ ಅವನು ಪುನೀತನಾಗ್ತಾನೆ, ಅದು ಪವಿತ್ರನಾಗ್ತಾನೆ ಅನ್ನುವಂಥದ್ದು. ಇವತ್ತು ನಾವು ಸಾಧಾರಣವಾಗಿ ಎಲ್ಲೋ ಕಡೆ ಹೋದಾಗ ಒಂದು ಚೇರ್ ಗಲೀಜಾಗಿದೆ ಅಂದಾಗ ನಾವು ಚೇರ್ ಮೇಲೆ ಕೂತ್ಕೊಳ್ಳಲ್ಲ, ಯಾಕೆಂದ್ರೆ ಅದು ಪರಿಶುದ್ಧವಾಗಿ ಶುದ್ಧವಾಗಿಲ್ಲ ಅಂತ. ನೀಟಾಗಿರೋ ಚೇರಲ್ಲಿ ಕಟ್ಟಾಗ ಅಲ್ಲೋ ಕೂತ್ಕೊಂತೇವೆ, ಈ ನೀಟ್ ಚೇರ್ ಚೆನ್ನಾಗಿದೆಯಪ್ಪ ಅಂತ. ಒಬ್ಬ ಸಾಮಾನ್ಯವಾದಂತಹ ಮನುಷ್ಯರು ಒಂದು ಪರಿಶುದ್ಧವಾದಂತಹ ಚೇರ್ ಮೇಲೆ ನಾವು ಕೂತ್ಕೊಳ್ಳಲ್ಲ ಅಂತ ಅಂದ್ರೆ, ನಮ್ಮ ಮನಸ್ಸು ಪರಿಶುದ್ಧವಾಗಿ ಇಲ್ಲ ಅಂತ ಅಂದ್ರೆ, ಪವಿತ್ರನಾದಂತಹ ದೇವರು ಬಂದು ನಮ್ಮ ಮನಸ್ಸಲ್ಲಿ ಕೂತ್ಕೊಳಕ್ಕಾಗತ್ತಾ? ಆಗಲ್ಲ ಅಲ್ವಾ? ಮೊದಲಿಗೆ ಏನ್ ಮಾಡ್ಬೇಕು, ಆ ಚೇರನ್ನ ನಾವು ಕ್ಲೀನ್ ಮಾಡ್ಬೇಕು, ಆವಾಗ ಅದು ಕೂತ್ಕೊಳ್ಳೋಕೆ ಯೋಗ್ಯ ಆಗತ್ತೆ. ಹಾಗೆ ನಮ್ಮ ಮನಸ್ಸನ್ನ ನಾವು ಕ್ಲೆನ್ಸ್ ಮಾಡ್ಕೋಬೇಕು, ಶುದ್ಧವನ್ನಾಗಿ ಮಾಡ್ಕೋಬೇಕು. ಆವಾಗ ಪವಿತ್ರವಾದಂತಹ ನಾರಾಯಣ ಬಂದು ನಮ್ಮ ಮನಸ್ಸಿನಲ್ಲಿ ಅವನು ನೆಲೆಸ್ತಾನೆ ಅಲ್ವಾ? ನಮ್ಮಲ್ಲಿ ಇನ್ನೊಬ್ರಿಗೆ ಕೆಡಕು ಮಾಡಬೇಕು, ಇನ್ನೊಬ್ಬರ ಆಸ್ತಿನ ನಾವು ತಗೊಬೇಕು, ಸುಳ್ಳು ಹೇಳಬೇಕು, ಕೆಟ್ಟ ಕೆಲಸಗಳನ್ನ ಮಾಡಬೇಕು, ಅಥವಾ ಜಲಸ್ಸು, ಈ ಥರದ ಒಂದು ಇದೇ ಮನಸ್ಸಲ್ಲಿ ಇದೆ ಅಂದಾಗ ಆ ದೇವರು ನಮ್ಗೆ ಇನ್ನೂ ದೂರ 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 ಆಗಿ ಹೋಗ್ತಾನೆ ಹೊರತು ಹತ್ರ ಬರೋದಿಲ್ಲ. ನಾನು ಕೊಟ್ಟ ಎಕ್ಸಾಂಪಲ್ ಹಾಗೆ ಮನಸ್ಸನ್ನ ಫಸ್ಟ್ ಶುಚಿಯಾಗಿ ಇಟ್ಕೊಳ್ಳಿ, ನಂತರದಲ್ಲಿ ಅವನೇ ಬಂದು ನಮ್ಮ ಆಸ್ಥಾನದಲ್ಲಿ ಅವನೇ ಕೂತ್ಕೊಂತಾನೆ. ಅವನೇ ನಮಗೆ ದಾರಿಯನ್ನು ತೋರಿಸ್ತಾನೆ. ಆ ರೀತಿ ಪವಿತ್ರಂ, ಯಾರ ಮನಸ್ಸು ಶುಚಿಯಾಗಿರುತ್ತೆ, ಯಾರ ಮನಸ್ಸು ಪ್ಯೂರ್ ಆಗಿರುತ್ತೋ, ನಾನು ಏನೇ ಮಾಡಲಿ ಅದನ್ನು ನಾನು 100% ನಾನು ಮಾಡ್ತಾ ಇರೋ ಕೆಲಸ ನಿಷ್ಠೆ ಆಗಿದೆ ಅಥವಾ ಸತ್ಯವಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಯಾರು ಕರ್ಮಗಳನ್ನ ಮಾಡ್ತಾರೋ ಅವನ ಮನಸ್ಸು ಪರಿಶುದ್ಧವಾಗಿರುತ್ತೆ. ನಾನು ಸುಳ್ಳು ಹೇಳಲ್ಲ, ಇನ್ನೊಬ್ಬರಿಗೆ ಮೋಸ ಮಾಡಲ್ಲ, ಅಥವಾ ನಾನು ಮಾಡ್ತಿರುವಂತಹ ಕೆಲಸವನ್ನು ಎಲ್ಲವೂ ಕೂಡ ನಾನು ದೇವರಿಗೆ ಅರ್ಪಣೆಯನ್ನು ಹಾಕಿ ಮಾಡುವಂತಹ ಕೆಲಸಗಳನ್ನು ಮಾಡ್ತೀನಿ ಅನ್ನುವಂತಹ ಮನಸ್ಥಿತಿ ಯಾರಿರುತ್ತೆ ಅವನೇ ಪವಿತ್ರ. ಅವನು ಯಾರು? ಆ ಪವಿತ್ರ ಮನೋನೇ ದೇವರು ಅಲ್ವಾ? ಸೊ ಅವಾಗ ನಿಮ್ಗೆ ದೇವರಿಗೆ ಯಾವುದೇ ರೀತಿಯ ಒಂದು ವ್ಯತ್ಯಾಸ ಇರೋದಿಲ್ಲ ಅನ್ನುವಂಥದ್ದು. ಸೊ ಇದನ್ನ ಕತೆ ಮುಖಾಂತರ ನಾನು ಹೇಳಬೇಕು ಅಂತ ಅಂದಾಗ, ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಈ ಕತೆ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಅಜಮಿಳನ ಕಥೆಯನ್ನ ಇವತ್ತು ಆರಿಸ್ಕೊಂಡಿದ್ದೆ. ಯಾರ್ಯಾರು ಗೊತ್ತಿಲ್ವೋ ಅವ್ರು ಇನ್ನೊಂದ್ಸತಿ ಹೊಸದಾಗಿ ಕೇಳಿ, ಯಾರ್ಯಾರಿಗೆ ಗೊತ್ತಿದೆಯೋ ಒಂದು ಸತಿ ಮತ್ತೆ ಪುನರಾವರ್ತನೆ ಆಗತ್ತೆ ನಿಮ್ಗೆ ಅಜಮಿಳ ಅಂದ್ರೆ ಯಾರು ಅನ್ನುವಂಥದ್ದು. ಸೊ ಅಜಮಿಳ ಅನ್ನೋನು ಕಾಂಪಲ್ಯ ದೇಶದ ಒಬ್ಬ ರಾಜನಾಗಿರ್ತಾನೆ. ಒಬ್ಬ ರಾಜನ ಆಸ್ಥಾನದಲ್ಲಿ ಒಬ್ಬ ಬ್ರಾಹ್ಮಣನಾಗಿರ್ತಾನೆ. ಅವನು ತುಂಬಾ ಶ್ರದ್ಧೆಯಿಂದ ವಿಷ್ಣುವಿನ ಆರಾಧನೆಯನ್ನು ಮಾಡ್ತಿರ್ತಾನೆ, ಧರ್ಮ ಪಾಲನೆಯನ್ನು ಮಾಡ್ತಿರ್ತಾನೆ, ಪಿತೃಗಳ ಸೇವೆಯನ್ನು ಮಾಡ್ತಿರ್ತಾನೆ. ಅವನ ಮನಸ್ಸು ತುಂಬಾ ನಿರಾಳವಾಗಿರುತ್ತೆ, ಯಾವಾಗಲೂ ಕೂಡ ವಿಷ್ಣುವಿನ ಧ್ಯಾನದಲ್ಲಿ ನಿರತನಾಗಿರ್ತಾನೆ. ಯೌವನಾವಸ್ಥೆಗೆ ಬರ್ತಾನೆ. ಯೌವನಾವಸ್ಥೆಗೆ ಬಂದಾಗ ಅವನ ಮನಸ್ಸು ಎಲ್ಲೋ ಯಾವಾಗಲೂ ಸ್ವಲ್ಪ ವಿಚಲಿತ ಆಗತ್ತೆ. ಯಾಕಂದ್ರೆ ಅದು ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಕೆಡೋದು ಆ ಏಜಲ್ಲಿ, ಇನ್ ದ ಏಜ್ ಆಫ್ 15 ಅಥವಾ 16 25 ಇಯರ್ಸ್ ಒಳಗಡೆ ಏನೇನು ನಮ್ಮ ಲೈಫಲ್ಲಿ ಆಗುತ್ತೋ ಅದು ನಮ್ಮ ಇಡೀ ಲೈಫಲ್ಲಿ ಪರಿಣಾಮ ಬೀಳುತ್ತೆ ಅನ್ಸುತ್ತೆ. ಅದು ಮದುವೆ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅಥವಾ ಬೇರೆ ರೀತಿಯ ಒಂದು ಆಕ್ಟಿವಿಟೀಸ್ ಆಗಿರ್ಬೋದು. ನಾವು ಆ ಒಂದು ಟೈಮಲ್ಲಿ ಏನು ನಾವು ಚೂಸ್ ಮಾಡ್ಕೊತೀವಿ ಅನ್ನೋದು ನಮ್ಮ ಇಡೀ ಜೀವನದ ಒಂದು ಉದ್ದಕ್ಕೂ ಅದು ಇರುತ್ತೆ ಅನ್ನೋವಂಥದ್ದು. ಸೊ ವಿ ಶುಡ್ ಬಿ ವೈಸ್ ಇನ್ ದಟ್ ಪರ್ಟಿಕ್ಯುಲರ್ ಸ್ಪ್ಯಾನ್ ಆಫ್ ಏಜ್ ಅಂತ. ತುಂಬಾ ಹುಷಾರಾಗಿ ನಾವೊಂದು ಹೆಜ್ಜೆಯನ್ನು ಇಡಬೇಕಾಗತ್ತೆ. ಯಾರನ್ನು ಮದುವೆ ಆಗಬೇಕು, ಅದು ಯಾವ ಒಂದು ಎಜುಕೇಷನ್ನ ಪಡ್ಕೊಳ್ಬೇಕು, ನನ್ನ ಜೀವನ ಏನು ಅನ್ನೋದನ್ನ ರೂಪಿಸ್ಕೊಳ್ಳುವಂಥದ್ದು ಎಲ್ಲವೂ ಕೂಡ ಈ ಏಜಲ್ಲೇ ಆಗುವಂಥದ್ದು. ಸೊ ಯಾಕದನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ವಯಸ್ಸಿಗೆ ಬಂದಂತಹ ಅಜಮಿಳ ಆಕಸ್ಮಿಕವಾಗಿ ಒಂದು ವೇಶ್ಯ ಜೊತೆ ಕನೆಕ್ಟ್ ಆಗ್ತಾನೆ, ಅದು ವೇಶ್ಯನ ಭೇಟಿ ಮಾಡ್ತಾನೆ. ನಂತರದಲ್ಲಿ ಅವನು ಆಕರ್ಷಕನಾಗ್ತಾನೆ. ಅವನು ಮಾಡ್ತಿದ್ದಂತಹ ಪೂಜೆ ಪುನಸ್ಕಾರ, ಶ್ರದ್ಧೆ, ಧರ್ಮನಿಷ್ಠೆ ಅಥವಾ ಅವನ ಮನಸ್ಥಿತಿ ಅಪವಿತ್ರ ಆಗುತ್ತೆ, ಸೂಕ್ಷ್ಮತನ ಅನ್ನೋದು ಹೊರಟೋಗುತ್ತೆ. ಆ ಎಲ್ಲವೂ ಕೂಡ ವೇಶ್ಯೆಗೆ ಅವನ ಮನಸ್ಸು, ಬುದ್ಧಿ, ಸಮಯ ಎಲ್ಲವನ್ನೂ ಕೂಡ ಆ ವೇಶ್ಯೆಗೆ ಕೊಡ್ತಾನೆ. ಆ ವೇಶ್ಯನೂ ಕೂಡ ಇವನನ್ನ ಚೆನ್ನಾಗಿ ಯೂಸ್ ಮಾಡ್ಕೊತಾಳೆ ಅನ್ನುವಂತಹ ಒಂದು ಬರುತ್ತೆ. ನಂತರದಲ್ಲಿ ಆ ವೇಶ್ಯೆಗೆ ಮತ್ತೆ ಅಜಮಿಳನಿಗೆ ಒಂದು ಮಗು ಜನನವಾಗುತ್ತೆ. ಹಲವಾರು ವರ್ಷಗಳ ಕಾಲ ಅಜಮಿಳ ಆ ವೇಶ್ಯ ಜೊತೆನೆ ಸಂಸಾರವನ್ನ ಮಾಡ್ತಾನೆ. ಅಷ್ಟೂ ಕಾಲದಲ್ಲಿ ನಾರಾಯಣನ ಮರಿತಾನೆ. ಅವನು ಮಾಡ್ತಿದ್ದಂತಹ ಸಂಧ್ಯಾ ವಂದನೆ, ಪೂಜೆ ಪುರಸ್ಕಾರ ಎಲ್ಲವೂ ಕೂಡ, ಧರ್ಮನಿಷ್ಠೆ ಎಲ್ಲವೂ ಕೂಡ ಮರ್ತು ಹೋಗ್ತಾನೆ. ಅಜ್ಞಾನದ ಒಂದು ಮಡಿಲಲ್ಲಿ ಅವನು ಜೀವನನ ಕಳೀತಾ ಇರ್ತಾನೆ. ಯಾಕೆಂದ್ರೆ ವೇಶ್ಯನು ಕೂಡ, ಅವಳ ಒಂದು ಮನಸ್ಥಿತಿನೂ ಕೂಡ ಆ ರೀತಿನೇ ಇರುತ್ತೆ.
ದುಡ್ಡಿಗೋಸ್ಕರ ಏನನ್ನು ಬೇಕಾದ್ರೂ ಮಾಡುವಂತಹ ಒಂದು ಮನಸ್ಥಿತಿನ ಹೊಂದಿರ್ತಾರೆ ಅಂತಹ ಒಂದು ಮಹಿಳೆಯರು. ಸೊ ಆ ಆ ಒಂದು ಇದರಲ್ಲಿ ಅವನಿಗೆ ಒಂದು ಮಗು ಆಗತ್ತೆ, ಅಜಮಳನಿಗೆ ಮತ್ತೆ ಆ ವೇಶ್ಯೆಗೆ ಒಂದು ಮಗು ಜನನವಾಗುತ್ತೆ. ಆ ಮಗುವಿಗೆ ನಾರಾಯಣನ ಭಕ್ತ ಅಲ್ವಾ, ವಿಷ್ಣುವಿನ ಭಕ್ತ ಅಲ್ವಾ, ಅದಕ್ಕೋಸ್ಕರ ನಾರಾಯಣ ಅಂತಾನೆ ಆ ಒಂದು ಮಗುವಿಗೆ ಹೆಸರನ್ನ ಇಡಲಾಗುತ್ತೆ. ಅನೇಕ ವರ್ಷಗಳು ಕಳೀತವೆ. ಅವನಿಗೆ ಒಂದು ಕಾಯಿಲೆಯೂ ಕೂಡ ಬರುತ್ತೆ. ದೈಹಿಕವಾಗಿ ಅವನು ಕುಗ್ತಾ ಹೋಗ್ತಾನೆ. ವಯೋ ಇದಾಗಿ ಬಂದಿರುವಂತಹ ಕಾಯಿಲೆಗಳು ಕೂಡ ಅವನಿಗೆ ಬರುತ್ತೆ. ಹಾಸಿಗೆಯನ್ನ ಹಿಡಿತಾನೆ. ಆ ವೇಶ್ಯೆ ಆದವಳು ಅಜಮಳನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ. ಪತಿ ಏನೋ ರೀತಿಯಲ್ಲಿ ಅವಳು ಸೇವೆಯನ್ನು ಕೂಡ ಮಾಡೋದಿಲ್ಲ. ಕೊನೆಯ ಕ್ಷಣಗಳಲ್ಲೂ ಅನ್ಕೊಂಡು ಅವನು ತುಂಬಾ ಸಂಘರ್ಷವನ್ನ ಮಾಡ್ತಾನೆ ಅಜಮಿಳ ಅನ್ನೋನು. ಆದ್ರೂ ಕೂಡ ಈ ಸಂಸಾರ ಅನ್ನುವಂತಹ ಒಂದು ಬಿಕ್ಕಟ್ಟಿನಲ್ಲೇ ಅವನ ಜೀವನ ಮಾಡ್ತಿರ್ತಾನೆ. ಅವಳು ಕೂಡ ಅವನು ಕಣ್ಣು ತೆರೆಯೋದಿಲ್ಲ. ಮತ್ತೆ ನಾನು ಸಾತ್ವಿಕನಾಗಬೇಕು, ಮತ್ತೆ ನಾನು ಒಳ್ಳೆಯ ಒಂದು ಜ್ಞಾನವಂತನಾಗಬೇಕು ಅನ್ನೋದು ಯಾಕೋ ಅವನ ಇದಕ್ಕೆ ಬರೋದಿಲ್ಲ. ಕಡೆಗೆ ಅವನು ಇನ್ನೇನು ಅಂತ್ಯಕಾಲ ಸಮೀಪ ಆಗುತ್ತೆ, ಯಮದೂತರು ಬರ್ತಾರೆ ಅವನ ಒಂದು ಆತ್ಮವನ್ನು ತಗೊಂಡು ಹೋಗೋದಕ್ಕೆ. ಯಮದೂತರು ಬಂದಾಗ ಸಾಮಾನ್ಯವಾಗಿ ಸಂಸಾರ ಅಂತ ಅಂದಾಗ ನಾವೆಲ್ಲರಿಗೂ ಕೂಡ ಮಕ್ಕಳು, ಹೆಂಡತಿ ಅನ್ನೋದಕ್ಕೂ ತುಂಬಾ ಅಟ್ಯಾಚ್ಡ್ ಆಗಿಬಿಟ್ಟು ಇದ್ಬಿಡ್ತೀವಿ. ಸೊ ಅವನ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿರೋದ್ರಿಂದ ನಾರಾಯಣ ಬಾರೋ ಅಂತ ಜೋರಾಗಿ ಕರೀತಾರೆ ಅಜಮಿಳ. ಆ ಒಂದು ಕೂಗು ನಾರಾಯಣ ಅನ್ನುವಂಥ ಕೂಗು ವೈಕುಂಠಕ್ಕೆ ಕೇಳಿಸುತ್ತೆ. ಯಾಕೆ ಅಂತ ಅಂದ್ರೆ ಆ ಇನಿಷಿಯಲ್ ಏಜ್ ಅಲ್ಲಿ, ಚಿಕ್ಕ ವಯಸ್ಸಿಂದ ಅವನು ಯುವಕನಾಗೋ ತನಕನು ಅಷ್ಟು ಶ್ರದ್ಧಾ ಭಕ್ತಿಯಿಂದ ನಾರಾಯಣನ ಪ್ರೀತಿಸಿರ್ತಾನೆ, ಅಷ್ಟು ನಾರಾಯಣನ ಆರಾಧನೆಯನ್ನು ಮಾಡಿರ್ತಾನೆ, ನಾರಾಯಣನ ಒಂದು ಸೇವೆಯನ್ನು ಮಾಡಿರ್ತಾನೆ, ವೇದ ಮಂತ್ರಗಳನ್ನ ಚೆನ್ನಾಗಿ ಕಲ್ತಿರ್ತಾನೆ, ಪಾರಾಯಣಗಳನ್ನ ಮಾಡಿರ್ತಾನೆ. ಆ ಒಂದು ನಿಟ್ಟಿನಲ್ಲಿ ನಾರಾಯಣ ಆ ಒಂದು ವಿಶ್ವಾಸವನ್ನು ಹಾಗೆ ಇಟ್ಕೊಂಡಿರ್ತಾನೆ. ಮಗನನ್ನ ನಾರಾಯಣ ಅಂತ ಕರೆದ ಆ ಒಂದು ಕೂಗು ನಾರಾಯಣಗೆ ಕೇಳಿಸುತ್ತೆ. ಕಡೆಗೆ ನಾರಾಯಣ ತನ್ನ ದೂತರನ್ನ ಕಳಿಸ್ತಾನೆ, ನನ್ನ ಭಕ್ತ ನನ್ನ ಕೈದಾರೆ ಏನು ಕೇಳು ಹೋಗು ಅಂತ. ಕಡೆಗೆ ವಿಷ್ಣುವಿನ ದೂತರು ಬರ್ತಾರೆ. ದೂತರು ಬಂದು ಕೇಳ್ತಾರೆ, ಯಾಕೆ ನನ್ನ ಭಕ್ತ ವಿಷ್ಣುವಿನ ಭಕ್ತ ಅಂತ ಅಜಮಿಳ ಅನ್ನೋನು, ಇವನನ್ನು ಯಾಕೆ ನೀನು ಪಾಶ ಎಳಿತಾ ಇದೆಯಾ ಅಂತ. ಅದಕ್ಕೆ ಯಮದೂತರು ಹೇಳ್ತಾರೆ, ಅವನ ಕಾಲ ಅಂತಿಮ ಘಟ್ಟಕ್ಕೆ ಬಂದಿದೆ, ಅದಕ್ಕೋಸ್ಕರ ನಾವು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ ಅನ್ನುವಂಥದ್ದು. ನಂತರದಲ್ಲಿ ವಿಷ್ಣುವಿನೇ ಬಂದು ಆ ಒಂದು ಅಜಮಿಳನನ್ನ ಆಲಿಂಗಿಸ್ತಾನೆ. ಮತ್ತೆ ಆ ಅಜ್ಞಾನದ ಒಂದು ಲೇಪ ಏನಿರುತ್ತಲ್ಲ ಅದನ್ನ ಕಳೆದು ಮತ್ತೆ ಅವನಿಗೆ ಜ್ಞಾನೋದಯ ಆಗುತ್ತೆ. ನಾನು ಮಾಡಿದ್ದೆಲ್ಲ ಯೌವನಾವಸ್ಥೆಯಿಂದ ಇಲ್ಲಿವರೆಗೂ ನಾನು ಮಾಡಿದ್ದೆಲ್ಲ ಪಾಪಗಳೇ. ವೇಶ್ಯೆಯ ಒಂದು ಸಹವಾಸಕ್ಕೆ ಬಂದು ಎಲ್ಲವೂ ಕೂಡ ಕರ್ಮಗಳನ್ನೇ ಮಾಡಿದೆ, ನಾನು ಪೂಜೆ ಪುನಸ್ಕಾರಗಳೆಲ್ಲರೂ ಕೂಡ ತ್ಯಾಗ ಮಾಡಿದ್ದು ಬಹಳ ಘೋರ ಪಾಪ ಆಯಿತು ಅನ್ನೋದು ಅವನ ಒಂದು ಜ್ಞಾನಕ್ಕೆ ಬರುತ್ತೆ. ಕೊನೆಯ ಸ್ವಲ್ಪ ವರ್ಷಗಳು ವಿಷ್ಣುವಿಗೋಸ್ಕರ ಮತ್ತೆ ಅವನು ಸಾತ್ವಿಕನಾಗಿ ಇರ್ತಾನೆ, ಸಾತ್ವಿಕನಾಗಿ ಜೀವನವನ್ನು ಸಾಗಿಸ್ತಾನೆ. ಅಜಮಿಳ ಅನ್ನುವಂತಹ ಒಬ್ಬ ಭಕ್ತ ವಿಷ್ಣುವಿನ ಪ್ರಿಯ ಭಕ್ತನಾಗ್ತಾನೆ ಅನ್ನೋದು ಅಜಮಿಳನ ಕತೆ. ಯಾಕೆ ಈ ಕಥೆಯನ್ನು ತಗೊಂಡೆ ಅಂತ ಅಂದ್ರೆ, ನಾನು ಪವಿತ್ರಂ ಅಂತ ಏನು ವಿಷ್ಣುವಿನ ನಾಮ ಇದೆ ಪವಿತ್ರಂ ಅನ್ನೋದು, ಅದೊಂದು ಭಗವಂತನ ಶಕ್ತಿ. ಪವಿತ್ರವಾದಂತು ನಿಶ್ಚಲವಾಗಿ ನೀವೇನು ಯಜ್ಞಗಳು, ಪೂಜೆಗಳು, ಅಲಂಕಾರಗಳು ಏನು ಮಾಡಿಲ್ಲ ಅಂದ್ರೆ ಬರಲ್ಲ, ಮನಸ್ಸಿನಿಂದ ನಾರಾಯಣ, ವಿಷ್ಣು, ಗೋವಿಂದ ಅಂತ ಒಂದ್ಸರಿ ಹೇಳಿ ಸಾಕು. ಅದೇ ಪವಿತ್ರವಾಗಿ ಹೇಳ್ಬೇಕು. ಅದು ಸುಮ್ಮನೆ ಬೂಟಾಟಿಕೆ ಆಗಲ್ಲ. ಯಾರು ನಾನು ನೋಡಿ ನಕ್ಕಿದ್ರು ಪರವಾಗಿಲ್ಲ, ನಾನು ಗೋವಿಂದ ಹೇಳ್ತೀನಿ. ಯಾರು ನಾನು ನೋಡಿ ಏನು ಆಡ್ಕೊಂಡ್ರು ಪರವಾಗಿಲ್ಲ, ನಾನು ದೇವರನ್ನ ನಾಮನ್ನ ಜಪಿಸ್ತೀನಿ ಅನ್ನುವಂತಹ ಒಂದು ಹಿಗ್ಗು ಸಿಗ್ಗು ಎಲ್ಲವನ್ನು ಬಿಟ್ಟು ದೇವರನ್ನ ಜಪಿಸುವಂತಹ ಅಥವಾ ಕರೆಯುವಂತಹ ಒಂದು ನಾಮ ಅಥವಾ ಒಂದು ಇದು ಆ ಒಂದು ಪವಿತ್ರವಾದಂತಹ ಒಂದು ನಂಟು ಯಾರು ಬೆಳೆಸ್ಕೊಂಡಿರ್ತಾನಲ್ಲ ಅವನಿಗೆ ಶ್ರದ್ಧೆ ಅಥವಾ ಅವನು ಮಾಡಿದಂತಹ ಪಾಪಗಳು ಎಲ್ಲವೂ ಕೂಡ ಹೋಗಿ ಅವನು ಮೋಕ್ಷವನ್ನ ತಾಳ್ತಾನೆ. ಮತ್ತೆ ಅವನು ವಿಷ್ಣುವಿಗೆ ಪ್ರಿಯನಾಗ್ತಾನೆ, ಮತ್ತೆ ಪವಿತ್ರನಾಗ್ತಾನೆ ಅನ್ನೋದೇ ಪವಿತ್ರಂ ಅನ್ನುವಂತಹ ಒಂದು ನಾಮ. ನಾವಿವತ್ತೇನೋ ಗೊತ್ತಿಲ್ದೋ ಏನೋ ಒಂದು ಕೆಟ್ಟ ಕೆಲಸಗಳನ್ನ ಮಾಡ್ಬಿಟ್ಟಿರ್ತೀವಿ, ಅಜ್ಞಾನದಿಂದನೋ ಏನೋ ಒಂದು, ಅದು ನೈತಿಕವಾಗೋ ಅನೈತಿಕವಾಗಿ ಏನೋ ಮಾಡಿರ್ತೀವಿ, ಪರವಾಗಿಲ್ಲ. ಈಗ ಅಜಮಿಳನು ಕೂಡ ಹಾಗೆ ಮಾಡಿ ಮತ್ತೆ ವಿಷ್ಣುವಿಗೆ ಪ್ರಿಯನಾಗ್ಲಿಲ್ವಾ? ಹಾಗೆ ನಾವುಗಳು ಕೂಡ ಜೀವಾತ್ಮರಾಗಿ ಹಲವಾರು ಸುಳ್ಳುಗಳನ್ನ ಹೇಳ್ತೀವಿ, ಮೋಸಗಳನ್ನ ಮಾಡಿರ್ತೀವಿ, ಏನಾದ್ರೂ ಮಾಡಿರ್ತೀವಿ, ಕೆಟ್ಟ ಕೆಲಸಗಳನ್ನ ಮಾಡಿರ್ತೀವಿ, ಪರವಾಗಿಲ್ಲ. ಅಟ್ಲೀಸ್ಟ್ ಇವತ್ತಿಂದ ಆದ್ರೂ ನೀವು ಜ್ಞಾನೋದಯವನ್ನು ಪಡ್ಕೊಂಡು ಇಂತಹ ಒಂದು ಶಕ್ತಿ ನನ್ನನ್ನ ಕಾಪಾಡ್ತಾ ಇದೆ, ಇಂತಹ ಒಂದು ಶಕ್ತಿ ಭೂಮಂಡಲವನ್ನ ಆಳ್ತಾ ಇದೆ, ಅವನು ಪವಿತ್ರನು, ಅವನು ನಾವಲ್ಲೇ ಇದನ್ನ ನಾಮಲ್ಲಿ ಹೇಳಿದಲ್ಲ, ಒಬ್ಬ ಜೀವಾತ್ಮನಿಗೆ ದೇವರು ಕೂಡ ಅಷ್ಟೇ ಕಾಯ್ತಾ ಇರ್ತಾನಂತೆ, ಜೀವಾತ್ಮ ನನ್ನ ಹತ್ರ ಬರಬೇಕು ಅಂತ. ಯಾರನ್ನೂ ಕೂಡ ಬಲವಂತದಿಂದ ಸೆಳೆಯೋದಕ್ಕಾಗಲ್ಲ ಅಲ್ಲ. ಇನ್ನೊಬ್ರಿಗೆ ಇಷ್ಟಪಟ್ರೇನೆ ಅವರು ನಮ್ಮನ್ನು ಇಷ್ಟಪಡ್ತಾರೆ ಅಲ್ವಾ. ಬಲವಂತದಿಂದ ನಾವು ಅವ್ರನ್ನ ಇಷ್ಟಪಡಿಸ್ಕೊಳಕ್ ಹೋದಾಗ ಅದು ಹಿಂಸೆ ಅನ್ಸುತ್ತೆ. ಹಾಗೆ ದೇವರು ಕೂಡ
ಬಲವಂತಿಂದ ಒಬ್ಬ ಜೀವಾತ್ಮನ ಕರ್ಕೊಂಡು ಹೋಗಿ ಅವನ ಹತ್ರ ಇಟ್ಕೊಳಕ್ ಆಗಲ್ಲ. ನಾವಾಗ ನಾವೇ ಹೋಗ್ಬೇಕು ಪರಮಾತ್ಮನ ಹತ್ರ, ಜೀವಾತ್ಮ ಆದವರು. ಸೊ ಹಾಗೆ ಆ ಒಂದು ಅನುಬಂಧ, ಆ ಒಂದು ಪ್ರೀತಿ, ಆ ಒಂದು ಅನುರಾಗ ನಮ್ಮಲ್ಲಿ ಬೆಳಿಬೇಕು. ಅಪವಿತ್ರವಾದಂತಹ ಮನಸ್ಸನ್ನ ಪವಿತ್ರವನ್ನಾಗಿ ನಾವು ಮಾಡ್ಕೊಬೇಕು. ಆವಾಗ ಏನ ಪುನಾತಿ ಯೋಗ ಪುನಾತಿ ಅನ್ನೋದಾಗತ್ತೆ. ಯಾರು ಮನಸ್ಸಿನಲ್ಲಿ ಪರಿಶುದ್ಧರೋ, ಯಾರು ಮನಸ್ಸಿನಲ್ಲಿ ಪ್ಯೂರಿಫೈ ಆಗಿರ್ತಾರೋ, ಮನಸ್ಸನ್ನ ಕ್ಲೆನ್ಸ್ ಮಾಡ್ಕೊಂಡಿರ್ತಾರೋ, ಮನಸ್ಸನ್ನ ಕ್ಲೆನ್ಸ್ ಮಾಡೋದು ಹೇಗೆ ಅನ್ನೋದು ಸುಮಾರು ಜನ ಪ್ರಶ್ನೆ ಆಗಿರುತ್ತೆ. ಹೇಗೆ ಮನಸ್ಸನ್ನ ಕ್ಲೆನ್ಸ್ ಮಾಡುವಂಥದ್ದು? ವೇದಗಳನ್ನ, ಮಂತ್ರಗಳನ್ನ, ವಿಷ್ಣು ಸಹಸ್ರನಾಮಗಳನ್ನ, ಭಗವದ್ಗೀತೆಯನ್ನ ಇದನ್ನ ಬರೀ ಪಾರಾಯಣವನ್ನು ಮಾಡಿ ಕೂತ್ಕೊಂಡು ಭಕ್ತಿಯಿಂದ 1 hour ಒಂದು ಅಧ್ಯಾಯವನ್ನ ಭಗವದ್ಗೀತೆ ಪಾರಾಯಣ ಮಾಡೋಕೆ 10 ನಿಮಿಷ ತಗೊಳುತ್ತೆ. 2ನೇ ಅಧ್ಯಾಯ ಅಥವಾ 18ನೇ ಅಧ್ಯಾಯ ಮಾತ್ರ ಪಾರಾಯಣ ಮಾಡೋದಕ್ಕೆ ನಿಮ್ಗೆ 20 ನಿಮಿಷ ತಗೊಳುತ್ತೆ. ಅದು ಬಿಟ್ರೆ ಮಿಕ್ಕಿದೆಲ್ಲೂ ಕೂಡ 7 ನಿಮಿಷ, 8 ನಿಮಿಷ, 10 ನಿಮಿಷ ಅಷ್ಟೇ. ಒಂದು ದಿನಕ್ಕೆ 1 ಅಧ್ಯಾಯ ಪಾರಾಯಣ ಮಾಡ್ತೀನಿ ಅಂತ ಸಂಕಲ್ಪವನ್ನು ಮಾಡಿ, ನಾನು 24 ಗಂಟೆಯಲ್ಲಿ 5 ನಿಮಿಷ ದೇವರಿಗೆ ಕೊಡ್ತೀನಿ ಅಂತ ಒಂದು ಪ್ರತಿಜ್ಞೆಯನ್ನು ಮಾಡಿ, ಅಲ್ಲಿ ಆ ಅಪವಿತ್ರವಾದಂತಹ ಮನಸ್ಸು ಪವಿತ್ರವಾಗ್ತಾ ಹೋಗುತ್ತೆ. ಅದೊಂದು ಸ್ಟಾರ್ಟ್ ಮಾಡ್ಬೇಕು ನಾವು. ಒಂದು ದೇವರ ಜೊತೆ ಒಂದು ನಂಟನ್ನ ಬೆಳೆಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಅವನು ನಮ್ಮವ, ಅವ ನಮ್ಮವ ಅಂತ ಅನ್ಕೊಂತಿದ್ದಾಗ ಅವನು ನಮ್ಮವನಾಗ್ತಾನೆ. ಅವ ಯಾರು ನಾನೇ ಯಾರು ಅಂತ ಅಂದಾಗ ಅವನು ಯಾರೋ ನಾನೇ ಯಾರು ಅನ್ನೋದು ಆಗ್ತೀವಿ. ಸೊ ಹಾಗೆ ಪವಿತ್ರಂ ಏನ ಪುನಾತಿ ಯೋವ ಪುನಾತಿ, ಯಾರ ಮನಸ್ಸು ಪರಿಶುದ್ಧವಾಗಿರುತ್ತೋ, ಅಜಮಣನಂತಹ ಅಪವಿತ್ರನಾದಂತಹ ವೇಷಿಯ ಜೊತೆ ಸಂಸಾರವನ್ನು ಮಾಡಿ ತಂತವನಿಗೂ ಕೂಡ ಪವಿತ್ರವನ್ನ ಪುನೀತನನ್ನಾಗಿ ಮಾಡಿದಂತಹ ವ್ಯಕ್ತಿ ಯಾರಾದ್ರೂ ಇದ್ರೆ ಅಂದ್ರೆ ಅದು ನಮ್ಮ ಪವಿತ್ರವಾದಂತಹ ನಾರಾಯಣ, ವಿಷ್ಣು ಅನ್ನುವಂಥದ್ದು. ನಮ್ಮ ಮುಂದಿನ ನಾಮಕ್ಕೆ ಹೋಗೋಣ. ಮಂಗಳಂ ಪರಂ. ಮುಂದಿನ ನಾಮ ಬಂದು ಮಂಗಳಂ ಪರಂ, ಕೊನೆಯ ನಾಮ. ಈ ಶ್ಲೋಕದ ಒಂದು ಕೊನೆಯ ನಾಮ ಬಂದು ಮಂಗಳಂ ಪರಂ. ಶಂಕರ ಏನ್ ಹೇಳ್ತಾರೆ ಅಂತಂದ್ರೆ, ಅಶುಭನಾನಿ ನಿರಾಚಷ್ಟೆ ಬ್ರಹ್ಮ ಮಂಗಳಂ ಪರಂ ಅಂತ. ಅಂದ್ರೆ ದ ಒನ್ ಹೂ ರಿಮೂವ್ಸ್ ಮಿಸ್ಫಾರ್ಚ್ಯೂನ್ಸ್. ನಮ್ಮಲ್ಲಿ ಏನಾದ್ರೂ ಒಂದು ಆಸ್ಪಿಷಿಯಸ್ ಆಗಿದೆ, ನಮ್ಮಲ್ಲಿ ಏನೋ ಒಂದು ಪವಿತ್ರವಾಗಿ ಏನೋ ಒಂದು ಇರುತ್ತೆ, ಆದ್ರೆ ನಮ್ಮ ಕರ್ಮಗಳ ಒಂದು ಅಂಟಿಂದ ಅಥವಾ ನಮ್ಮ ಕರ್ಮಗಳ ಒಂದು ಇದರಿಂದ ಆ ಒಂದು ಫಾರ್ಚ್ಯೂನ್ ಅನ್ನ ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ. ಆ ಬ್ರಹ್ಮತ್ವವನ್ನ ಅಥವಾ ಇದನ್ನ ಆ ಲಿಂಕ್ ಅನ್ನ ಕಳ್ಕೊಂಡ್ಬಿಟ್ಟಿರ್ತೀವಿ. ಸೊ ಮಂಗಳಂ ಪರಂ. ಪರಂ ಅಂತಂದ್ರೆ ಎಲ್ಲರಿಗೂ ಕೂಡ ಮಂಗಳವನ್ನ ಉಂಟು ಮಾಡುವಂತ ಒಂದು ಶಕ್ತಿ ಏನಾದ್ರೂ ಇದ್ರೆ ಅದು ಶ್ರೀಮನ್ನಾರಾಯಣ ಅನ್ನುವಂಥ. ಸರ್ವರಿಗೂ, ಸರ್ವಭೂತೇಭ್ಯ, ಸರ್ವರಿಗೂ, ಎಲ್ಲ ಪ್ರಾಣಿ ಪಕ್ಷಿ ಗಿಡ ಒಂದು ಕೀಟ ಎಲ್ಲರಿಗೂ ಕೂಡ ಮಂಗಳವನ್ನ ಮಾಡಬೇಕು ಅನ್ನುವಂತಹ ಒಂದು ಮನಸ್ಸನ್ನ ಯಾರು ಇಟ್ಕೊಂಡಿರ್ತಾರೋ ಅವನೇ ಶ್ರೀಮನ್ನಾರಾಯಣ, ಅವನೇ ಶ್ರೀಮನ್ ವಿಷ್ಣು ಅನ್ನುವಂಥದ್ದು. ಸೊ ಒಂದು ಕಥೆಯ ಮುಖಾಂತರ ಅದನ್ನ ನಾವು ಇವತ್ತು ತಿಳ್ಕೊಂತ ಹೋಗ್ತೀವಿ ಅಂತ ಅಂದ್ರೆ, ಈ ಒಂದು ಪವಿತ್ರವಾದಂತಹ ಸಂಬಂಧ, ಪವಿತ್ರವಾದಂತಹ ನಂಟು ಅಂತ ಬಂದಾಗ ನಮ್ಗೆ ರಾಮ ಮತ್ತೆ ಹನುಮಂತನ ಒಂದು ವಿಶ್ವಾಸ ಅಥವಾ ರಾಮ ಮತ್ತೆ ಹನುಮಂತನ ಒಂದು ಅಟ್ಯಾಚ್ಮೆಂಟ್ ಏನಿದೆ, ಎಲ್ಲಿ ರಾಮನೋ ಅಲ್ಲೇ ಹನುಮನು, ಎಲ್ಲಿ ಹನುಮನೋ ಅಲ್ಲೇ ರಾಮನು ಅಂತ ಹೇಳ್ತಾರಲ್ವಾ. ಸೊ ಹಾಗೆ ಆ ಒಂದು ಅಟ್ಯಾಚ್ಮೆಂಟು, ಆ ಒಂದು ಇದಕ್ಕೆ ಹೇಗೆ ಈ ನಾಮ ಸಾಕ್ಷಿ ಆಗುತ್ತೆ ಅನ್ನೋದನ್ನ ಇವತ್ತು ಒಂದು ಕಥೆಯ ಮುಖಾಂತರ ನೋಡೋಣ. ಒಂದ್ಸತಿ ಏನಾಗುತ್ತೆ, ಅಯೋಧ್ಯೆಯಲ್ಲಿ, ಇದು ಪ್ರಾಬಲಿ ರಾಮಾಯಣದ ನಂತರ, ನಮಗೆ ಸಾಮಾನ್ಯವಾಗಿ ರಾಮಾಯಣ ಅಂದ ತಕ್ಷಣ ನಮಗೆ ಸೀತೆಯನ್ನ ರಾವಣ ಕರ್ಕೊಂಡು ಹೋಗ್ತಾನೆ. ರಾಮ ಬಂದು ರಾವಣನ ಸಾಯಿಸಿ ಮತ್ತೆ ಸೀತೆಯನ್ನ ಕರ್ಕೊಂಡ್ಬಂದು ಅಯೋಧ್ಯೆ ರಾಜ್ಯದಲ್ಲಿ ರಾಜ್ಯಭಾರವನ್ನು ಮಾಡ್ತಾನೆ ಅನ್ನೋದು ಸಾಮಾನ್ಯವಾಗಿ 10% ಯಾರು ರಾಮಾಯಣ ತಿಳ್ಕೊಂಡಿರ್ತಾರೋ ಅವ್ರು ಹೇಳುವಂತಹ ಮಾತು. ಆದ್ರೆ ಇಡೀ ರಾಮಾಯಣನ ಖಂಡದ ಮುಖಾಂತರ, ಬಾಲಖಂಡ ಈ ತರ ಖಂಡದ ಮುಖಾಂತರ ಯಾರು ಅಧ್ಯಯನವನ್ನು ಮಾಡಿರ್ತಾರೆ ಅವರಿಗೆ ರಾಮಾಯಣ ಏನು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಬರುವಂತದ್ದು ಈ ಒಂದು ಕತೆ. ಒಂದ್ಸತಿ ರಾಮನಾಮ ಮೇಲೋ ಅನ್ನುವಂಥದ್ದು ಒಂದು ದ್ವಂದ್ವ ಕ್ರಿಯೇಟ್ ಆಗತ್ತೆ, ಅಥವಾ ಒಂದು ಪ್ರಶ್ನೆ ಹುಟ್ಟುತ್ತೆ ಎಲ್ಲರಿಗೂ ಕೂಡ. ಸೊ ಹಾಗೆ ಅಯೋಧ್ಯೆಯಲ್ಲಿ ವಶಿಷ್ಠರು, ವಿಶ್ವಾಮಿತ್ರರು ಮತ್ತೆ ಇನ್ನು ಸ್ವಲ್ಪ ಜನ ಯಾರ್ಯಾರು ನೆರೆದಿರ್ತಾರೆ ಎಲ್ಲರೂ ಕೂಡ ಒಂದ್ ಕಡೆ ಸೇರ್ತಾರೆ. ಇಲ್ಲಿ ರಾಮ ದೊಡ್ಡವನ ಅಥವಾ ರಾಮನ ನಾಮ ದೊಡ್ಡದ ಅಂತ ಒಂದು ಪ್ರಶ್ನೆ ಬರುತ್ತೆ. ಅವಾಗ ನಾರದರು ಹೇಳ್ತಾರೆ, ಇಲ್ಲ, ರಾಮನಿಗಿಂತ ರಾಮನಾಮನೇ ದೊಡ್ಡದು ಅಂತ ಅವರೇ ಡಿಕ್ಲೇರ್ ಮಾಡ್ಬಿಡ್ತಾರೆ. ಅದಕ್ಕೆ ಅವರು ಡಿಕ್ಲೇರ್ ಮಾಡ್ಬಿಟ್ರು ನಾರದರು ಅಂತ ಅಂದ್ಬಿಟ್ಟು ಅದನ್ನ ಪ್ರಮಾಣಿಸಿ ನೋಡ್ಬೇಕಲ್ವಾ. ಅದು ಹೇಗೆ ಪ್ರಮಾಣಿಸೋದು ಅನ್ನೋದು ಒಂದು ಪ್ರಶ್ನೆ ಮೂಡುತ್ತೆ. ಯಾರಿಗೆ? ವಶಿಷ್ಠರಿಗೂ ಮೂಡುತ್ತೆ, ಹಾಗೆ ನಾರದರಿಗೂ ಮೂಡುತ್ತೆ. ರಾಮ ದೊಡ್ಡವನ, ರಾಮನಾಮ ದೊಡ್ಡದ ಅನ್ನೋದು ಪ್ರಶ್ನೆ ಆಗಿತ್ತು. ನಾರದ್ರು ಹೇಳ್ತಾರೆ ರಾಮನಾಮ ದೊಡ್ಡದು ಅಂತ. ಆದ್ರೆ ಹೇಗೆ ರಾಮನಾಮ ದೊಡ್ಡದು ಅದನ್ನ ಪ್ರೂವ್ ಮಾಡ್ಬೇಕಲ್ವಾ. ಅದಕ್ಕೆ
ಆ ನಾರದರು ಏನ್ ಮಾಡ್ತಾರೆ, ಒಂದು ನಾಟಕವನ್ನ ಹಾಡ್ತಾರೆ ಅಥವಾ ಒಂದು ಡ್ರಾಮಾವನ್ನ ಮಾಡ್ತಾರೆ. ಏನದು ಡ್ರಾಮಾ ಅಂತ ಅಂದ್ರೆ, ಹನುಮಂತ ಹತ್ರ ಬಂದ್ಬಿಟ್ಟು ಹೇಳ್ತಾರೆ, ನೀನು ಈ ಒಂದು ಸಭೆ ಏನ್ ನಡೀತಾ ಇದೆಯಲ್ಲ, ಒಂದು ಮೀಟಿಂಗ್ ನಡೀತಾ ಇದೆ, ಎಲ್ಲರೂ ಕೂಡ ದೊಡ್ಡ ದೊಡ್ಡ ಋಷಿಗಳು, ಮಹಾತ್ಮರು, ರಾಜರು ಎಲ್ಲರೂ ಕೂಡ ಬಂದಿದ್ದಾರೆ. ಎಲ್ಲರನ್ನೂ ಕೂಡ ಸಂತೈಸು, ಆರಾಮ ಅವ್ರಿಗೆ ಬೀಳ್ಕೊಡು, ಎಲ್ಲರನ್ನೂ ಕೂಡ ಹೋಗ್ ಬನ್ನಿ, ಒಳ್ಳೇದಾಗ್ಲಿ ನಿಮ್ಗೆ ಅಂತ ಈ ತರ ಪ್ರೀತಿಯಿಂದ ಎಲ್ಲರನ್ನೂ ಮಾತಾಡ್ಸ. ಆದರೆ ವಿಶ್ವಾಮಿತ್ರನ ಒಬ್ಬರನ್ನ ಮಾತ್ರ ಬೀಳ್ಕೊಡ್ಬೇಡ, ಸುಮ್ಮನೆ ಇದ್ಬಿಡು, ಹೋಗ್ ಬನ್ನಿ ಅಂತಲೂ ಕೂಡ ಹೇಳ್ಬೇಡ ಅಂತ ನಾರದ್ರು ಹೇಳ್ಕೊಡ್ತಾರೆ. ಹನುಮಂತನಿಗೆ ಯಾವಾಗ್ಲೂ ಅವನು ಹಾಗೆ ತುಂಬಾ ಮುಗ್ಧ ಅಲ್ವಾ ನಮ್ಮ ಹನುಮಂತ. ಆಯ್ತು ನಾರದ್ರೆ, ನೀವು ಹೆಂಗೆ ಹೇಳ್ತಿರೋ ಹಂಗೆ, ನಮ್ಗೆ ಅವ್ನಿಗೆ ರಾಮನ ಬಿಟ್ರೆ ಬೇರೆ ಏನು ಪ್ರಪಂಚನೇ ಇಲ್ಲ ಹನುಮಂತನಿಗೆ. ನಾರದ್ರೆ ಹೆಂಗೆ ಹೇಳ್ತಾರೋ ಹಂಗೆ ಕೇಳೋದು ಅಂತ ಅಂದ್ಬಿಟ್ಟು ಆಯ್ತು ಅಂತ ಒಪ್ಕೊಂತಾರೆ. ಅದೇ ರೀತಿ ಎಲ್ಲರನ್ನೂ ಕೂಡ ಬೀಳ್ಕೊಡ್ತಾರೆ, ಆದ್ರೆ ವಿಶ್ವಾಮಿತ್ರನ ಮಾತ್ರ ಬೀಳ್ಕೊಡಲ್ಲ ಅಂತ. ಕಡೆಗೆ ಇಲ್ಲಿ ನಾರದ ಬಂದು ಕಲಹಪ್ರಿಯ ಅಲ್ವಾ ಯಾವಾಗಲೂ ಕೂಡ, ಬಂದು ಮತ್ತೆ ವಿಶ್ವಾಮಿತ್ರನ ಹತ್ರ ಒಂದು ಪಿನ್ ಇಡ್ತಾರೆ. ನೋಡು ನೋಡು ಹನುಮಂತ ಎಲ್ಲರನ್ನೂ ಕೂಡ ಸಂತೈಸಿದ, ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಮಾತಾಡಿಸ್ತಾ, ಹೋಗ್ ಬನ್ನಿ ಅಂತ ಎಲ್ಲ ಉಪಚಾರವನ್ನು ಮಾಡಿ ಪ್ರೀತಿಯಿಂದ ಮಾತಾಡಿಸ್ದ, ಆದ್ರೆ ನಿನ್ನನ್ನು ಮಾತ್ರ ಮಾತಾಡಿಸ್ಲಿಲ್ಲ, ನಿನಗೆ ಅವಮಾನ ಆಯ್ತು ಇಲ್ಲಿ ಅಂತ ನಾರದರು ಬಂದು ವಿಶ್ವಾಮಿತ್ರ ಹತ್ರ ಹೇಳ್ತಾರೆ. ಕಡೆಗೆ ವಿಶ್ವಾಮಿತ್ರ ಹೇಳ್ಬೇಕಾ ಅಲ್ಲಿಗೆ, ಈ ಹನುಮಂತನಿಗೆ ಬುದ್ಧಿ ಕಲಿಸ್ಬೇಕಾಯ್ತು, ಹನುಮಂತನ ಒಂದು ಸೇಡನ್ನ ತೀರ್ಸ್ಕೊಬೇಕು ಅಂದ್ಬಿಟ್ಟು ವಿಶ್ವಾಮಿತ್ರರು ಬಂದು ರಾಮನ ಹತ್ರ ಬರ್ತಾರೆ. ರಾಮನ ಹತ್ರ ಬಂದು ಕೇಳ್ತಾರೆ, ನೋಡು ನಾನು ಗುರು ನಿನಗೆ ಗೊತ್ತು, ಯಾರು ರಾಮಾಯಣ ಗೊತ್ತಿರುತ್ತೋ ಅವ್ರಿಗೆ ಎಲ್ಲರೂ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಸೀತಾರಾಮನ ಕಲ್ಯಾಣಕ್ಕೆ ಅಥವಾ ರಾಮನ ಒಂದು ಉದ್ಧಾರಕ್ಕೆ ವಿಶ್ವಾಮಿತ್ರರ ಪಾತ್ರ ತುಂಬಾ ಅಮೋಘವಾದದ್ದು. ಅವರು ಆಲ್ಮೋಸ್ಟ್ ಕುಲಗುರುಗಳು ಅಂತಾನೆ ಕರೆಸ್ಕೊಂಡಿರೋದು ವಿಶ್ವಾಮಿತ್ರರು. ರಾಮನ ಒಂದು ಬೆಳವಣಿಗೆಗೆ, ಕಲ್ಯಾಣಕ್ಕೆ, ಪ್ರತಿಯೊಂದಕ್ಕೂ ಕೂಡ ಆ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಂಥವ್ರು ವಿಶ್ವಾಮಿತ್ರ ಗುರುಗಳು. ಸೊ ನಾನು ಏನಾದ್ರು ಒಂದು ಹೇಳಿದ್ರೆ ಅದನ್ನ ಪಾಲಿಸ್ತೀನಿ ಅನ್ನೋ ವಿಶ್ವಾಸದಲ್ಲಿ ನಾನು ಹೇಳ್ತಾ ಇದ್ದೀನಿ, ನಿನಗೆ ಒಂದು ಮಾತನ್ನು ನೀನು ನಡೆಸ್ಕೊಳ್ಬೇಕು ಅಂತ ವಿಶ್ವಾಮಿತ್ರ ಕೇಳ್ತಾರೆ ರಾಮನನ್ನ. ರಾಮರು ಗುರು ಆಜ್ಞೆನ ಪಾಲನೆ ಮಾಡ್ಲೇಬೇಕಲ್ವಾ, ಆಯ್ತು ಶಿರಸಾ ವಹಿಸಿ ನಾನು ಅದನ್ನ ಪಾಲನೆ ಮಾಡ್ತೀನಿ, ಏನಾಗಬೇಕು ಹೇಳಿ ಅಂತ ರಾಮರು ಕೂಡ ಹೇಳ್ತಾರೆ. ವಿಶ್ವಾಮಿತ್ರ ಹೇಳ್ತಾನೆ, ಹೋಗಿ ನೀನು ಹನುಮಂತನನ್ನ ಸಂಹಾರ ಮಾಡಬೇಕು ಅಂತ. ರಾಮನಿಗೆ ಒಂದು ಕ್ಷಣ ಆಶ್ಚರ್ಯ ಆಗುತ್ತೆ, ವಿಶ್ವಾಮಿತ್ರ ಈ ಮಾತು ಹೇಳ್ತಿದ್ದಾರ ಅಂತ. ಆದ್ರೆ ಗುರುಗೆ ಕೊಟ್ಟಂತಹ ಮಾತನ್ನ ನೆರವೇರಿಸಲೇಬೇಕು ಅಂತ ಅಂದ್ಬಿಟ್ಟು, ಆಯ್ತು ಗುರುಗಳೇ, ನಾನು ಹೋಗಿ ಹನುಮಂತನ ಸಂಹಾರ ಮಾಡ್ತೀನಿ ಅಂತ ಒಪ್ಕೊಂತಾರೆ. ಕಡೆಗೆ ನಾರದರು ಮತ್ತೆ ಹನುಮಂತರ ಹತ್ರ ಹೋಗ್ತಾರೆ. ಯಾಕೆಂದ್ರೆ ಹನುಮಂತರಿಗೆ ನಾರದರಿಗೆ ಗೊತ್ತಲ್ವಾ, ರಾಮ ಬರ್ತಾನೆ, ಅಲ್ಲಿ ಯುದ್ಧ ಆಗತ್ತೆ ಅನ್ನುವಂಥದ್ದು. ನೀವು ರಾಮಾಂಜನೇಯ ಯುದ್ಧವನ್ನ ಕೇಳಿರ್ತೀರ, ಅದು ಬೇರೆ ಕತೆ, ಅದು ಬೇರೆ ಕತೆ, ಇದು ಬೇರೆ ಕತೆ, ಆಯ್ತಾ, ಅದಕ್ಕೂ ಇದಕ್ಕೂ ನಂಟಿಲ್ಲ. ಓಕೆ. ಸೊ ನಾರದರು ಬಂದ್ಬಿಟ್ಟು ಆಂಜನೇಯನ ಹತ್ರ ಹೇಳ್ತಾರೆ, ಹನುಮಂತನ ಹತ್ರ ಹೇಳ್ತಾರೆ, ನೀನ್ ಬರೀ ರಾಮನಾಮವನ್ನ ಸ್ಮರಣೆ ಮಾಡ್ಕೊಂಡು ಒಂದ್ ಕಡೆ ಸುಮ್ಮನೆ ಕೂತ್ಕೊಂಡ್ಬಿಡು, ಇಲ್ಲಿ ಏನಾಗ್ತಿದೆ, ಯಾರು ಬಂದು ಏನ್ ಮಾಡಿದ್ರು ಯಾವ್ದನ್ನು ನೀ ತಲೆ ಕೆಡಿಸ್ಕೊಂಬೇಡ, ಬರೀ ಯಮುನಾ ತಟದಲ್ಲಿ, ಸಾರಿ ಯಾವುದು ಶರಯು ಅಲ್ಲ, ಶರಯು ಅನ್ನೋ ನದಿಯ ತಟದಲ್ಲಿ ಬಂದು ನೀನು ಬರೀ ರಾಮನಾಮವನ್ನ ಜಪನೆ ಮಾಡ್ಕೊಂಡು ಕೂತು, ನೀನು ಮಾಡಬೇಡ, ನೀನು ಮಿಕ್ಕಿದ್ದೆಲ್ಲ ತಂತಾನೆಗೆ ನಡೆಯತ್ತೆ ಅಂತ ನಾರದ್ರು ಹೇಳ್ಕೊಡ್ತಾರೆ. ಹಾಗೇ ರಾಮಕೋನ ಮಾಡ್ತಕ್ಕೆ, ರಾಮನಾಮನ ಹೇಳು ಅಂತ ಹೇಳೋದು ದೊಡ್ಡ ವಿಚಾರ. ನಾವು ಮಾಡೋ ಕೆಲಸನೇ ಬೆಳಿಗ್ಗೆ ಎದ್ರೆ ರಾಮನಾಮದ ಜಪವನ್ನು ಮಾಡುವಂತ. ಸೊ ಹಾಗೆ ರಾಮರು ಹನುಮಂತನನ್ನು ಹುಡ್ಕೊಂಡು ಬರ್ತಾರೆ, ಹನುಮಂತನನ್ನ ಸಾಯಿಸ್ಬೇಕು ಅಂತ. ಗುರು ಆಜ್ಞೆ ಮಾಡ್ಲೇಬೇಕಲ್ಲ, ಅವರಿಗೆ ಗೊತ್ತಂತಹ ಎಲ್ಲಾ ವಿದ್ಯೆಯನ್ನ ಇಟ್ಕೊಂಡು ಎಲ್ಲಾ ಅಸ್ತ್ರಗಳನ್ನ ಹನುಮಂತನ ಮೇಲೆ ಪ್ರಹಾರ ಮಾಡ್ತಾರೆ. ಆದರೆ ಹನುಮಂತನಿಗೆ ಯಾವ ಅಸ್ತ್ರನೂ ಕೂಡ ಹೋಗಿ ತಗಲಲ್ಲ. ಎಲ್ಲಾ ತರದ ಅಸ್ತ್ರವನ್ನು ಬಿಟ್ಟರು ಕೂಡ ಹನುಮಂತನಿಗೆ ಒಂದು ಅಸ್ತ್ರನೂ ಕೂಡ ಹೋಗಿ ತಗಲೋದಿಲ್ಲ. ಯಾಕೆ ಅಂತ ಅಂದ್ರೆ, ಅವನ ಈ ರಾಮನಾಮದಲ್ಲಿ ಪೂರ್ತಿ ಮುಳುಗೋಗಿರ್ತಾನೆ, ಅಲ್ಲಿ ಏನಾಗ್ತಿದೇನೋ ಅಂತ ಒಂದು ಪರಿಜ್ಞಾನನೂ ಕೂಡ ಹನುಮಂತನಿಗೆ ಇರೋದೇ ಇಲ್ಲ. ಆ ಬಿಟ್ಟ ಬಾಣಗಳು ಎಲ್ಲ ಅಲ್ಲಲ್ಲೇ ಸೋತು ಕೆಳಗಡೆ ಬೀಳ್ತಾ ಇರುತ್ತೆ. ಅದನ್ನು ವಿಶ್ವಾಮಿತ್ರರು ಕೂಡ ನೋಡ್ತಿರ್ತಾರೆ, ರಾಮರು ಕೂಡ ನೋಡ್ತಾ ಇರ್ತಾರೆ. ಸೊ ಹೀಗಿದ್ದಲ್ಲಿ ಅವರು ಬ್ರಹ್ಮಾಸ್ತ್ರವನ್ನ ಬಿಡಬೇಕು ಅಂತ ರಾಮರು ಪ್ರಯತ್ನ ಮಾಡ್ತಾರೆ. ಯಾಕೆಂದ್ರೆ ಗುರು ಆಜ್ಞೆಯನ್ನ ಮೀರಬಾರ್ದಲ್ವಾ. ಸೊ ಬ್ರಹ್ಮಾಸ್ತ್ರವನ್ನ ಬಿಡಕ್ಕೆ ಹೋದಾಗ ಅಲ್ಲಿ ನಾರದರು ಬಂದ್ಬಿಟ್ಟು ವಿಶ್ವಾಮಿತ್ರರು ಕೇಳ್ತಾರೆ, ವಿಶ್ವಾಮಿತ್ರರೇ, ಇವಾಗಾದ್ರೂ ಬಂದು ನೀವು ಒಪ್ಕೊಳ್ಳಿ, ರಾಮನಾಮ ದೊಡ್ಡದ ಅಂತ. ಅಂತಹ ರಾವಣನ್ನ ಸಾಯಿಸಿದಂತಹ ಶ್ರೀರಾಮ ಬಂದು ಯುದ್ಧ ಮಾಡ್ತಿದ್ರು ಕೂಡ ಅವನ ಬಿಟ್ಟ ಬಾಣಗಳು ಎಲ್ಲವೂ ಕೂಡ ವಿನಾಶ ಆಗಿ ಹೋಗ್ತಾ ಇದೆ ಅಂತಂದ್ರೆ ರಾಮನಾಮ ದೊಡ್ಡದಲ್ವಾ ಅಂತ ನಾರದರು ಕೇಳ್ತಾರೆ. ಹಾಗೆ ವಿಶ್ವಾಮಿತ್ರರು ಬಂದು ಮತ್ತೆ ರಾಮನನ್ನ ಬೇಡ್ಕೊಂತಾರೆ, ಕ್ಷಮೆ ಇರ್ಲಿ, ನನ್ನ ಒಂದು ಅಜ್ಞಾನದಿಂದ ನಿಂಗೆ ಆತರ ಹೇಳ್ಬಿಟ್ಟೆ, ನೀನು ಆ ಹನುಮಂತನನ್ನ ಸಂಹಾರ ಮಾಡು ಅಂತ, ಈ ಯುದ್ಧವನ್ನ ಇಲ್ಲೇ ನಿಲ್ಲಿಸು ಅಂತ. ಕಡೆಗೆ ರಾಮ ಯುದ್ಧವನ್ನ ನಿಲ್ಲಿಸ್ತಾನೆ. ಇಷ್ಟೆಲ್ಲ ಆದ್ರೂ ಕೂಡ ಹನುಮಂತನಿಗೆ ಸ್ವಲ್ಪನೂ ಕೂಡ ಪ್ರಜ್ಞೆ ಇಲ್ಲ. ಅವನು ರಾಮ್ 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 ಅಂತ ರಾಮನಾಮದ ಜಪವನ್ನ ಮಾಡ್ತಾನೆ ಇರ್ತಾನೆ.
ಹಾಗೆ ನಾರದರು ಹೇಳಿದಂತಹ ರಾಮ ದೊಡ್ಡವನ, ರಾಮನಾಮ ದೊಡ್ಡದ ಅನ್ನುವಂತಹ ಒಂದು ಕ್ವಶನ್ಗೆ ಒಂದು ಎನಾಕ್ಟ್ ಮೂಲಕ ರಾಮನಾಮ ದೊಡ್ಡದು ಅನ್ನುವಂಥದ್ದು ಅಲ್ಲಿ ಪ್ರಚಲಿತ ಆಗತ್ತೆ. ಯಾಕೆ ಈ ನಾಮ, ಈ ವಿಷ್ಣು ಸಹಸ್ರನಾಮದಲ್ಲಿ ಈ ಕಥೆ ಯಾಕೆ ಬಂತು ಅಂದ್ರೆ, ಪರಂ, ರಾಮನೇ ದೇವರು, ರಾಮನೇ ವಿಷ್ಣು ಸ್ವರೂಪ, ಅವನಿಗಿಂತ ಪರ ಅಂತಂದ್ರೆ ನಾವೆಲ್ಲರೂ ಕೂಡ ಜೀವಾತ್ಮರು, ಎಲ್ಲರಿಗೂ ಕೂಡ ಮಂಗಳವನ್ನ ಉಂಟು ಮಾಡುವಂತಹ ಒಂದು ಶಕ್ತಿ, ಆ ಒಂದು ಎನರ್ಜಿ ಏನಾದ್ರೂ ಇದೆ ಅಂತ ಅಂದ್ರೆ ಅದು ಆ ನಾಮಕ್ಕಿದೆ ಅಂತ. ಅಂದ್ರೆ ನೀವು ದೇವರನ್ನ, ಸಾಯಿಬಾಬಾ, ರಾಘವೇಂದ್ರ, ಯಾವುದೋ ಒಂದು ದೇವರನ್ನ ಇಟ್ಕೊಂಡು ಪೂಜೆ ಮಾಡ್ತೀರಾ ಅನ್ಕೊಳ್ಳಿ, ಆ ದೇವರು ದೊಡ್ಡದಲ್ಲ. ಆ ದೇವರಿಗಿಂತ ನಿಮ್ಮ ಮನಸ್ಸಿನಲ್ಲಿರೋ ಶ್ರದ್ಧೆ ಇದೆಯಲ್ಲ, ಆ ಒಂದು ಮನಸ್ಸಿನ ಕಮಿಟ್ಮೆಂಟ್ ಇದೆಯಲ್ಲ, ನಾನು ಪೂಜೆ ಮಾಡ್ತೀನಿ, ಅವನಲ್ಲಿ ಭಕ್ತಿ ಇದರಲ್ಲಿ ಶ್ರದ್ಧೆ ಇದೆ ಅಂತ, ಅದು ದೊಡ್ಡದು ಅನ್ನುವಂಥದ್ದು. ಹಾಗೆ ರಾಮನಿಗಿಂತ ರಾಮನಾಮ ದೊಡ್ಡದು ಅನ್ನುವಂಥ ಇದಕ್ಕೆ ಮಾತ್ರ ಅಲ್ಲಿ ಸುತ್ತ ಇದ್ದಂತಹ ಪ್ರಕೃತಿ ಆ ಬಾಣಗಳನ್ನು ಏನು ಮಾಡಲಿಲ್ಲ ರಾಮನನ್ನ. ಸೊ ಹಾಗೆ ಮಂಗಳಂ ಪರಂ, ಎಲ್ಲರಿಗೂ ಕೂಡ ಮಂಗಳವನ್ನು ಉಂಟು ಮಾಡುವಂತಹ, ಎಲ್ಲೆಲ್ಲಿ ಸಾತ್ವಿಕ ಯೋಚನೆಗಳಿದೆ, ಎಲ್ಲೆಲ್ಲಿ ಸಾತ್ವಿಕ ಕರ್ಮಗಳು ನಡೀತಾ ಇರುತ್ತೆ, ಎಲ್ಲೆಲ್ಲಿ ಪಾಸಿಟಿವ್ ವೈಬ್ಸ್ ಇರುತ್ತೆ, ಎಲ್ಲೆಲ್ಲೂ ಕೂಡ ಅವನ ಒಂದು ಸತ್ವ ಇದೆ ಅನ್ನೋದಾದ್ರೆ ಅದು ಮಂಗಳಂ ಪರಂ, ಮಂಗಳಕರವಾದದ್ದು ಅಂತ. ಇನ್ನು ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮದಲ್ಲಿ ನಾವು ಈಗ 8ನೇ ಶ್ಲೋಕಕ್ಕೆ ಕಾಲಿಡ್ತಾ ಇದ್ದೀವಿ. ನೀವೇನು ಅನ್ಕೊಳ್ಳಲ್ಲ ಅಂತಂದ್ರೆ ಇನ್ನೂ ಒಂದು 1/4 ಗಂಟೆ ನಾನು ಕ್ಲಾಸ್ ತಗೊಬೋದಾ? ಓಕೆನಾ? ಎಲ್ಲರಿಗೂ ಏನು ತೊಂದರೆ ಇಲ್ವಾ? ನಾನು ಎಲ್ಲರೂ ಕೂಡ ಅನ್ಮ್ಯೂಟ್ ಮಾಡುವಂತಹ ಒಂದು ಅವಕಾಶ ಕೊಡ್ತೀನಿ. ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು. ಇನ್ನೊಂದು ಅರ್ಧ ಗಂಟೆ ಕ್ಲಾಸ್ ತಗೊಬೋದಾ? ಎಲ್ಲರೂ ತಗೊಳ್ಳಿ ಹೇಳ್ತಾ ಇರೋರೆ ಪರವಾಗಿಲ್ಲ, ಮಾಡ್ತಿರೋ ಕ್ಲಾಸ್ ಚೆನ್ನಾಗಿದೆ. ಇನ್ನೊಂದು ನಾಮ ಅಥವಾ 2 ನಾಮವನ್ನು ಹೇಳ್ತೀನಿ, ಯಾಕಂದ್ರೆ 15 ದಿನದಿಂದ ಕ್ಲಾಸ್ ತಗೊಂಡಿಲ್ಲ ಅಲ್ವಾ, ಆ ಕಾರಣದಿಂದ. ಮುಂದಿನ ನಾಮ ಬಂದು 8ನೇ ಶ್ಲೋಕ ಬಂದು ಈ ರೀತಿ ಯಾರಾದ್ರೂ ಅನ್ಮ್ಯೂಟ್ ಮಾಡ್ಕೊಳ್ಳಿ ಒಂದ್ಸತಿ, ಹಾಗೆ ಒಂದು ನಾಮವನ್ನ, ಶ್ಲೋಕವನ್ನ ಹೇಳೋದಕ್ಕೆ ಯಾರು ಮಾಡ್ಕೊಂತೀರಾ ರೈಸ್ ಹ್ಯಾಂಡ್ ಮಾಡಿ. ಓಕೆ, ವತ್ಸಲ ಭಗಿನಿ ಅನ್ಮ್ಯೂಟ್ ಮಾಡ್ಕೊಂತೀರಾ? ಭಗಿನಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆಗ್ತಾ ಇದೆಯಾ ಅನ್ಮ್ಯೂಟ್ ಮಾಡಕ್ಕೆ? ಇವಾಗ ಮಾಡ್ಕೊಳ್ಳಿ. ನಾನು ಒಂದ್ಸತಿ ಹೇಳ್ತೀನಿ, 2 ಸತಿ ರಿಪೀಟ್ ಮಾಡಿ. ಈಶಾನಃ ಪ್ರಾಣದಃ ಪ್ರಾಣೋ, ಈಶಾನಃ ಪ್ರಾಣದಃ ಪ್ರಾಣೋ, ಹೇಳಿ ದಯವಿಟ್ಟು ಎಲ್ಲರೂ. ಈಶಾನಃ ಪ್ರಾಣದಃ ಪ್ರಾಣೋ, ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ, ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ. ಇಲ್ಲಿ ವಿಸರ್ಗ ಆದ್ಮೇಲೆ ಶಾ ಇದೆ, ಅಲ್ಲಿ ನಾವು ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ. ಮತ್ತೆ ಇಲ್ಲೂ ಕೂಡ ವಿಸರ್ಗ ಆದ್ಮೇಲೆ ಪ್ರಜಾಪತಿ ಪಾ ಇರೋದ್ರಿಂದ ಫಕಾರ ಬರಬೇಕು. ಶ್ರೇಷ್ಠ ಪ್ರಜಾಪತಿ, ಶ್ರೇಷ್ಠ ಜ್ಯೇಷ್ಠ ಪ್ರಜಾಪತಿ, ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ. ಹೇಳಿ ಜ್ಯೇಷ್ಠ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ. ಹಿರಣ್ಯಗರ್ಭೋ ಭೂಗರ್ಭೋ, ಹಿರಣ್ಯಗರ್ಭೋ ಭೂಗರ್ಭೋ, ಮಾಧವೋ ಮಧುಸೂದನಃ, ಮಾಧವೋ ಮಧುಸೂದನಃ, ಮಾಧವೋ ಮಧುಸೂದನಃ. ಒಂದ್ಸತಿ ಪೂರ್ತಿ ಶ್ಲೋಕ ಹೇಳ್ತೀರಾ? ಈಶಾನಃ ಪ್ರಾಣದಃ ಪ್ರಾಣೋ, ಇದ್ದಾರೆ ಅನ್ಸುತ್ತೆ. ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ. ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನಃ, ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನಃ. ಧನ್ಯವಾದ ಭಗಿನಿ, ಚೆನ್ನಾಗಿ ಹೇಳಿದ್ರಿ. ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಈ ನಾಮದಲ್ಲಿ ನಮಗೆ 10 ನಾಮಗಳು ಸಿಗತ್ತೆ. ಓಕೆ, ಮೊದಲಿಗೆ ಬಂದು ಈಶಾನಃ, ಪ್ರಾಣದಃ, ಪ್ರಾಣಃ, ಜ್ಯೇಷ್ಠಃ, ಶ್ರೇಷ್ಠಃ, ಪ್ರಜಾಪತಿ, ಹಿರಣ್ಯಗರ್ಭಃ, ಭೂಗರ್ಭಃ, ಮಾಧವಃ, ಮಧುಸೂದನಃ. ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಮಾಧವ, ಮಧುಸೂದನ, ಭಾರ್ಗವ ಅಂತ ಸಾಮಾನ್ಯವಾಗಿ ಕೃಷ್ಣನ ಹೇಳ್ತಾನೆ ಇರ್ತೀವಿ. ಅದೇ ನಾಮಗಳಲ್ಲಿ ಬಂದಿರೋದು. ಮತ್ತಿನ್ನೊಂದ್ಸತಿ ಹೇಳ್ತೀನಿ. ಈಶಾನಃ, ಪ್ರಾಣದಃ, ಪ್ರಾಣಃ,
ಜ್ಯೇಷ್ಠಃ ಶ್ರೇಷ್ಠಃ ಪ್ರಜಾಪತಿಃ ಹಿರಣ್ಯಗರ್ಭಃ ಭೂಗರ್ಭಃ ಮಾಧವಃ ಮಧುಸೂದನಃ. 10 ನಾಮಗಳು. ನೀವು ಬರ್ಕೊಂಡಿಲ್ಲ ಅಂದ್ರೂ ತೊಂದರೆ ಇಲ್ಲ, ನಾನು ಮತ್ತೆ ನಿಮಗೆ ವಾಟ್ಸಪ್ ಮುಖಾಂತರ ಶಂಕರ ಭಾಷ್ಯ ಮತ್ತೆ ಅದರ ಒಂದು ಇದನ್ನು ಕೂಡ ನಾನು ಕಳಿಸ್ತೀನಿ ನಿಮಗೆ. ಇವಾಗ ಈಶಾನಃ ಅನ್ನುವಂಥ ಒಂದು ಅರ್ಥವನ್ನ ನಾವು ತಿಳ್ಕೊಳ್ಳೋಣ. ಬಹಳ ಬಹಳ ಚೆನ್ನಾಗಿರುವಂತಹ, ಬಹಳ ಒಂದು ಈ ಮಾಸಕ್ಕೆ ಅಥವಾ ಈ ಒಂದು ಕಾರ್ತಿಕ ಮಾಸಕ್ಕೆ ಕೊಂದುಕೊಂಡಿರುವಂತಹ ಒಂದು ಕಥೆಯನ್ನ ನಾನು ಇವತ್ತು ಈ ಒಂದು ನಾಮಕ್ಕೆ ತಗೊಂಡಿದ್ದೀನಿ. ಖಂಡಿತ ನೀವೆಲ್ಲರೂ ಕೂಡ ಅದನ್ನ ಎಂಜಾಯ್ ಮಾಡ್ತೀರಾ. ಯಾರು ಆ ಕಥೆ ಗೊತ್ತಿಲ್ಲ, ಆ ಕಥೆಯನ್ನ ತುಂಬಾ ಚೆನ್ನಾಗಿ ನೀವು ಎಂಜಾಯ್ ಮಾಡ್ತೀರಾ ಅನ್ನೋ ವಿಶ್ವಾಸದಿಂದ ಈ ಒಂದು ನಾಮವನ್ನು ತಗೊಂಡು ಅದರ ಕಥೆಯನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಈಶಾನಃ ಅಂತ ಅಂದ್ರೆ ಮೊದಲಿಗೆ ಶಂಕರರು ಹೇಳ್ತಾರೆ, ಸರ್ವಭೂತಾನಿ ಯತ್ರಣಾತಿ ಈಶಾನಃ ಅಂತ. ಅಂದ್ರೆ ಎಲ್ಲಾ ಜೀವಿಗಳೇನಿರುತ್ತಲ್ಲ ಅದನ್ನ ಯಾರು ಕಂಟ್ರೋಲ್ ಮಾಡ್ತಾನೋ ಅವನೇ ಈಶಾನಃ ಅಂತ. ಬೀಯಿಂಗ್ ದ ಕಂಟ್ರೋಲರ್ ಆಫ್ ಆಲ್ ಬೀಯಿಂಗ್ಸ್ ಈಸ್ ಈಶಾನಃ ಅಂತ. ಸಾಮಾನ್ಯವಾಗಿ ಯಾವುದೇ ವಿಷ್ಣು ಸಹಸ್ರನಾಮದ ನಾಮದ ಅರ್ಥವನ್ನು ನೋಡ್ಬೇಕಂದ್ರೆ ಅದೇ ಇರುತ್ತೆ. ಯಾರು ಕಂಟ್ರೋಲ್ ಮಾಡ್ತಾನೋ, ಯಾರ ಸ್ಥಿತಿಗೆ ಕಾರಣನೋ, ಯಾರ ಲಯಕ್ಕೆ ಕಾರಣನೋ, ಯಾರ ಮನಸ್ಸನ್ನ ನಿಗ್ರಹ ಮಾಡೋದಕ್ಕೆ ಪ್ರೇರೇಪಣೆ ಮಾಡ್ತಾನೋ, ಈ ರೀತಿನೇ ಇರುತ್ತೆ. ಆದ್ರೆ ಅದು ಸರ್ವೇ ಸಾಮಾನ್ಯವಾದದ್ದು. ಆದರೆ ಒಂದೊಂದು ನಾಮಕ್ಕೂ ಅದರದೇ ಆದಂಥ ವೈಶಿಷ್ಟ್ಯ ಇರುತ್ತೆ. ಈಗ ಸೀರೆ ಅಂದ್ರೆ ಎಲ್ಲಾ ಸೀರೆನೂ ಉಟ್ಕೊಳ್ಳೋಂಥ ಸೀರೆನೇ ಅಲ್ವಾ, ಆದ್ರೆ ಅದಕ್ಕೆ ಕಲರ್ ಬೇರೆ ಇರುತ್ತೆ, ಮೆಟೀರಿಯಲ್ ಬೇರೆ ಇರುತ್ತೆ. ಆ ರೀತಿ ಒಂದು ನಾಮಕ್ಕೂ ಕೂಡ ಅದರದೇ ಆದಂತಹ ವೈಶಿಷ್ಟ್ಯ, ಅದರದೇ ಆದಂತಹ ಲೇಪನ ಎಲ್ಲವೂ ಕೂಡ ಇರುತ್ತೆ. ಆದ್ರೆ ಅದೊಂದು ನಾಮ ಅನ್ನೋಂಥ ಟ್ರೀಟ್ ಮಾಡಬೇಕು. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನವೆಂಬರ್ 13ನೇ ತಾರೀಕು, ಇದೇ ತಿಂಗಳ ನವೆಂಬರ್ 13ನೇ ತಾರೀಕು ನಾವು ತುಳಸಿ ಹಬ್ಬವನ್ನ ಮಾಡ್ತಾ ಇದ್ದೀವಿ ಅಲ್ವಾ, ತುಳಸಿ ಪೂಜೆಯನ್ನ ಮಾಡ್ತಾ ಇದ್ದೀವಿ. ಆ ಒಂದು ತುಳಸಿ ಕಥೆಯನ್ನ ಈ ನಾಮಕ್ಕೆ ನಾನು ತಗೊಂಡಿದ್ದೀನಿ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೃಷ್ಣ ಹೇಳ್ತಾನೆ, ಎಲ್ಲಾ ಗಿಡಗಳಲ್ಲಿ ನನಗೆ ಶ್ರೇಷ್ಠವಾದಂತಹ ಗಿಡ ಅಂದ್ರೆ ಅಥವಾ ಶ್ರೇಷ್ಠವಾದಂತಹ ಗಿಡಕ್ಕೆ ನಾನು ಇದು ಪ್ರಾಮುಖ್ಯತೆ ಅಂದ್ರೆ ಅದಕ್ಕೆ ತುಳಸಿ ಪ್ರಾಮುಖ್ಯತೆಯನ್ನು ಕೊಡ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಹಾಗೆ ಎಲ್ಲಾ ಮಾಸಗಳಿಗೆ ನಾನು ಪ್ರಾಮುಖ್ಯತೆ ಕೊಡ್ತೀನಿ ಅಂದ್ರೆ ನಾನು ಕಾರ್ತಿಕ ಮಾಸಕ್ಕೆ ನಾನು ಪ್ರಾಮುಖ್ಯತೆಯನ್ನು ಕೊಡ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಹಾಗೆ ಎಲ್ಲಾ ತೀರ್ಥಕ್ಷೇತ್ರಕ್ಕೆ ನಾನೇನಾದ್ರೂ ಯಾವುದು ಶ್ರೇಷ್ಠ ಅಂತ ಕೊಡ್ತೀನಿ ಅಂದ್ರೆ ಅದಕ್ಕೆ ನಾನು ದ್ವಾರಕೆಗೆ ತುಂಬಾ ಶ್ರೇಷ್ಠ ಅಂತ ಕೊಡ್ತೀನಿ ಅಂತ ಹೇಳ್ತಾನೆ. ಹಾಗೆ ಎಲ್ಲಾ ದಿವಸಗಳಿಗೆ ಯಾವುದು ಶ್ರೇಷ್ಠ ಅಂತ ನಾನು ಹೇಳ್ತೀನಿ ಅಂದ್ರೆ ಅದು ಏಕಾದಶಿ ಅಂತ ಕೃಷ್ಣ ಹೇಳ್ತಾನೆ. ಇವೆಲ್ಲವೂ ಕೂಡ ಶಾಸ್ತ್ರದಲ್ಲಿ ಬಂದಿರುವಂಥದ್ದು. ಸೊ ಹಾಗೆ ಎಲ್ಲಾ ಗಿಡಗಳಿಗೆ ತುಂಬಾ ಶ್ರೇಷ್ಠವಾದಂಥ ಗಿಡ ಏನಾದ್ರು ಇದೆ ಅಂತಂದ್ರೆ ಅದು ತುಳಸಿ ಅನ್ನೋಂಥದ್ದು ಬಹಳ ಶ್ರೇಷ್ಠ. ಕೃಷ್ಣನಿಗೂ ಕೂಡ ಆ ತುಳಸಿ ಬಹಳ ಪ್ರಿಯವಾದದ್ದು ಅಂತ ಹೇಳ್ತಾರೆ. ಅದಕ್ಕೆ ಹರಿಪ್ರಿಯೆ ಅಂತಲೂ ಕೂಡ ತುಳಸಿಗೆ ಒಂದು ಹೆಸರಿದೆ. ಹರಿಗೆ ಪ್ರಿಯವಾದದ್ದು, ಹರಿಪ್ರಿಯೆ ಅಂದ್ರೆ ತುಳಸಿ ಅನ್ನುವಂಥದ್ದು ಒಂದು ಅರ್ಥ. ಸೊ ಏನು ಈ ತುಳಸಿ ಹಬ್ಬವನ್ನು ನಾವು ಯಾಕೆ ಆಚರಣೆ ಮಾಡ್ತೀವಿ? ಕಾರ್ತಿಕ ಮಾಸದಲ್ಲಿ ಬರುವಂತಹ ಈ ತುಳಸಿ ಹಬ್ಬಕ್ಕೂ ಕೃಷ್ಣನಿಗೂ ಇರುವಂತಹ ಸಂಬಂಧ ಏನು? ಪದ್ಮ ಪುರಾಣದಲ್ಲಿ ಏನು ಉಲ್ಲೇಖ ಆಗಿದೆ ಅನ್ನೋದನ್ನ ಇವತ್ತು ನಾವು ತಿಳ್ಕೊಂತ ಹೋಗೋಣ. ಸೊ ಕಾರ್ತಿಕ ಮಾಸದಲ್ಲಿ ಬರುವಂತಹ ಈ ತುಳಸಿ ಹಬ್ಬವನ್ನ ಸುಮಾರು ಅಂದ್ರೆ ಈ ಪತಿವ್ರತೆಯರು ಅಥವಾ ಧರ್ಮನಿಷ್ಠೆಯನ್ನು ಯಾರು ಇಟ್ಕೊಂಡಿರ್ತಾರೆ ಅವರು ಸಾಮಾನ್ಯವಾಗಿ ತುಳಸಿ ಪೂಜೆಯನ್ನ ತಮ್ಮ ಮನೆಗಳಲ್ಲಿ ಮಾಡ್ತಾ ಇರ್ತಾರೆ. ಈ ಒಂದು ಶ್ಲೋಕವನ್ನು ಕೂಡ ಅವರು ಹೇಳ್ತಾರೆ. ಎನ್ಮೂಲೆ ಸರ್ವತೀರ್ಥಾನಿ ಎನ್ಮಧ್ಯೆ ಸರ್ವದೇವತಾ ಯದಾಗ್ರೆ ಸರ್ವವೇದಾಶ್ಚ ತುಳಸೀಂ ತಾಂ ನಮಾಮ್ಯಹಂ ಅಂತ. ಅಂದ್ರೆ ತುಳಸಿಯ ಮೂಲದಲ್ಲಿ ಅಂದ್ರೆ ಬುಡದಲ್ಲಿ ಎಲ್ಲಾ ತೀರ್ಥಗಳು ಕೂಡ ಇದೆ ಅನ್ನುವಂಥದ್ದು, ತುಳಸಿಯ ಮಧ್ಯದಲ್ಲಿ ಎಲ್ಲಾ ದೇವತೆಗಳು ಕೂಡ ವಾಸ ಮಾಡ್ತಾರೆ ಅನ್ನುವಂಥದ್ದು, ಮತ್ತೆ ತುಳಸಿಯ ಅಗ್ರ ಅಂದ್ರೆ ಶಿರದಲ್ಲಿ ಎಲ್ಲಾ ವೇದಗಳು ಕೂಡ ಇದೆ ಅನ್ನುವಂಥದ್ದು. ಅಂತಹ ಪವಿತ್ರವಾದಂತಹ ಗಿಡ ನಿಮ್ಮೆಲ್ಲರ ಮನೆ ಬಾಗಿಲಲ್ಲಿ ಅರಳುತ್ತಾ ಇದೆ, ನಲಿತಾ ಇದೆ ಅಂತಂದ್ರೆ ನಿಮ್ಮ ಮನೆ ಬಾಗಿನಲ್ಲಿ ಎಲ್ಲಾ ತೀರ್ಥಗಳಿದ್ದಾವೆ, ಎಲ್ಲಾ ದೇವತೆಗಳಿದ್ದಾರೆ, ಎಲ್ಲಾ ವೇದದ ಒಂದು ಅಂಶ ಆ ತುಳಸಿ ಗಿಡದಲ್ಲಿದೆ ಅಂತ. ಸೊ ಇವತ್ತು ತುಳಸಿಗೂ ಮತ್ತೆ ಕೃಷ್ಣನಿಗೂ ಏನು ಸಂಬಂಧ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ತುಳಸಿ ಬಹಳ ಕೃಷ್ಣನ ಒಂದು ಭಕ್ತೆ, ಬಹಳ ಒಂದು ತುಳಸಿ ಅಂದ್ರೆ ಹೇಗೆ ಮೀರಾ
ನಾವೆಲ್ಲ ಕಥೆಗಳನ್ನ ಕೇಳ್ತೀವಲ್ಲ, ಹಾಗೆ ತುಳಸಿನೂ ಕೂಡ ಒಬ್ಬ ಮಹಾನ್ ಭಕ್ತೆ. ಅವಳು ಹೇಗೆ ಈ ಗಿಡಕ್ಕೆ ಹೋಲಿಕೆಯನ್ನು ಯಾಕೆ ಮಾಡ್ತಾರೆ ಅನ್ನೋದು ಈ ಕಥೆಯ ಮುಖಾಂತರ ನಾವು ತಿಳ್ಕೊಂತ ಹೋಗೋಣ. ಒಂದ್ಸತಿ ಏನಾಗುತ್ತೆ, ಇಂದ್ರ ಬಂದು ಶಿವನನ್ನ ಭೇಟಿ ಮಾಡೋಕ್ಕೆ ಅಂತ ಹೋಗ್ತಾನೆ. ಅಲ್ಲಿ ಏನೋ ಒಂದು ಕಾನ್ವರ್ಸೇಷನ್ ನಡೀತಾ ಇರುತ್ತೆ ಶಿವನಿಗೂ ಮತ್ತೆ ಇಂದ್ರನಿಗೂ ಕೂಡ. ಇಂದ್ರ ಸಾಮಾನ್ಯವಾಗಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇಂದ್ರ ಒಂದು ಸ್ವಲ್ಪ ಮಾತಿನಲ್ಲಿ ಅಹಂಕಾರಿ ಅಥವಾ ಏನೋ ಒಂಥರ ಒಂದು ಅರೋಗೆಂಟ್ನೆಸ್ ಅನ್ನೋದು ಸಾಮಾನ್ಯವಾಗಿ ಬಂದಿರುತ್ತೆ. ಅದು ಶಿವನಿಗೆ ಇಷ್ಟ ಆಗೋದಿಲ್ಲ. ಶಿವನಿಗೆ ಕೋಪ ಬರುತ್ತೆ. ಶಿವನಿಗೆ ಕೋಪ ಬಂದು ಅವನ ತಲೆಯಿಂದ ಒಂದು ದಿವ್ಯ ಶಕ್ತಿ ಅಥವಾ ದಿವ್ಯ ಅಗ್ನಿ ಬಂದು ಇಂದ್ರನ ಮೇಲೆ ಬೀಳಕ್ ಹೋಗುತ್ತೆ. ಆ ಇಂದ್ರ ಅದನ್ನಿಂದ ತಪ್ಪಿಸ್ಕೊಬೇಕು ಅಂತ ಅಂದ್ಬಿಟ್ಟು ಕೈಲಾಸದಿಂದ ಓಡ್ತಾನೆ. ಕೈಲಾಸದಿಂದ ಓಡಿದಾಗ ಆ ಒಂದು ಅಗ್ನಿ ಬಂದು ಆ ಸಮುದ್ರಕ್ಕೆ ಬೀಳತ್ತೆ. ವಿಷ್ಣು ಅಲ್ಲಿಂದ ಇಂದ್ರ ಅಲ್ಲಿಂದ ತಪ್ಪಿಸ್ಕೊಂಡ್ರು ಕೂಡ ಆ ಏನು ಉದ್ಭವ ಆಯ್ತಲ್ಲ ಶಿವನಿಂದ ಒಂದು ಅಗ್ನಿ, ಆ ಸ್ಫೋಟ ಏನು ಉದ್ಭವ ಆಯ್ತಲ್ಲ ಬೆಂಕಿ ಅನ್ನೋದು, ಅದು ಬಂದು ಸಮುದ್ರಕ್ಕೆ ಬಂದು ತಾಗತ್ತೆ. ಸಮುದ್ರಕ್ಕೆ ಬಂದು ತಾಗದಾಗ ಅದೊಂದು ಮಗುವಿನ ರೂಪವನ್ನು ತಗೊಳುತ್ತೆ. ಮಗುವಿನ ರೂಪವನ್ನು ತಗೊಂಡಾಗ ಅದು ಜಲದಿಂದ, ಅಂದ್ರೆ ಸಮುದ್ರದ ಜಲದಿಂದ ಅದು ಉದ್ಭವ ಆಗಿರೋದಕ್ಕೋಸ್ಕರ ಸಮುದ್ರ ರಾಜ ಬಂದು ಇವನು ನನ್ನ ಮಗ ಅಂತ ಸ್ವೀಕಾರ ಮಾಡಿ ಅವನಿಗೆ ಜಲಧರ ಅಂತ ಒಂದು ಹೆಸರನ್ನ ಇಡ್ತಾನೆ. ಜಲದಿಂದ ಉದ್ಭವ ಆಗಿ ಇರೋದಕ್ಕೋಸ್ಕರ ಸಮುದ್ರ ರಾಜ ತನ್ನ ಮಗ ಅಂತ ಸ್ವೀಕಾರ ಮಾಡಿ ಏನ್ ಮಾಡ್ತಾನೆ, ಜಲಧರ ಅನ್ನುವಂತಹ ಒಂದು ಹೆಸರನ್ನ ಇಟ್ಕೊಂತಾನೆ. ಆದ್ರೆ ಶಿವನ ಕೋಪದಿಂದ ಬಂದಿದ್ದಂತಹ ಶಕ್ತಿ ಅಥವಾ ಒಂದು ವೈಬ್ಸ್ ಏನಿತ್ತು, ಅದಕ್ಕೋಸ್ಕರ ಅವನಲ್ಲಿ ಒಂಥರ ರಾಕ್ಷಸ ಮನೋಭಾವ ಅಥವಾ ರಾಕ್ಷಸೀಯ ಗುಣಗಳು ಅವನಲ್ಲಿ ಅಡಕವಾಗಿರುತ್ತೆ. ಸೊ ಅವನು ಎಲ್ಲಾ ರೀತಿಯಲ್ಲಿ ಬಲಿಷ್ಠನಾದ್ರೆ ರುದ್ರನಲ್ಲಿ ಏನೇನು ಅಂಶಗಳು ಸಾಮಾನ್ಯವಾಗಿ ಬರುತ್ತೋ, ಕ್ರೋಧ ಆಗಿರ್ಬೋದು ಅಥವಾ ಯುದ್ಧ ಮಾಡುವಂತಹ ಒಂದು ಶಕ್ತಿ ಆಗಿರ್ಬೋದು, ಪ್ರತಿಯೊಂದು ಕೂಡ ಅವನಲ್ಲಿ ಇರುತ್ತಾ ಹೋಗುತ್ತೆ. ಅವನು ವಯಸ್ಸಿಗೆ ಬರ್ತಾನೆ. ಈ ರೀತಿ ಅವನ ಪ್ರಲಾಪಗಳನ್ನ, ಅವನ ಒಂದು ಕೆಟ್ಟತನದ, ಅಂದ್ರೆ ಎಲ್ಲರ ಹತ್ರನೂ ಹೋಗಿ ನಾನು ಯುದ್ಧವನ್ನು ಮಾಡಿ ಬರ್ತೀನಿ ಅನ್ನುವಂತಹ ಒಂದು ಅರೋಗೆಂಟ್ನೆಸ್ ಅಥವಾ ಒಂದು ಇದನ್ನ ಅವನ ಪ್ರವೃತ್ತಿಯಾಗಿ, ಅವನ ಸ್ವಭಾವವಾಗಿ ಅವನು ಮಾಡ್ಕೊಂಡ್ಬಿಡ್ತಾನೆ. ಈ ರೀತಿ ಮಾಡ್ತಿರ್ಬೇಕಂದ್ರೆ ತುಳಸಿ ಅನ್ನೋಳು ಒಬ್ಳು ಭಕ್ತೆ ಆಗಿರ್ತಾಳೆ, ಕೃಷ್ಣನ ಭಕ್ತೆ. ಅವಳು ಮರಕಧ್ವಜ ಅನ್ನುವಂಥ ರಾಜನ ಮಗಳಾಗಿರ್ತಾಳೆ. ಮರಕಧ್ವಜ ಅನ್ನೋ ರಾಜನ ಮಗಳಾಗಿರ್ತಾಳೆ. ಮತ್ತೆ ಈ ಜಲಧರನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಆ ರಾಜ ಮತ್ತೆ ಇವರು ತೀರ್ಮಾನ ಮಾಡಿದ್ರು. ಯಾಕೆಂದ್ರೆ ಅಷ್ಟರಲ್ಲಿ ಆಲ್ರೆಡಿ ಜಲಧರ ಅನ್ನೋನು ತನ್ನ ಒಂದು ಸಂಸ್ಥಾನವನ್ನ, ಅಂದ್ರೆ ರಾಜ್ಯವನ್ನ ಮಾಡಿಕೊಂಡು ರಾಜ್ಯಭಾರವನ್ನ ಆಲ್ರೆಡಿ ಮಾಡಿರ್ತಾನೆ. ಅವರಿಗೆ ಮರಕಧ್ವಜ ಅನ್ನುವಂತಹ ರಾಜ ತುಳಸಿಯನ್ನ ಕೊಟ್ಟು ಮದುವೆ ಮಾಡ್ತಾನೆ. ಇದಕ್ಕಿಂತ ಮುಂಚೆ ಒಂದು ಕತೆ ನಡೆದಿರುತ್ತೆ. ಅದೇನಂತ ಅಂದ್ರೆ, ಸಮುದ್ರ ರಾಜ ತನ್ನ ಮಗ ಅಂತ ಸ್ವೀಕಾರ ಮಾಡಿರ್ತಾನಲ್ಲ, ಅವನು ಶಿವನಲ್ಲಿ ಒಂದು ಬೇಡಿಕೆಯನ್ನ ಇಟ್ಟಿರ್ತಾನೆ. ಶಿವ, ನಿನ್ನಿಂದ ನೀನು ಕೊಟ್ಟಂತಹ ಒಂದು ಮಗು ಇದು ನನಗೆ, ದಯವಿಟ್ಟು ಇವನ ಒಂದು ಚೇಷ್ಟೆಗೆ ಅಥವಾ ಏನೋ ಒಂದು ಪ್ರಲಾಪಕ್ಕೆ ನೀನು ದಯವಿಟ್ಟು ಅವನ ಒಂದು ಸಾವಿಗೆ ಕಾರಣ ಆಗ್ಬಾರ್ದು, ಯಾರು ಕೂಡ ಇವನನ್ನ ಸಾಯಿಸಬಾರ್ದು ಅಂತ ಒಂದು ವರವನ್ನ ಬೇಡಿರ್ತಾನೆ. ಹಾಗೆ ಶಿವನು ಕೂಡ ಅಸ್ತು ಅಂತ ಹೇಳಿರ್ತಾನೆ. ಅದು ಒಂದು ಕಂಡೀಷನ್ ಹಾಕಿರ್ತಾನೆ. ಏನ್ ಆ ಕಂಡೀಷನ್ ಅಂತ ಅಂದ್ರೆ, ಯಾರು ಜಲಧರನ ಹೆಂಡತಿಯಾಗಿ ಬಂದಿರ್ತಾಳ ಅವಳು ಪತಿವ್ರತ ಧರ್ಮವನ್ನ ಮೀರಿದ್ರೆ ಅಥವಾ ಪತಿವ್ರತ ಧರ್ಮದಲ್ಲಿ ನಿಷ್ಠೆ ಏನಾದ್ರು ಕುಂದು ಬಂದಾಗ ಅವಾಗ ಇವನ ಸಾವಾಗತ್ತೆ ಅಂತ ಶಿವನು ಕೂಡ ಒಂದು ಕಡೆ ಹೇಳಿರ್ತಾನೆ. ಇನ್ನು ಮುಂದುವರಿದ ಭಾಗದಲ್ಲಿ ಜಲಧರ ಅನ್ನೋನು ಹಾಗೆ ಅವನೊಂದು ಪರಾಕ್ರಮ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಅಂದ್ರೆ, ಎಲ್ಲಾ ರತ್ನಗಳನ್ನ ಅಥವಾ ಇಂದ್ರನ ಒಂದು ಸ್ಥಾನವನ್ನ ಪಡಿಬೇಕು ಅಂತ ಇಂದ್ರಲೋಕವನ್ನ ಫೈಟ್ ಮಾಡಕ್ ಹೋಗ್ತಾನೆ. ಇಂದ್ರನ ಜೊತೆ ಅವನು ಮತ್ತೆ ಫೈಟ್ ಮಾಡಕ್ ಹೋಗ್ತಾನೆ. ಎಲ್ಲ ಅಸುರರ ಜೊತೆ ಫೈಟ್ ಮಾಡಕ್ ಹೋಗ್ತಾನೆ. ಅವಾಗ ಸಾಮಾನ್ಯವಾಗಿ ನಿಮ್ಗೆಲ್ಲರೂ ಗೊತ್ತಿದೆ, ಎಲ್ಲರೂ ಕೂಡ ಮತ್ತೆ ವಿಷ್ಣು ಹತ್ರ ಹೋಗ್ತಾರೆ. ಈ ರೀತಿ ಅವನ ಒಂದು ಜಲಧರನ ಒಂದು ಪ್ರಲಾಪ ಜಾಸ್ತಿ ಆಗಿದೆ, ಅವನ್ನ ಕಾಪಾಡಬೇಕು ಅಂತ ಕೇಳ್ಕೊಂಡಾಗ ವಿಷ್ಣು ಹತ್ರ ಹೋಗ್ತಾರೆ. ಆದ್ರೆ ವಿಷ್ಣು ಹೆಲ್ಪ್ ಮಾಡಲ್ಲ. ಯಾಕೆ ಹೆಲ್ಪ್ ಮಾಡಲ್ಲ ಅಂತ ಅಂದ್ರೆ, ಲಕ್ಷ್ಮಿ ಇದ್ದಾಳಲ್ಲ ಅವಳು ಬೇಡ ಅಂತಾಳಂತೆ. ಯಾಕೆ ಬೇಡ ಅಂತಾಳೆ ಅಂತ ಅಂದ್ರೆ, ಸಮುದ್ರದಿಂದ ಜನಿಸಿದವಳು ಲಕ್ಷ್ಮಿ. ಸೊ ಸಮುದ್ರ ರಾಜ ಬಂದು ತಂದೆ ಆಗ್ಬೇಕು. ಹಾಗೆ ಜಲಧರನು ಕೂಡ ಸಮುದ್ರದ ರಾಜನ ಮಗನೇ. ಅಂದ್ರೆ ಜಲಧರ ಏನಾಗ್ತಾನೆ, ತಮ್ಮ ಆಗ್ತಾನೆ. ಯಾರಿಗೆ? ಲಕ್ಷ್ಮಿಗೆ. ಅದಕ್ಕೋಸ್ಕರ ವಿಷ್ಣುಗೆ ಅವಳು ಬೇಡ್ಕೊಂತಾಳೆ, ನನ್ನ ತಮ್ಮನನ್ನ ದಯವಿಟ್ಟು ನೀನು ಸಂಹಾರ ಮಾಡಬೇಡ ಅಂತ. ಕಡೆಗೆ ಹೆಂಡತಿಯನ್ನ ಮಾತನ್ನು ಕೂಡ ಅವನು ಸ್ವೀಕಾರ ಮಾಡಿ, ಆಯ್ತು ಇವರ ಸಂಹಾರ ನಾನು ಮಾಡಲ್ಲ ಅಂತ ಲಕ್ಷ್ಮಿಗೆ ಒಂದು ಆಶ್ವಾಸನೆಯನ್ನ ಕೊಡ್ತಾಳೆ.
ಆದ್ರೆ ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಕೆಟ್ಟ ಶಕ್ತಿ ಪ್ರಭಾವ ಬೀಳ್ತಿದೆ ಅಂದಾಗ ಯಾವುದೋ ಒಂದು ರೀತಿನಲ್ಲಿ ಕಲ್ಯಾಣ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಷ್ಣು ಒಂದು ಉಪಾಯವನ್ನ ಮಾಡ್ತಾನೆ. ಏನು ಉಪಾಯವನ್ನು ಮಾಡ್ತಾನೆ ಅಂತಂದ್ರೆ, ವಿಷ್ಣು ಜಲಧರನ ಒಂದು ರೂಪವನ್ನ ಧರಿಸಿರ್ತಾನೆ. ಆ ಜಲಧರನು ಎಷ್ಟು ಕೆಟ್ಟವನಾಗಿರ್ತಾನೆ ಅಂತ ಅಂದ್ರೆ, ಶಿವನನ್ನು ಕೂಡ ಯುದ್ಧಕ್ಕೆ ಆಹ್ವಾನವನ್ನು ಕೊಡ್ತಾನೆ. ಅಂದ್ರೆ ನಿನ್ನ ಹೆಂಡತಿ ಪಾರ್ವತಿ ನನ್ನ ಸಖಿ ಆಗ್ಬೇಕು, ಅಥವಾ ನನ್ನ ಒಂದು ಸಖಿ ಅಂತ ನಿಮ್ಗೆ ಗೊತ್ತಿರೋದು. ಹೇಗೆ ರಾವಣ ಪಾರ್ವತಿಯನ್ನ ಇಷ್ಟಪಟ್ಟನೋ, ಹಾಗೆ ಜಲಧರನು ಕೂಡ ಶಿವನ ಹತ್ರ ಹೋಗಿ ನಿನ್ನ ಹೆಂಡತಿಯನ್ನ ನನ್ನ ಜೊತೆ ಕಳಿಸ್ಕೊಡು ಅಂತ ಕೇಳ್ತಾನೆ. ಶಿವನ ಮೇಲೆ ಯುದ್ಧವನ್ನ ಮಾಡಕ್ ಹೋಗ್ತಾನೆ. ಶಿವನೇ ವರವನ್ನು ಕೊಟ್ಟಿರೋದಕ್ಕೋಸ್ಕರ ಶಿವನು ಕೂಡ ಏನು ಮಾಡಕ್ ಆಗೋದಿಲ್ಲ ಜಲಧರನಿಗೆ. ಸೊ ಆ ಒಂದು ಪರಿಸ್ಥಿತಿಯಲ್ಲಿ ಶಿವನ ಹತ್ರ ಯುದ್ಧ ಮಾಡೋಕ್ಕೆ ಹೋಗಿರುವಂತಹ ಸಂದರ್ಭದಲ್ಲಿ ವಿಷ್ಣು ಜಲಧರನ ರೂಪವನ್ನ ಧರಿಸ್ಕೊಂಡು ಬಂದು ತುಳಸಿಯ ಜೊತೆ ಒಂದು ವಾರ್ತಾಲಾಪವನ್ನ ಅಥವಾ ಒಂದು ರಸಿಕತೆಯ ಒಂದು ಮಾತನ್ನ ಹಾಡಕ್ಕೆ ಹೋಗ್ತಾನೆ. ಅಲ್ಲಿ ರಸಿಕತೆಯ ಮಾತನ್ನ ಹಾಡಕ್ಕೆ ಬಂದಾಗ ತುಳಸಿ ಅವಳ ಒಂದು ಪತಿವ್ರತ ಧರ್ಮವನ್ನ ಕಳ್ಕೊಂತಾಳೆ. ಇಲ್ಲಿ ರಸಿಕತೆಯ ಮಾತು ಬೇರೆ ಇನ್ನೇನು ಅಲ್ಲ, ಆಯ್ತಾ, ಬೇರೆ ಏನು ಅನ್ಯಥಾ ಭಾವಿಸುವಂಥದ್ದಲ್ಲ. ಯಾಕೆಂದ್ರೆ ಅಲ್ಲೊಂದು ದುಷ್ಟ ಶಕ್ತಿ ನಾಶ ಆಗ್ಬೇಕು ಅಂದಾಗ ತುಳಸಿಯ ಪಾತಿವ್ರತದ ಒಂದು ಧರ್ಮನು ಕೂಡ ನಾಶ ಆಗ್ಬೇಕಾಗಿರುತ್ತೆ. ಯಾಕಂದ್ರೆ ಈ ಶಿವ ವರವನ್ನು ಕೂಡ ಹಾಗೆ ಕೊಟ್ಟಿರ್ತಾನೆ. ಎಲ್ಲರೂ ಕೂಡ ಫಾಲೋ ಮಾಡ್ತಾ ಇದ್ದೀರಾ ಕಥೆಯನ್ನ ಅಂತ ಭಾವಿಸ್ತೀನಿ. ಸೊ ಆ ಒಂದು ನಿಷ್ಠೆಯನ್ನ ಕಳೆಯೋದಕ್ಕೋಸ್ಕರ ವಿಷ್ಣು ಜಲಧರನ ರೂಪದಲ್ಲಿ ಬಂದು ತುಳಸಿ ಜೊತೆ ಸಲಿಗೆಯನ್ನ ಮಾತಾಡ್ತಾನೆ. ಅಲ್ಲಿ ಅವಳ ಪತಿವ್ರತ ಧರ್ಮ ನಾಶ ಆಗತ್ತೆ. ಆವಾಗ ಶಿವ ಜಲಧರನ ಸಂಹಾರವನ್ನು ಮಾಡ್ತಾನೆ. ಹೀಗೆ ಜಲಧರನ ಒಂದು ಸಂಹಾರ ಆಗತ್ತೆ. ಆದ್ರೆ ತುಳಸಿಗೆ ಗೊತ್ತಾಗತ್ತೆ, ವಿಷ್ಣುನೇ ಜಲಧರನ ರೂಪದಿಂದ, ನನ್ನ ಗಂಡ ರೂಪದಲ್ಲಿ ಬಂದಿದ್ದು ವಿಷ್ಣುನೇ, ಅವನ ಜೊತೆ ನಾನು ಸರಸಲ್ಲಾಪದಲ್ಲಿ ಪಾಲ್ಗೊಂಡೆ ಅನ್ನೋದು ಗೊತ್ತಾಗತ್ತೆ. ಆಗ ತುಳಸಿ ಶಾಪವನ್ನು ಕೊಡ್ತಾಳೆ. ಏನಂತ ಶಾಪವನ್ನು ಕೊಡ್ತಾಳೆ ವಿಷ್ಣುಗೆ ಅಂತ ಅಂದ್ರೆ, ನೀನು ಅಮೃತ ಶಿಲೆ ಅಂದ್ರೆ ಕೃಷ್ಣನ ಶಿಲೆ, ಅಮೃತ ಶಿಲೆ ಆಗಿ ಸಮುದ್ರದಲ್ಲಿ ಇರು ಅನ್ನುವಂತ ಒಂದು ಶಾಪವನ್ನು ಕೂಡ ಕೊಡ್ತಾಳೆ. ಆ ಶಾಪವನ್ನ ವರವಾಗಿ ಅಥವಾ ನನ್ನ ಭಕ್ತಿಯ ಒಂದು ಇದಾಗಿ ಸ್ವೀಕಾರ ಮಾಡಿ ಅವನು ಅಮೃತ ಶಿಲೆಯಾಗಿ ಒಂದು ಕಡೆ ನೆಲೆಸ್ತಾನೆ. ಇವೆಲ್ಲೂ ಕೂಡ ಅದೊಂದು ದೇವಸ್ಥಾನ ಇದೆ, ವಿಷ್ಣುವಿನ ದೇವಸ್ಥಾನ. ಅಮೃತ ಶಿಲೆಯ ಒಂದು ವಿಷ್ಣುವಿನ ದೇವಸ್ಥಾನ ಇದೆ. ಅದರ ಹೆಸರನ್ನು ಕಲೆಕ್ಟ್ ಮಾಡಕ್ಕೆ ಆಗಿಲ್ಲ. ಸೊ ಅದು ತುಳಸಿ ಕೊಟ್ಟಂತಹ ಶಾಪ ಅಂತಾನೂ ಕೂಡ ಹೇಳ್ತಾರೆ. ಸೊ ಅದಾದ ನಂತರದಲ್ಲಿ ಜಲಧರನ ಒಂದು ಸಂಹಾರ ಆಗುತ್ತೆ. ತುಳಸಿಗೆ ವಿಷ್ಣು ಒಂದು ವರವನ್ನ ಕೊಡ್ಲೇಬೇಕಲ್ವಾ, ಯಾಕೆಂದ್ರೆ ಅಷ್ಟು ಪತಿವ್ರತ ಧರ್ಮವನ್ನ ನೆರವೇರಿಸ್ಕೊಂಡು ಬಂದಂತಹ ಮಹಾ ಸಾಧ್ವಿ ತುಳಸಿ ಆಗಿರ್ತಾಳೆ. ಸೊ ಅದಕ್ಕೋಸ್ಕರ ನೀನು ನನ್ನ ಪರಮ ಭಕ್ತೆ, ನೀನು ನನ್ನನ್ನೇ ಆರಾಧನೆ ಮಾಡ್ಕೊಂಡು ಬಂದಿದ್ಯಾ ಜೀವನ ಪೂರ್ತಿ. ಅದಕ್ಕೋಸ್ಕರ ನೀನು ಒಂದು ಗಿಡವಾಗಿ ಯಾರ್ಯಾರು ನನ್ನ ಭಕ್ತರೋ, ಯಾರ್ಯಾರು ನನ್ನನ್ನ ಸ್ಮರಿಸ್ತಾರೋ, ಅವಾಗ ಅವರು ಎಲ್ಲಾ ಪತಿವ್ರತೆಯರು ಕೂಡ ನಿನ್ನನ್ನ ಸ್ಮರಲಿ, ನಿನ್ನ ಪೂಜೆಯನ್ನ ಮಾಡಲಿ. ಅವರ ಪತಿವ್ರತ ಧರ್ಮನೂ ಕೂಡ ಅಥವಾ ಪತಿವ್ರತ ನಿಷ್ಠೆನೂ ಕೂಡ ಅಷ್ಟರ ಮಟ್ಟಿಗೆ ಏಳಿಗೆಯನ್ನು ಹೊಂದಲಿ ಅಂತ ಶಿವ ತುಳಸಿಗೆ ವರವನ್ನು ಕೊಡ್ತಾನೆ. ಅದಕ್ಕೋಸ್ಕರ ಸಾಮಾನ್ಯವಾಗಿ ಎಲ್ಲಾ ಹಿಂದೂ ಪರಂಪರೆಯಲ್ಲಿ ಹುಟ್ಟಿದಂತಹ ಎಲ್ಲಾ ಮಹಿಳೆಯರು ಕೂಡ ತುಳಸಿಯನ್ನ ಪೂಜೆ ಮಾಡ್ತಾರೆ. ಅವರ ಗಂಡಂದಿರ ಆಯುಷು ಅಥವಾ ತುಳಸಿ ಅಥವಾ ಪತಿವ್ರತ ಧರ್ಮವನ್ನ ನಿಷ್ಠೆಯಿಂದ ಕಾಪಾಡಬೇಕು ಅನ್ನುವಂಥ ರೀತಿಯಲ್ಲಿ ತುಳಸಿಯನ್ನ ಪೂಜೆ ಮಾಡ್ತಾರೆ. ಬರೀ ಒಂದು ಗಿಡವಾಗಿ ಅದ್ರ ಪೂಜೆ ಮಾಡಲ್ಲ, ಅದನ್ನ ದೇವರನ್ನ ಅಂತಹ ಒಂದು ಅಂಶವನ್ನ ಇಟ್ಕೊಂಡು ಪೂಜೆಯನ್ನು ಮಾಡ್ತಾರೆ. ಸೊ ಹೀಗೆ ತುಳಸಿ ಕಥೆಗೂ ವಿಷ್ಣುಗೂ ಇರುವಂತಹ ಸಂಬಂಧ. ಈ ಒಂದು ನಾಮ ಈಶಾನಃ ಅನ್ನುವಂಥದ್ದು ಯಾಕೆ ಈ ಒಂದು ಕಥೆಯನ್ನು ನಾನು ತಗೊಂಡೆ ಅಂತ ಅಂದ್ರೆ, ಈಶಾನಃ ಅಂತ ಅಂದ್ರೆ ಸರ್ವರಿಗೂ, ಕಂಟ್ರೋಲ್ ಆಫ್ ಆಲ್ ಬೀಯಿಂಗ್ಸ್, ಎಲ್ಲರಲ್ಲೂ ಕೂಡ ಒಂದು ಕಂಟ್ರೋಲ್ ಇಟ್ಕೊಳ್ಳೋದು. ಅದು ಶಿವ ಆಗಿರ್ಬೋದು ಅಥವಾ ವಿಷ್ಣು ಆಗಿರ್ಬೋದು, ಅದು ಯಾವುದೋ ಒಂದು ಆಸುರಿ ಇಲ್ಲುವಂತಹ ಒಂದು ಶಕ್ತಿ ಆಗಿರ್ಬೋದು ಅಥವಾ ಸುರ ಅಂತ ಶಕ್ತಿ, ಒಳ್ಳೆ ಶಕ್ತಿ ಆಗಿರ್ಬೋದು, ಎಲ್ಲಾ ಶಕ್ತಿಗೂ ಕೂಡ ಕಂಟ್ರೋಲ್ಡ್ ಆಗಿರುವಂತಹ ಒಂದು ಶಕ್ತಿಯನ್ನು ಹೊಂದಿರುವಂತಹ ಈಶಾನಃ ಅಂತ. ಸೊ ಈ ಕಾರ್ತಿಕ ಮಾಸದಲ್ಲಿ ನವೆಂಬರ್ 13ನೇ ತಾರೀಕು ನಾವು ತುಳಸಿ ಪೂಜೆಯನ್ನ ಮಾಡ್ತಾ ಇದ್ದೀವಿ. ಸೊ ಆ ತುಳಸಿ ಬಂದು ವಿಷ್ಣುಗೆ ತುಂಬಾ ಪ್ರಿಯವಾದಂತಹ ಭಕ್ತೆ. ಆ ಒಂದು ಭಕ್ತಿಯ ಪೂಜೆಯನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ವಿ. ನಿಮ್ಮೆಲ್ಲ ಪತಿವ್ರತ ಧರ್ಮವನ್ನು ಅಥವಾ ಮಾಂಗಲ್ಯದ ಒಂದು ಭಾಗ್ಯವನ್ನು ಕೊಡುವಂತಹ ಒಂದು ಅತ್ಯಮೂಲ್ಯವಾದಂತಹ ಸಸ್ಯ ನಮ್ಮಲ್ಲಿ ಏನಾದ್ರು ಇದೆ ಅಂತಂದ್ರೆ ಅದು ಕೃಷ್ಣ ಭಕ್ತೆ ತುಳಸಿ ಎನ್ನುವಂಥದ್ದು. ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾ ಯದಗ್ರೇ ಸರ್ವವೇದಾಶ್ಚ ತುಳಸಿ ಇಂತಾಂ ನಮಾಮ್ಯಹಂ ಅನ್ನುವಂತಹ ಒಂದು ಮಂತ್ರವನ್ನು ಹೇಳ್ತಾ, ಎಲ್ಲಾ ದೇವತೆಗಳು, ಎಲ್ಲಾ ತೀರ್ಥ ಕೂಡ ಮತ್ತೆ ಎಲ್ಲಾ ವೇದದ ಒಂದು ಶಕ್ತಿ ಕೂಡ
ಆ ತುಳಸಿಯಲ್ಲಿ ಇದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಕಾರ್ತಿಕ ಮಾಸನೂ ಕೂಡ ಅಷ್ಟೇ ಶ್ರೇಷ್ಠ ಅಂತಲೂ ಕೂಡ ನಾನು ಅವತ್ತೇ ಮೆಸೇಜಲ್ಲಿ ಹೇಳಿದ್ದೆ. ಕಾರ್ತಿಕ ಮಾಸ ಅನ್ನೋದು ಎಸ್ಪೆಷಲಿ ಯಾರು ವಿಷ್ಣುವಿನ ಆರಾಧನೆಯನ್ನು ಮಾಡ್ತಾರೆ ಅವರಿಗೆ ಕಾರ್ತಿಕ ಮಾಸ ತುಂಬಾ ಪ್ರಶಸ್ತಿವಾದಂತಹ ಮಾಸ. ಮತ್ತೆ ಏನು ಸಂಕಲ್ಪಗಳನ್ನು ಮಾಡ್ಕೊಂಡಿರ್ತಾರೆ ಇದಾಗಬೇಕು ಅನ್ನುವಂಥದ್ದು ಎಲ್ಲವೂ ಕೂಡ ಈ ಒಂದು ಮಾಸದಲ್ಲಿ ಆಗತ್ತೆ, ಅಥವಾ ಈ ಮಾಸದ ಒಂದು ವೈಶಿಷ್ಟ್ಯ ಅನ್ನೋದು ಕೂಡ ನಾವು ಗಮನಾರ್ಹವಾಗಿ ಯಾರು ವಿಷ್ಣುವಿನ ಆರಾಧನೆಯನ್ನ ಮಾಡ್ತಾರೆ, ವಿಷ್ಣುವಿನ ಪೂಜೆಯನ್ನ ಮಾಡ್ತಾರೆ, ಅದಕ್ಕೆ ಪ್ರಶಸ್ತವಾದದ್ದು ಅಥವಾ ಯಜ್ಞಗಳನ್ನು ಏನಾದ್ರು ಮಾಡಬೇಕು ಅಂದ್ಕೊಂಡಿದ್ರೆ ಪ್ರಶಸ್ತವಾದದ್ದು ಈ ಕಾರ್ತಿಕ ಮಾಸ ಅಂತಲೂ ಕೂಡ ಹೇಳ್ತಾರೆ. ಅದಕ್ಕೋಸ್ಕರ ಕಾರ್ತಿಕ ಮಾಸಕ್ಕೆ ಅಷ್ಟು ಒಂದು ಶಕ್ತಿ ಇದೆ ಅನ್ನುವಂಥದ್ದು. ಸೊ ಅದೇ ಹೇಳಿದೆ ನಾದಿಗೆ, ನ ಕಾರ್ತಿಕ ಸಮೋ ಮಾಸೋ ನ ಕೃತೇನ ಸಮಂ ಯುಗಂ ನ ವೇದ ಸದೃಶಂ ಶಾಸ್ತ್ರಂ ನ ತೀರ್ಥಂ ಗಂಗಾಯ ಸಮಂ ಕಾರ್ತಿಕ ಪ್ರಭವೋ ಮಾಸೋ ವೈಷ್ಣವಂ ಪ್ರಿಯ ಸದಾ ಕಾರ್ತಿಕಂ ಸ್ಕಲಂ ಯಸ್ತ ಭಕ್ತಾಹ ಅಂತ. ಅಂದ್ರೆ ಕಾರ್ತಿಕ ಸಮವಾದಂತಹ ಮಾಸ ಇನ್ನೊಂದಿಲ್ಲ. ಮತ್ತೆ ಯುಗದಲ್ಲಿ ಹೇಗೆ ಸತ್ಯಯುಗ ಅನ್ನೋದು ಬಹಳ ಶ್ರೇಷ್ಠನೋ ಹಾಗೆ ಯುಗಗಳಲ್ಲಿ ಸತ್ಯಯುಗ ತುಂಬಾ ಶ್ರೇಷ್ಠ, ಮಾಸಗಳಲ್ಲಿ ಕಾರ್ತಿಕ ಮಾಸ ತುಂಬಾ ಶ್ರೇಷ್ಠ, ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಗೆ ವೇದ ತುಂಬಾ ಶ್ರೇಷ್ಠನೋ ಹಾಗೆ ತೀರ್ಥದಲ್ಲಿ ಗಂಗಾ ತುಂಬಾ ಶ್ರೇಷ್ಠ. ಯಾರ್ಯಾರು ಕಾರ್ತಿಕ ಮಾಸದಲ್ಲಿ ವಿಷ್ಣುವಿನ ಆರಾಧನೆಯನ್ನು ಮಾಡ್ತಾರೆ, ವಿಷ್ಣುವಿನ ಜಪವನ್ನು ಮಾಡ್ತಾರೆ, ಪಾರಾಯಣಗಳನ್ನು ಮಾಡ್ತಾರೆ, ಎಲ್ಲರಿಗೂ ಕೂಡ ವಿಷ್ಣುವಿಗೆ ಪ್ರಿಯವಾದಂಥವ್ರು ಆಗ್ತಾರೆ ಅನ್ನೋದು ಇವತ್ತಿನ ಸತ್ಸಂಗದ ಒಂದು ಧರ್ಮ ಸೂಕ್ಷ್ಮವಾಗಿತ್ತು. ಎಲ್ಲರೂ ಕೂಡ ಈ ಒಂದು ಕಥೆಯನ್ನ ಚೆನ್ನಾಗಿ ಆಲಿಸಿದ್ರಿ ಅಂತ ಭಾವಿಸ್ತೀನಿ. 2 ಗಂಟೆಗಳ ಕಾಲ ಈ ಒಂದು ವಿಷ್ಣುವಿನ ಒಂದು ಸನ್ನಿಧಾನದಲ್ಲಿ ಅಥವಾ ವಿಷ್ಣುವಿನ ಒಂದು ಗ್ಲೋರಿ ನಲ್ಲಿ ನೀವೆಲ್ಲರೂ ಕೂಡ ಮಿಂದು ಎದ್ದಿದ್ದೀರಾ. ಈ ಒಂದು ಅವಕಾಶವನ್ನು ಕೊಟ್ಟಂತಹ ನಿಮಗೂ ಕೂಡ ನಾನು ಶಿರಸಾಷ್ಟಾಂಗ ಪ್ರಣಾಮಗಳನ್ನ ಹೇಳ್ತೀನಿ. ಇಲ್ಲಿಗೆ ಕ್ಲಾಸನ್ನ ಮುಗಿಸೋಣ. ಮುಂದಿನ ನಾಮನ ಮುಂದಿನ ಕ್ಲಾಸಲ್ಲಿ ನೋಡೋಣ. ಎಲ್ಲರೂ ಕೂಡ ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳಿ, ತಮ್ಮ ಕೈಗಳನ್ನ ಜೋಡಿಸ್ಕೊಳ್ಳಿ, ಕಣ್ಣು ಮುಚ್ಚಿಕೊಂಡು ಇವತ್ತಾದಂತಹ ವಿಷ್ಣುವಿನ ವೈಭವವನ್ನ, ವಿಷ್ಣುವಿನ ನಾಮವನ್ನ ಒಂದು ಸರಿ ಪುನರಾವರ್ತನೆ ಮಾಡ್ಕೊಳ್ಳಿ. ಈಶಾನಃ ಆಗಿರ್ಬೋದು, ಪ್ರತಿಯೊಂದು ನಾಮವನ್ನು ಕೂಡ ಅವನನ್ನ ಚಿತ್ತದಲ್ಲಿ ನೆನೆಸ್ಕೊಂಡು ಒಂದು 30 ನಿಮಿಷಗಳ ಕಾಲ ವಿಷ್ಣುವಿನ ಧ್ಯಾನವನ್ನು ಮಾಡಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಎಲ್ಲರೂ ಕೂಡ ಧನ್ಯವಾದ. ಒಂದು